ಎಲ್ಲರಿಗೂ ನಮಸ್ಕಾರ. ಧಾರವಾಡ ಕಟ್ಟೆ ಧಾರವಾಡ ಕಳೆದ ಒಂದು ತಿಂಗಳಿನಿಂದ ಹಮ್ಮಿಕೊಂಡು ಬಂದಿರುವಂತಹ ಜಾಗತಿಕ ಸಾಹಿತ್ಯ ನಿರ್ಮಾಪಕರ ಉಪನ್ಯಾಸ ಮಾಲಿಕೆಗೆ ತಾವೆಲ್ಲರೂ ಕೂಡ ಇಂದು ಸಾಕ್ಷಿಯಾಗಿದ್ದೀರಾ. ಧಾರವಾಡ ಕಟ್ಟೆಯ ಎಲ್ಲ ಬಳಗದವರಿಗೆ, ಪದಾಧಿಕಾರಿಗಳಿಗೆ, ಸಾಹಿತ್ಯಾಸಕ್ತರಿಗೆ, ಹಿರಿಯರಿಗೆ ಹಾಗೂ ಪತ್ರಿಕಾ ವೃಂದದವರಿಗೆ ನಾನು ಮೊದಲಿಗೆ ಸ್ವಾಗತವನ್ನ ಕೋರ್ತೇನೆ. ಈಗಾಗಲೇ ಈ ವೇದಿಕೆಯಲ್ಲಿ 4 ಸಾಹಿತ್ಯ ನಿರ್ಮಾಪಕರ ಕುರಿತಾಗಿ ಉಪನ್ಯಾಸಗಳು, ಚರ್ಚೆಗಳು ನಡೆದಿದೆ. WB ಯೀಟ್ಸ್ ಕುರಿತಾಗಿ, ಆರ್ಥರ್ ಮಿಲ್ಲರ್, ಬೆರ್ಟಾಲ್ಟ್ ಬ್ರೆಕ್ಟ್, ಸೋರೆನ್ ಕಿರ್ಕೆಗಾರ್ಡ್ ಕುರಿತಾಗಿ. ಇಂದು ಈ ಮಾಲಿಕೆಯಲ್ಲಿ 5ನೇ ಉಪನ್ಯಾಸಕ್ಕೆ ನಾವೆಲ್ಲ ಭಾಜನರಾಗಿದ್ದೇವೆ. ಚಿಲಿ ದೇಶದ ಕವಿ, ರಾಜಕಾರಣಿ, ನೊಬೆಲ್ ಪುರಸ್ಕೃತ ಪ್ಯಾಬ್ಲೋ ನೆರೂಡಾ ಕುರಿತು ತಮಗೆ ದಕ್ಕಿದ ಜ್ಞಾನವನ್ನ ನಮ್ಮೊಂದಿಗೆ ಹಂಚಿಕೊಳ್ಳಲು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಸಚಿವರಾದ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಅವರ ವ್ಯಕ್ತಿತ್ವ ಮತ್ತು ಬರಹದ ಕಿರು ಪರಿಚಯದ ನಂತರ ಅವರ ಮಾತುಗಳನ್ನ ತಾವೆಲ್ಲ ಕೇಳಲಿದ್ದೀರಿ. ಒಂದು ಕ್ರಾಂತಿ ಆಗಬೇಕಾದ್ರೆ ಕೇವಲ ಒಬ್ಬ ವ್ಯಕ್ತಿಯಿಂದ ಸಾಧ್ಯವಿಲ್ಲ, ಆದರೆ ಒಬ್ಬ ವ್ಯಕ್ತಿಯಿಂದ ಒಂದು ಕ್ರಾಂತಿಯ ಬೀಜವನ್ನ ಬಿತ್ತಲು ಸಾಧ್ಯವಿದೆ. ಈ ಸಾಲುಗಳು ನನ್ನ ವಿದ್ಯಾಗುರುಗಳು ಹಾಗೂ ಇಂದಿನ ಉಪನ್ಯಾಸಕ್ಕೆ ಆಹ್ವಾನಿತರಾಗಿರುವ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಸರ್ ಪದೇ ಪದೇ ಕ್ಲಾಸ್ನಲ್ಲಿ ನಮಗೆ ಹೇಳ್ತಿರುವಂಥ ಮಾತುಗಳಾಗಿದ್ವು. ಬದುಕೆಂದರೆ ಹೋರಾಟ, ಸಾಧನೆ ಎಂದರೆ ಪರಿಶ್ರಮ, ಹವ್ಯಾಸವೆಂದರೆ ಓದು ಬರಹ, ವೃತ್ತಿ ಎಂದರೆ ನಿಷ್ಠೆ, ಪ್ರಾಮಾಣಿಕತೆ ಹಾಗೂ ಸಮಯ ಪಾಲನೆ ಎಂದುಕೊಂಡೇ ತಮ್ಮ ಬದುಕನ್ನ ಕಟ್ಟಿಕೊಂಡವರು ಬಸವರಾಜ್ ಡೋಣೂರ್ ಅವರು. ವೃತ್ತಿ ಬದುಕಿನಲ್ಲಿ ಕರ್ನಾಟಕ ಕಾಲೇಜು ಧಾರವಾಡ, ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಲಕ್ಷಾನುಲಕ್ಷ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಅಷ್ಟೇ ಅಲ್ಲ, ಬದುಕಿಗೆ ಹೇಗೆಲ್ಲ ತೆರೆದುಕೊಂಡು ಬಾಳಬೇಕು ಎನ್ನುವ ಜೀವನ ಪಾಠವನ್ನ ಕಲಿಸಿದವರು. ಪರೀಕ್ಷಾ ವಿಭಾಗದ ನಿಯಂತ್ರಕರಾಗಿ, ಡೀನರಾಗಿ, ಕುಲಸಚಿವರಾಗಿ ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ ಸೇವೆಗೈಯುತ್ತಿರುವ ಶ್ರೀಯುತರು. ಆಡಳಿತಕ್ಕೂ ಸೈ ಎನಿಸಿಕೊಂಡವರು. ಸಂಘಟನೆ ಮಾಡುವುದು ಅವರ ಜೀವಾಳ. ಧಾರವಾಡ ಕಟ್ಟೆಯಂತ ಅದ್ಭುತ ವೇದಿಕೆಯನ್ನ ಹುಟ್ಟು ಹಾಕಿದವರಲ್ಲಿ ಅವರು ಪ್ರಮುಖರು. ಈಗ ಧಾರವಾಡ ಕಟ್ಟೆಯ ಅಧ್ಯಕ್ಷರು ಕೂಡ. ಸುತ್ತಲೂ ಒತ್ತಡದ ಬದುಕು, ದೇಹ ದನದ್ರೂ ಮನಸ್ಸಿನ ಚಲನಶೀಲತೆಗೆ ವೆನ್ ಐ ಸ್ಟಾಪ್ ವರ್ಕಿಂಗ್ ದಟ್ ಈಸ್ ದ ಲಾಸ್ಟ್ ಡೇ ಆಫ್ ಮೈ ಲೈಫ್ ಎನ್ನುವ ಅವರದೇ ಸಾಲುಗಳು ಬಹುಶಃ ಅವ್ರಿಗೆ ಸ್ಫೂರ್ತಿ ಅಂತ ಕಾಣುತ್ತೆ. ತಬಲಾಜಿ, ಹಾವು ತುಳಿದೇನೆ, ಪರಿಹಾರ, ದಶಕದ ಕಥೆಗಳು, ಚಾಂದನಿ ಚೌಕ್ ಅವರ ಈ ಎಲ್ಲ ಕಥಾ ಸಂಕಲನಗಳಲ್ಲಿನ ಕಥೆಗಳು ನಮ್ಮ ಬದುಕಿನ ಕಥೆಗಳಂತೆಯೇ ಕಾಣುತ್ತವೆ. ನಮ್ಮ ವ್ಯಕ್ತಿತ್ವದಾಚೆಗೆ ನಿಂತು ಬದುಕನ್ನ ನೋಡಿದಾಗ ಮಾತ್ರ ಇಂಥ ಬರವಣಿಗೆ ಸಾಧ್ಯ ಎನ್ನುವ ರೀತಿನಲ್ಲಿ ಆ ಕಥೆಗಳು ಹೊರಹೊಮ್ಮುತ್ತವೆ. ಪಾಪಿಯ ಪಶ್ಚಾತ್ತಾಪ, ಕೊನೆಯ ಎಲೆ, ಇತ್ತೀಚೆಗೆ ಪ್ರಕಟಗೊಂಡಂತ ಮೈ ಫಾದರ್, ಮನು ಬಳಗಾರ್ ಅವರು ಬರೆದಂತ ಅಪ್ಪ ಕೃತಿಯ ಕನ್ನಡದಿಂದ ಇಂಗ್ಲಿಷ್ಗೆ ಅನುವಾದವಾದಂಥ ಕೃತಿಯನ್ನ ಒಳಗೊಂಡಂತೆ ಒಟ್ಟು 8 ಕೃತಿಗಳು ಅನುವಾದ ಸಾಹಿತ್ಯವನ್ನ ಪ್ರವೇಶಿಸಿವೆ. ಹೆಜ್ಜೇನು, ಸ್ನೇಹ ಸಂಪದ, ನ್ಯೂ ಪರ್ಸ್ಪೆಕ್ಟಿವ್ಸ್ ಇನ್ ಗಿರೀಶ್ ಕಾರ್ನಾಡ್ಸ್ ಪ್ಲೇಸ್, ಪೋಸ್ಟ್ ಮಾಡರ್ನಿಸಮ್, ಏಸ್ಕೆಟಿಕ್ಸ್ ಅಂಡ್ ಸೈನ್ಸ್ ಆಫ್ ದ ಎವ್ರಿಡೇ ಇನ್ ಪೂರ್ಣಚಂದ್ರ ತೇಜಸ್ವಿ ಇವು ಅವರ ಸಂಪಾದನಾ ಕೃತಿಗಳು. ನೋಟ ನಿಲುವು 4 ಸಂಪುಟಗಳಲ್ಲಿ ಅನೇಕ ಕನ್ನಡ ಸಾಹಿತ್ಯ ನಿರ್ಮಾಪಕರ ಕುರಿತಾದಂಥ ಸಂದರ್ಶನಗಳು ಹಾಗೂ ಸಂಶೋಧನಾ ಪ್ರಬಂಧಗಳನ್ನು ಒಳಗೊಂಡಂಥ ಒಂದು ಖಜಾನೆಯಂತೆ ಅವು ನಮಗೆ ಗೋಚರವಾಗ್ತವೆ. ಪೋಯಿಟ್ರಿ ಈಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಹೇಳ್ಕೊಂಡೇನೆ ಕಸ್ತೂರಿಯ ಮೃಗ, ಕಂಗಳ ಬರ ಎಂಬ 2 ಕವನ ಸಂಕಲನಗಳನ್ನ ಕನ್ನಡ ಸಾಹಿತ್ಯಕ್ಕೆ ಸರ್ ನೀಡಿದ್ದಾರೆ. ಈ 2 ಸಂಕಲನಗಳಲ್ಲಿನ ಕವಿತೆಗಳನ್ನ ನಾವು ಓದಿದಾಗ ಅದರಲ್ಲಿ ಮಾನವೀಯ ಮೌಲ್ಯಗಳು, ಪ್ರೀತಿ, ವಿಶ್ವಾಸ, ಮೋಸ, ದ್ವೇಷ, ಕನಸು, ವಂಚನೆ, ಕಲ್ಪನೆಗಳ ಸುತ್ತ ಆ ಕವಿತೆಗಳು ಸುಳಿದಾಡ್ತವೆ. ಸರಳವಾಗಿ ಮತ್ತೆ ಸಹಜವಾಗಿ ಕವಿತೆಗಳು ಮೂಡ್ ಬಂದಿವೆ. 10 ವರ್ಷಗಳ ಹಿಂದೆ ಹುಟ್ಟಿಕೊಂಡಂತ ಸರ್ ಬಹುಶಃ ಅದನ್ನ ಅವರ ಕನಸಿನ ಕೂಸು ಅಂತ ಕರೀತಾರೆ. ಆ ಕನಸಿನ ಕೂಸು ಅದ್ಯಾವುದು ಅಂತಂದ್ರೆ ಅವರ ಮೊಟ್ಟ ಮೊದಲ ಕಾದಂಬರಿ ಉರಿಯುವ ಕೆಂಡದ ಮೇಲೆ. ಕಳೆದ ವಾರ ಅದು ಪ್ರಕಟಗೊಂಡು ಓದುಗರ ಕೈ ಸೇರಲು ತಯಾರಾಗಿದೆ. ಈ 10 ವರ್ಷಗಳಲ್ಲಿ ಸರ್ ಈ ಕಾದಂಬರಿಯ
ಕೆಲವು ಸಾಲುಗಳನ್ನು ಫೇಸ್ಬುಕ್ ಪೇಜ್ಗಳಲ್ಲಿ ಹಾಕ್ತಾ ಇದ್ರು. ಅದನ್ನು ಓದಿಕೊಂಡವರಲ್ಲಿ ನಾನು ಕೂಡ ಒಬ್ಬಳಾಗಿರೋದ್ರಿಂದ ನಮಗೆಲ್ಲ ಅದರಲ್ಲಿ ಸಹಜವಾದಂಥ ಒಂದು ಕುತೂಹಲ ಹುಟ್ಕೊಳ್ಳುತ್ತೆ. ವ್ಯವಸ್ಥೆ ಒಳಗಿದ್ದುಕೊಂಡು ವ್ಯವಸ್ಥೆಯಲ್ಲಿನ ಅನ್ಯಾಯದ ವಿರುದ್ಧ ಹೋರಾಡುವ ಆ ನಾಯಕನ ಹೋರಾಟ ಅಷ್ಟೇ ಅಲ್ಲ, ನಾಯಕನ ಮನಸ್ಸಿನ ಒಳಗಡೆ ನಡೆಯುವಂಥ ಹೋರಾಟ, ತಿಕ್ಕಾಟ, ಸಂಘರ್ಷಗಳನ್ನು ಬಹಳ ಅದ್ಭುತವಾಗಿ ಈ ಕಾದಂಬರಿ ಕಟ್ಕೊಡುತ್ತೆ ಅಂತ ನನಗನ್ಸುತ್ತೆ. ಈವರೆಗಿನ ಸಾಹಿತ್ಯ ಸೇವೆಗೆ ಅವರಿಗೆ ತಮಾ ಪ್ರಶಸ್ತಿ, ಮನುಶ್ರೀ ಪಾರ್ಥಸಾರಥಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಸಂದಿವೆ. ಕಳೆದ 5-6 ತಿಂಗಳುಗಳಿಂದ ಸಂಯುಕ್ತ ಕರ್ನಾಟಕಕ್ಕೆ ಅಂಕಣಕಾರರಾಗಿ ಬದುಕು ಮತ್ತು ಸಾಹಿತ್ಯ ಈ ಎರಡನ್ನೂ ಬಿಂಬಿಸುವಂಥ ಅನೇಕ ಅಂಕಣಗಳನ್ನು ಅವರು ಬರೆದಿದ್ದಾರೆ. ನಿನ್ನೆಯಷ್ಟೇ ಪ್ಯಾಬ್ಲೋ ನೆರೂಡಾ ಮತ್ತು ಅವನ ಕವಿತೆಗಳ ಕುರಿತಾಗಿ ವಿಸ್ತೃತವಾದಂಥ ಒಂದು ಅಂಕಣ ಮೂಡ್ ಬಂತು. ಈ ಹೊತ್ತು ಅವರು ಇದೇ ಕವಿಯ ಕುರಿತಾಗಿ ಮಾತನಾಡಲಿದ್ದಾರೆ. ಆ ಒಂದು ಅಂಕಣದ ಪ್ರವೇಶಿಕೆ ಅಂತಿದ್ರೆ ಇವತ್ತಿನ ಅವರ ಮಾತುಗಳು ಪ್ಯಾಬ್ಲೋ ನೆರೂಡಾನ ಬದುಕು ಮತ್ತು ಅವನ ಬರವಣಿಗೆಯ ವಿವಿಧ ಮಗ್ಲುಗಳನ್ನು ಪರಿಚಯ ಮಾಡಿಸ್ಕೊಡ್ಬೋದು ಅಂತ ಒಂದು ನಿರೀಕ್ಷೆಯನ್ನು ನಾನು ಇಟ್ಕೊಂಡಿದ್ದೀನಿ. ಮೋಸ್ಟ್ಲಿ ತಾವೆಲ್ಲ ಕೂಡ ಆ ನಿರೀಕ್ಷೆಯಲ್ಲೇ ಇವತ್ತು ಇಲ್ಲಿ ಸಂದಿದ್ದೀರಾ. ಹಾಗಾಗಿ ನಾನು ಈ ವೇದಿಕೆಯನ್ನು ಈ ಪರಿಚಯದೊಂದಿಗೆ ಅವ್ರಿಗೆ ಬಿಟ್ಕೊಡ್ತಾ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ವಿಜಯಲಕ್ಷ್ಮಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾ ಸರ್, ಕೇಳಿಸುತ್ತೆ. ಧಾರವಾಡ ಕಟ್ಟೆಯ ಎಲ್ಲ ಪದಾಧಿಕಾರಿಗಳಿಗೆ, ಹಿರಿಯರಿಗೆ, ಸ್ನೇಹಿತರಿಗೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಾಹಿತ್ಯಾಸಕ್ತರಿಗೆ, ಸ್ನೇಹಿತರಿಗೆ, ಹಿರಿಯರಿಗೆ ನಮಸ್ಕಾರಗಳು. ಲ್ಯಾಟಿನ್ ಅಮೆರಿಕದ ಜಗತ್ ಪ್ರಸಿದ್ಧ ಕವಿ ಪ್ಯಾಬ್ಲೋ ನೆರೂಡನ ಬಗ್ಗೆ ನಾನು ಇವತ್ತೊಂದು ಮಾತನಾಡಿದ್ದೇನೆ. ನಾನು ಅನೇಕ ಟಿಪ್ಪಣಿಗಳನ್ನ ಮಾಡಿಕೊಂಡಿದ್ದೇನೆ ಮತ್ತು ಕಳೆದ ಒಂದು ವಾರದಲ್ಲಿ ಅವನ 8 ಕವನಗಳನ್ನ ಕನ್ನಡಕ್ಕೆ ಅನುವಾದಿಸಿದ್ದೇನೆ. ಕೆಲವು ಕವನಗಳ ಚರಣಗಳನ್ನ ಮಾತ್ರ, 1-2 ಚರಣಗಳನ್ನ ಮಾತ್ರ, ಸ್ಟಾಂಜಾಗಳನ್ನ ಮಾತ್ರ ನಾನು ಅನುವಾದಿಸಿದ್ದೇನೆ. ಸಮಯ ಆಗಲೇ 5 ಗಂಟೆ 15 ನಿಮಿಷ ಆಗಿದೆ. 1 ಗಂಟೆ ಮಾತನಾಡಬಹುದು ಅಂದ್ಕೊಂಡಿದ್ದೇನೆ. ಈ 1 ಗಂಟೆಯಲ್ಲಿ ಪ್ಯಾಬ್ಲೋ ನೆರೂಡನ ಬಗ್ಗೆ ಎಷ್ಟು ಮಾತುಗಳನ್ನು ಆಡಬಹುದು ನನಗೆ ಗೊತ್ತಿಲ್ಲ. ಹೆಚ್ಚಿನ ನಿರೀಕ್ಷೆ ಬೇಡ. ನಾನು ಚಿಲಿ ದೇಶದಲ್ಲಿ ಹುಟ್ಟಿದವನಲ್ಲ, ಲ್ಯಾಟಿನ್ ಅಮೆರಿಕವನ್ನ ನೋಡಿದವನಲ್ಲ. ನಿಮ್ಮ ಹಾಗೆ ಬಹಳ ದೂರದಿಂದ ಪ್ಯಾಬ್ಲೋ ನೆರೂಡನನ್ನ ನೋಡಿದವನು. ಅವನ ಕಾವ್ಯದ ಮೂಲಕ, ಅವನ ಮೆಮಾಯರ್ ಅಂತಕ್ಕಂಥ ಅದ್ಭುತವಾದ ಆತ್ಮಚರಿತ್ರೆಯ ಮೂಲಕ ಮತ್ತು ಅವನ ಅನೇಕ ಚಿಕ್ಕ ಮತ್ತು ದೀರ್ಘ ಕವನಗಳ ಮೂಲಕ ನಾನು ಅವನನ್ನ ಕಂಡುಕೊಂಡಿದ್ದೇನೆ. ಪ್ಯಾಬ್ಲೋ ನೆರೂಡನ ಬಗ್ಗೆ ನಾನು ಮೊದಲು ತಿಳಿದುಕೊಂಡಿದ್ದು ಪಿ. ಲಂಕೇಶ್ ಅವರ ಮರೆಯದ ಮುನ್ನ ಅಂಕಣದ ಮೂಲಕ. ಆ ಅಂಕಣದಲ್ಲಿ ಅವರು ಒಂದು ಮಾತನ್ನ ಪ್ರಸ್ತಾಪ ಮಾಡಿದ್ರು. ನಾನು ಆ ಮಾತಿನೊಂದಿಗೆ ನನ್ನ ಉಪನ್ಯಾಸವನ್ನ ಇಂದು ಮುಗಿಸ್ತೇನೆ. ಪ್ರಾರಂಭದಲ್ಲಿ ಆ ಬಗ್ಗೆ ಪ್ರಸ್ತಾಪ ಮಾಡುವ ಅಗತ್ಯ ಇಲ್ಲ ಅಂತ ಕಾಣುತ್ತದೆ. ನಾನು ಸಾಹಿತ್ಯದ ವಿದ್ಯಾರ್ಥಿ ಆದರೂ ಕೂಡ ಕನ್ನಡ ಸಾಹಿತ್ಯವನ್ನ ಓದ್ಲಿಕ್ಕೆ ಹಚ್ಚಿದವರು ಲಂಕೇಶ್ ಅವರು. ತಮ್ಮ ಮರೆಯದ ಮುನ್ನ ಅಂಕಣದಲ್ಲಿ ಅವರು ಪ್ರಪಂಚದ ಸಾಹಿತ್ಯದ ಬಗ್ಗೆ, ನೆರೂಡನ ಬಗ್ಗೆ, ಟಾಲ್ಸ್ಟಾಯ್ ಬಗ್ಗೆ, ಅನೇಕ ಜನ ಕಮ್ಯೂನ್ ಬಗ್ಗೆ, ಕಿರ್ಕೆಗಾರ್ಡ್ ಬಗ್ಗೆ, ಅನೇಕ ಜನ ಪಾಶ್ಚಾತ್ಯ ವಿದ್ವಾಂಸರ ಬಗ್ಗೆ, ಲೇಖಕರ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ, ಅದ್ಭುತವಾಗಿ, ಮನ ಮುಟ್ಟುವಂತೆ, ಮನ ತಾಕುವಂತೆ ಬರಿತಾ ಇದ್ರು. ಅದ್ಭುತ ಲೇಖಕ ಲಂಕೇಶ್ ಅವರು. ಹೀಗಾಗಿ ನನಗೆ ಈ ಎಲ್ಲ ಲೇಖಕರಲ್ಲಿ ಆಸಕ್ತಿ ಕೊಟ್ಟಿತ್ತು. ಈಗ ಧಾರವಾಡ ಕಟ್ಟೆ ನನ್ನ 20-25 ವರ್ಷದ ಕನಸನ್ನ ನನಸನ್ನಾಗಿ ಮಾಡ್ತಾ ಇದೆ. ಮಾಡರ್ನ್ ಮೇಕರ್ಸ್ ಆಫ್ ಮಾಡರ್ನ್ ಲಿಟರೇಚರ್, ಆಧುನಿಕ
ಜಾಗತಿಕ ಸಾಹಿತ್ಯವನ್ನ ನಿರ್ಮಿಸಿದ ಮಹನೀಯರ ಬಗ್ಗೆ ಸುಮಾರು 5 ತಿಂಗಳ ಕಾಲ ಈ ವೇದಿಕೆ ಮೂಲಕ ಚರ್ಚೆ, ಭಾಷಣ ಇತ್ಯಾದಿ ನಡೆಯಲಿದೆ ಮತ್ತು ಈಗ ನಡೀತಾ ಇದೆ. ಮತ್ತೆ ಉಪನ್ಯಾಸದ ನಂತರ ನಾವು ನಮ್ಮ ಚರ್ಚೆಯನ್ನ ಮುಂದುವರಿಸಬಹುದು. ಸಂಯುಕ್ತ ಕರ್ನಾಟಕದಲ್ಲಿ ಬರೆದ ಅಂಕಣದಲ್ಲಿ ಪ್ರಸ್ತಾಪಿಸಿದ ಕೆಲವು ಸಂಗತಿಗಳನ್ನ ನಾನು ಮತ್ತೆ ನಿಮ್ಮೊಂದಿಗೆ ವಿಸ್ತಾರವಾಗಿ ಚರ್ಚಿಸಬಹುದು ಅಂತ ಕಾಣ್ತದೆ. ಆ ನಂತರದಲ್ಲಿ ನಾನು ಸಂಗ್ರಹಿಸಿದ ಕೆಲವು ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಡ್ತೇನೆ. ಪ್ಯಾಬ್ಲೋನನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಂತಂದ್ರೆ ಅವನ ಜೀವನದ ವಿವರಗಳನ್ನ ತಿಳಿಲೇಬೇಕು ಅಂತೇನಿಲ್ಲ. ಆದ್ರೆ ಅವನ ಕಾವ್ಯದ ಮೂಲಕವೇ ನಾವು ಅವನನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅವನ ಕಾವ್ಯದ ಮೂಲಕವೇ ಅವನ ಮನಸ್ಥಿತಿಯನ್ನ, ಅವನ ಲೋಕದರ್ಶನವನ್ನ, ಅವನ ದಾರ್ಶನಿಕತೆಯನ್ನ, ಅವನ ಸಂತತ್ವವನ್ನ, ಅಂದ್ರೆ ಸೆಂಟ್ಲಿಹುಡ್, ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಒಬ್ಬ ಸುಪ್ರಸಿದ್ಧ ಕವಿಯ ಬಗ್ಗೆ ಮತ್ತು ಒಬ್ಬ ಹೋರಾಟ ಕವಿಯ ಬಗ್ಗೆ ಅನೇಕ ಸಂಗತಿಗಳು, ಅನೇಕ ವಿಚಾರಗಳು ಹಾಗೆ ಗಾಡಿಯಲ್ಲಿ ತೇಲಾಡ್ತಾ ಇರ್ತವೆ. ಅದರಲ್ಲಿ ಎಷ್ಟು ವಾಸ್ತವ, ಎಷ್ಟು ಅತಿ ವಾಸ್ತವ ಅಥವಾ ಎಷ್ಟು ಸುಳ್ಳು ಅಂತ ಪತ್ತೆ ಹಚ್ಚಲಿಕ್ಕೆ ಬರೋದಿಲ್ಲ. ಹೀಗಾಗಿ ಆ ವ್ಯಕ್ತಿಯ, ಒಬ್ಬ ಕವಿಯ ಜೀವನದ ಬಗ್ಗೆ, ಅವನ ಬಾಹ್ಯ ಬದುಕಿನ ಬಗ್ಗೆ ಬಂದಂತ ವಿವರವನ್ನ ಆಧಾರವಾಗಿಟ್ಟುಕೊಂಡು ಅವನ ವ್ಯಕ್ತಿತ್ವವನ್ನ ಅಳೆಯುವ, ಮೌಲ್ಯಮಾಪನ ಮಾಡುವ, ಹೊರಗೆ ಹಚ್ಚುವ ಕೆಲಸವನ್ನ ಮಾಡಿಕೊಡುದು ಅಂತ ನನಗೆ ಈಗ ಅನಿಸ್ತದೆ. ಯಾಕೆಂದ್ರೆ ನಮ್ಮ ಸುತ್ತಮುತ್ತಲಿನ ಜನರು ನಮ್ಮ ಬಗ್ಗೆ ಏನೆಲ್ಲ ಕಥೆಗಳನ್ನ ಕಟ್ತಾ ಇರ್ತಾರೆ. ಯಾವಾಗ ನೀವು ಒಂದು ಒಳ್ಳೆಯ ಕೆಲಸವನ್ನ ಮಾಡ್ತೀರೋ ಅಥವಾ ನಿಮ್ಮಿಂದ ಒಂದು ದೊಡ್ಡ ಸಾಧನೆ ಆಗ್ತದೋ ಆವಾಗ ಜನರು ಏನೆಲ್ಲ ಕಥೆಯನ್ನ ಕಟ್ತಾ ಇರ್ತಾರೆ. ಪ್ಯಾಬ್ಲೋ ನೆರೂಡನ ಬಗೆಗೆ ನಮಗೆ ಅನೇಕ ಕಥೆಗಳು, ಸಂಗತಿಗಳು, ವಿವರಗಳು ಇವೆ. ಸಾವಿರಾರು ಪುಟದ ಬರಹ ಅವನ ಸಾಮಾಜಿಕ ಬದುಕಿನ ಬಗ್ಗೆ, ಅವನ ಹೋರಾಟದ ಬಗ್ಗೆ ಇತ್ಯಾದಿ ಬಂದಿದೆ. ಹಾಗೆ ಅವನ ಕಾವ್ಯದ ಬಗ್ಗೆ ನನಗೆ ಅವನ ವೈಯಕ್ತಿಕ ವಿವರದಲ್ಲಿ, ಅವನ ಬದುಕಿನಲ್ಲಿ ನನಗೆ ಕುತೂಹಲ, ಆಸಕ್ತಿ ನಿಮ್ಮ ಹಾಗೆ ಇದೆ. ಆದ್ರೆ ಹೆಚ್ಚಿನ ಆಸಕ್ತಿ, ಕುತೂಹಲ ಅವನ ಕಾವ್ಯದಲ್ಲಿ ಇದೆ. ಪ್ಯಾಬ್ಲೋ ನೆರೂಡ ಅತ್ಯಂತ ಮಹತ್ವದ ಕವಿ, ಒನ್ ಆಫ್ ದಿ ಮೋಸ್ಟ್ ಪ್ರೊಮಿನೆಂಟ್ ಪೋಯಿಟ್ಸ್ ಆಫ್ ಮಾಡರ್ನ್ ಲ್ಯಾಟಿನ್ ಅಮೆರಿಕನ್ ವರ್ಲ್ಡ್. ಹಾಗೆ ಅನ್ನೋದು ಕೂಡ ಸರಿಯಲ್ಲ. ನಾಟ್ ಜಸ್ಟ್ ಮಾಡರ್ನ್ ಲ್ಯಾಟಿನ್ ಅಮೆರಿಕನ್ ವರ್ಲ್ಡ್, ಮಾಡರ್ನ್ ವರ್ಲ್ಡ್ ಅಂತ ಹೇಳಬೇಕು. ಜಗತ್ತು ಕಂಡ ಅತ್ಯಂತ ಮಹತ್ವದ ಕವಿಗಳಲ್ಲಿ, ಅತ್ಯಂತ ಪ್ರತಿಭಾನ್ವಿತ ಕವಿಗಳಲ್ಲಿ ಪ್ಯಾಬ್ಲೋ ನೆರೂಡ ಕೂಡ ಒಬ್ಬ. ಸೊ ಅವನ ಕಾವ್ಯದ ಬಗ್ಗೆ, ಅವನ ಕಾವ್ಯದ ಬೇರೆ ಬೇರೆ ಮಜಲುಗಳ ಬಗ್ಗೆ, ಚಹರೆ ಬಗೆಗೆ ನಾವು ಮಾತನಾಡಬೇಕು ಅಂತ ನನಗೆ ಅನಿಸ್ತದೆ. ಹೀಗಾಗಿ ನಾನು ಅವನ ಕೆಲವು ಕವನಗಳನ್ನ ಸಮಯ ಇದ್ರೆ ಓದಲಿಕ್ಕೆ ಇಷ್ಟಪಡ್ತೇನೆ. ಈ ಅಗೋಚರವಾದ ಮಗತ್ತಿನ ಬಗ್ಗೆ ಬರೆದರೆ ಮಾತ್ರ ಕವಿ ದೊಡ್ಡವನಾಗ್ತಾನೆ ಅಂತಕ್ಕಂಥ ಮಿತ್ತಿನಲ್ಲಿ ಅವನಿಗೆ ನಂಬಿಕೆ ಇರಲಿಲ್ಲ, ನೆರೂಡನಿಗೆ ನಂಬಿಕೆ ಇರಲಿಲ್ಲ. ಅವನು ಅದನ್ನ ಬಹಳ ವ್ಯವಸ್ಥಿತವಾಗಿ ಒಡೆದು ಹಾಕಿದ. ತನ್ನ ಸುತ್ತಲಿನ ಪರಿಸರದ ಬಗ್ಗೆ, ತನ್ನ ಜೊತೆಗಿರುವ ಸಾಮಾನ್ಯ ಜನರ ಬಗ್ಗೆ, ಅವರ ಬಡತನ, ದಾರಿದ್ರ್ಯ, ಶೋಷಣೆ, ತಲ್ಲಣ, ವಿಷಾದ, ಅವರ ನೋವು, ನಲಿವು, ಅವರ ಹಬ್ಬ ಹರಿದಿನ, ಇಂಥ ಸಂಗತಿಗಳ ಬಗ್ಗೆ ಬರೆಯುವುದರ ಮೂಲಕ ಪ್ಯಾಬ್ಲೋ ನೆರೂಡ್ ಜೀವಪರ ಮತ್ತು ಜನಪರ ಕವಿಯಾದ. ನೆರೂಡನ ಲೋಕಪ್ರಿಯತೆ, ಅವನ ಜನಪ್ರಿಯತೆ ಎಷ್ಟು ಹೇಗಿತ್ತು ಅನ್ನೋದಕ್ಕೆ ನಾನು ಒಂದು ಉದಾಹರಣೆಯನ್ನ ಕೊಡ್ತೇನೆ. ನಾನು ಈ ಉದಾಹರಣೆಯನ್ನು ಕೊನೆಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಆಗ್ಲೇ ಈಗ ಅದರ ಅಗತ್ಯ ಇದೆ ಅಂತ ಅನಿಸ್ತದೆ. ಈ ಬಗ್ಗೆ ಲಂಕೇಶ್ ಅವರು ಸಂಕ್ಷಿಪ್ತವಾಗಿ ಬರೆದಿದ್ರು ಕೂಡ. ಲಂಕೇಶ್ ಅವರು ಏನ್ ಹೇಳಿದ್ರು ಅಂದ್ರೆ, ನಮ್ಮ ಕವಿಗಳು, ನಮ್ಮ ಲೇಖಕರು, ನಾವು ಅವರಿಗೆ ಒಂದು ಮೊದಲಿನ ಅವರು ಈ ಉದಾಹರಣೆಯನ್ನು ಕೊಡ್ತಾರೆ. ಪ್ಯಾಬ್ಲೋ ನೆರೂಡ್ಗೆ ಇಡೀ ಚಿಲಿ ದೇಶದ ಜನರು ಹೇಳಿದ, ನಾವು ಆರಿಸಿ ತರ್ತೀವಿ ಅಂತ ಹೇಳಿದರು.
ಪ್ಯಾಬ್ಲೋ ನೆರೂಡ ಹೇಳ್ತಾ, ಇಲ್ಲ ನನಗೆ ರಾಷ್ಟ್ರಪತಿ ಆಗ್ಬೇಕಾದ ಅಗತ್ಯ ಇಲ್ಲ, ನನಗೆ ಆಗ್ಬೇಕಾಗಿಲ್ಲ. ಅವನು ಸೆನೆಟರ್ ಆಗಿದ್ದ, ಅಂದ್ರೆ MP ಆಗಿದ್ದ. ಆಮೇಲೆ ಅನೇಕ ದೇಶಗಳಲ್ಲಿ ಈ ಕೌನ್ಸಿಲರ್ ಆಗಿ, ಅಂದ್ರೆ ರಾಜತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡಿದ್ದ. ಆದ್ರೆ ರಾಷ್ಟ್ರಪತಿ ಹುದ್ದೆಯನ್ನ ಅವನು ನಿರಾಕರಿಸಿದ. ಆಗ್ಲೇ ನೀವು ಬದುಕಿನ ವಿವರ ಕೇಳಿದ್ರಲ್ಲ, ಅದರಲ್ಲಿ ಎಲ್ಲ ಸಂಗತಿಗಳು ಪ್ರಸ್ತಾಪ ಆದವು. ಆದ್ರೆ ತನ್ನ ಗೆಳೆಯನನ್ನ ಚುನಾವಣೆಗೆ ಅವನನ್ನ ಚುನಾವಣೆಗೆ ನಿಲ್ಲಿಸಿ ಅವನನ್ನ ಆರಿಸಿತಿರ್ತಾನೆ. ಈ ಉದಾಹರಣೆಯನ್ನು ಕೊಟ್ಟು ಲಂಕೇಶ್ ಅವರು ಹೇಳ್ತಾ ಇದ್ರು, ಯಾವ ಕನ್ನಡದ ಕವಿ ಇಂಥ ಒಂದು ಅವಕಾಶವನ್ನ ಕೈ ಚೆಲ್ಲಲಿಕ್ಕೆ ಸಾಧ್ಯ ಇದೆ? ನೀವು ರಾಷ್ಟ್ರಪತಿ ಆಗೋದು, ಪ್ರಧಾನಮಂತ್ರಿ ಆಗೋದು, ಮುಖ್ಯಮಂತ್ರಿ ಆಗೋ ವಿಷಯ ಬೇಡ, ಮುನ್ಸಿಪಾಲಿಟಿ ಮೆಂಬರ್ನಾಗಿ ಮಾಡ್ತೀನಿ ಅಂದ್ರೂ ಕೂಡ ನಮ್ಮ ಲೇಖಕರು ಮುಂದೆ ಬರ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಮತ್ತು ತಿರಸ್ಕರಿಸುವ ಲೇಖಕರು ನಮ್ಮಲ್ಲಿದ್ದಾರೆ, ಹಾಗೇನಿಲ್ಲ. ಈ ಆತ್ಮಾಭಿಮಾನ ಇರ್ತಕ್ಕಂಥ ಸೆಲ್ಫ್ ರೆಸ್ಪೆಕ್ಟ್ ಅಂತ ನಾವು ಯಾವ ಕರಿತೀವಲ್ಲ, ಅದಿರ್ತಕ್ಕಂಥ ಅನೇಕ ಲೇಖಕರು ಇದ್ದಾರೆ. ಇರ್ಲಿ, ಇಂತಹ ಒಂದು ದೊಡ್ಡ ಮಟ್ಟದ ತ್ಯಾಗ ಅಥವಾ ಒಂದು ರಿಸ್ಕ್ ಬಹುತೇಕ ಭಾರತೀಯ ಸಾಹಿತಿಗಳು ತೆಗೆದುಕೊಳ್ಳೋದಿಲ್ಲ. ಅದರಲ್ಲಿ ನೀವೆಲ್ಲ ಭಾಗ್ಯಗಳು. ಹೀಗಾಗಿ ನಮ್ಗೆ ಪ್ಯಾಬ್ಲೋ ನೆರೂಡ ಬಹಳ ಮಹತ್ವದ ಲೇಖಕ ಕಾಣ್ತಾರೆ. ಒಂದು ಸಾಮ್ಯತೆ ನನಗೆ ಕಾಣಿಸ್ತದೆ, ಪ್ಯಾಬ್ಲೋ ನೆರೂಡ, ಟಾಲ್ಸ್ಟಾಯ್ ಮತ್ತು ನಮ್ಮ ರವೀಂದ್ರನಾಥ್ ಟ್ಯಾಗೋರ್. ನೀವು ಶಾಂತಿನಿಕೇತನಕ್ಕೆ ಹೋಗಿ ನೋಡಿ, ಟ್ಯಾಗೋರ್ ತನ್ನೆಲ್ಲ ಆಸ್ತಿಯನ್ನ ಶಾಂತಿನಿಕೇತನಕ್ಕಾಗಿ ಕೊಟ್ಬಿಟ್ರು. ಬಹಳ ಶ್ರೀಮಂತರು ಟ್ಯಾಗೋರ್ ಅವರು, ಬಹಳ ಶ್ರೀಮಂತರು. ಕಲ್ಕತ್ತಲ್ಲಿರ್ತಕ್ಕಂಥ ಮನೆಯನ್ನು ಕೊಟ್ಟರು, ತಮ್ಮ ಜಮೀನನ್ನು ಕೊಟ್ಟರು, ಅದೆಲ್ಲವನ್ನು ಕೊಟ್ಟು ಇವತ್ತಲ್ಲಿ ಶಾಂತಿನಿಕೇತನ್ ಅಂತಕ್ಕಂಥ ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯ ಬೆಳೆದು ಬರ್ಲಿಕ್ಕೆ ಕಾರಣರಾದ್ರು. ಟಾಲ್ಸ್ಟಾಯ್ ಆ ಕಾಲದ ರಷ್ಯಾ ದೇಶದ ಅತ್ಯಂತ ಅಗರ್ಭ ಶ್ರೀಮಂತರಲ್ಲಿ ಒಬ್ಬ. ಆತನಿಗೆ 4 ಪ್ರೈವೇಟ್ ಖಾಸಗಿ ಉದ್ಯಾನಗಳಿದ್ವು, ಎಸ್ಟೇಟ್ಸ್, 300 acres ಈಚ್, 300 ಎಕರೆದಷ್ಟು 4 ಖಾಸಗಿ ಉದ್ಯಾನಗಳನ್ನ ಹೊಂದಿದ್ದ ಲೇಖಕ ಟಾಲ್ಸ್ಟಾಯ್. ಕೊನೆಗೆ ಅವ್ರಿಗೆ ಸಮಾಜವಾದದಲ್ಲಿ ನಂಬಿಕೆ ಬಂದಾಗ, ನಮ್ಮಲ್ಲಿ ನಾವು ಸಮಾಜವಾದ ಬಗ್ಗೆ ಮಾತಾಡ್ತೇವೆ, ಕಮ್ಯುನಿಸಂ ಬಗ್ಗೆ ಮಾತಾಡ್ತೇವೆ, ಅಥವಾ ಬೇರೆ ಬೇರೆ ಎಲ್ಲದ್ರ ಬಗ್ಗೆ ಮಾತಾಡ್ತೇವೆ, ಆದ್ರೆ ನಮ್ಮ ಇಂಟಿಗ್ರಿಟಿ ಪ್ರಶ್ನೆ ಬರ್ತದೆ. ಈಗ ನಡೆದಂತೆ ನಡೆಯುವುದು ಇದೇನಿದೆಯಲ್ಲ, ಇದು ಬಹಳ ಮಹತ್ವದ್ದು. ನಾವೆಲ್ಲರೂ ಶರಣರಲ್ಲ, ಸಂತರಲ್ಲ. ಅಲ್ಲಿ ನಮ್ಮಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇರ್ತದೆ, ಆದ್ರೆ ಡ್ರಾಸ್ಟಿಕ್ ಆದಂತ ವ್ಯತ್ಯಾಸ ಇರಕೂಡದು ಅಂತಕ್ಕಂಥದ್ದು. ಸೊ ಟಾಲ್ಸ್ಟಾಯ್, ಹೌ ಮಚ್ ಲ್ಯಾಂಡ್ ಡಸ್ ಎ ಮ್ಯಾನ್ ನೀಡ್, ಮನುಷ್ಯನಿಗೆ ಬದುಕಲು ಎಷ್ಟು ಭೂಮಿ ಬೇಕು ಅಂತಕ್ಕಂಥ ಕಥೆಯನ್ನ ಬರೆಯುವ ಪೂರ್ವದಲ್ಲಿ ತನ್ನ ಎಲ್ಲಾ ಆಸ್ತಿಯನ್ನ ತನ್ನ ಟೆನೆಂಟ್ಸ್ಗಳಿಗೆ, ಕೆಲಸ ಮಾಡ್ತಿರ್ತಾರಲ್ಲ ರೈತಾಪಿ ಜನರಿಗೆ, ಅವನು ಅದನ್ನ ಕೊಟ್ಬಿಡ್ತಾನೆ. ಅಷ್ಟೇ ಅಲ್ಲದೆ ತನ್ನ ಎಲ್ಲಾ ಪ್ರಕಟಿತ ಪುಸ್ತಕಗಳ ಮೇಲಿನ ಗ್ರಂಥ ಸ್ವಾಮ್ಯವನ್ನು ಕೂಡ ಅವನು ಬಿಟ್ಕೊಡ್ತಾನೆ, ಹೆಂಡತಿಗೆ ಇರ್ತದೆ, ಬಿಟ್ಕೊಡ್ತಾನೆ. ಹೀಗಾಗಿ ಅವನು ಸತ್ತಾಗ ದ ರಿಚೆಸ್ಟ್ ಮ್ಯಾನ್ ಆಫ್ ಹಿಸ್ ಟೈಮ್, ಅವನು ಒಂದು ರೈಲು ನಿಲ್ದಾಣದಲ್ಲಿ ಒಂದು ಹರಿದ ಕೋಟಿನಲ್ಲಿ ಅವನು ಸತ್ತಾಗ ಅವನ ಮೈ ಮೇಲೆ ಒಂದು ಹರಿದ ಕೋಟು ಇರ್ತದೆ. ಆಮೇಲೆ ಅವನು ಪ್ಲಾಟ್ಫಾರ್ಮ್ ನಲ್ಲಿ ಒಬ್ಬ ಭಿಕ್ಷುಕನಂತೆ ಅವನು ಸತ್ತು ಹೋಗಿರ್ತಾನೆ. ಆದ್ರೆ ಅವನಿಗೆ ರಷ್ಯಾ ದೇಶ ತೋರಿದಂತ ಪ್ರೀತಿ, ಅಭಿಮಾನ ಅದು ಅದ್ಭುತವಾದದ್ದು. ಈಗಲೂ ಕೂಡ ಅವನು ಆ ದೇಶದ ಶೇಕ್ಸ್ಪಿಯರ್ನೇ. ರಷ್ಯಾದ ಶೇಕ್ಸ್ಪಿಯರ್ ಯಾರಂತಂದ್ರೆ ಟಾಲ್ಸ್ಟಾಯ್ ಅಂತಲೇ ನಾವು ಹೇಳ್ಬೋದು. ಹಾಗೆ ಆಧುನಿಕ ಭಾರತದ ಅತ್ಯಂತ ಮಹತ್ವದ ಲೇಖಕ ರವೀಂದ್ರನಾಥ್ ಟ್ಯಾಗೋರ್ ಅಂತ ಹೇಳಿದ್ರೆ ಕೆಲವು ಜನ ಒಪ್ಕೊಳ್ತಿಲ್ಲ. ಆದ್ರೆ ಎಲ್ಲವನ್ನ ನೋಡ್ಬೇಕಾಗ್ತದೆ. ಅವರ ಕಾವ್ಯ, ಅವರ ನಾಟಕ, ಅವರ ಕಾದಂಬರಿಗಳು, ಗೋರಾನ್ ಕಾದಂಬರಿಗಳು, ಇವುಗಳನ್ನೆಲ್ಲ ಇಟ್ಕೊಂಡು, ಅವರ ವ್ಯಕ್ತಿತ್ವವನ್ನು ಇಟ್ಕೊಂಡು, ಅವರ ವ್ಯಕ್ತಿತ್ವದಲ್ಲಿ ಚಿಕ್ಕ ಪುಟ್ಟ ದೋಷಗಳು ಇರ್ಬೋದು, ಅದ್ರ ಬಗೆಗೆ ಬಹಳ ತಲೆ ಕೆಡಿಸ್ಕೊಳ್ಳುವ ಅಗತ್ಯ ಇಲ್ಲ. ಸೊ ನೆರೂಡ ಕೂಡ ಆ ಮಟ್ಟದ ಆ ರೀತಿಯ ಕವಿಯಾಗಿದ್ದ, ಲೇಖಕ ಆಗಿದ್ದ ಅಂತ ಅನ್ನೋದು. ಸೊ ಹೀಗಾಗಿ ಅವನ ಕಾವ್ಯದ ಅಧ್ಯಯನದಿಂದ ನಮ್ಮ ಮನಸ್ಸು ಮಾಗುತ್ತದೆ, ನಮ್ಮ ಕನಸು ಅರಳುತ್ತವೆ, ಬುದ್ಧಿ ಚುರುಕಾಗ್ತದೆ, ನಮ್ಮ ನೈತಿಕ ಪ್ರಜ್ಞೆ ಎಚ್ಚರಗೊಳ್ಳುತ್ತದೆ ಮತ್ತು ಹೃದಯದಲ್ಲಿ ಪ್ರೀತಿಯ ಬೆಳೆಯುತ್ತದೆ. ಇದು ಬಹಳ ಮಹತ್ವದ್ದು. ಇಲ್ಲದೆ ಹೋದ್ರೆ ವೈ ರೀಡ್ ಲಿಟ್ರೇಚರ್? ಈಗ ಇಫ್ ಸಾಹಿತ್ಯ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರೋದಿಲ್ಲ ಅಂದ್ರೆ, ಸಾಹಿತ್ಯ ನಮ್ಮ ಮನಸ್ಸಿನ ಆರೋಗ್ಯವನ್ನ
ಹೆಚ್ಚಿಸೋದಿಲ್ಲ ಅಂತಂದ್ರೆ ಆ ಕಾವ್ಯವನ್ನ, ಆ ಸಾಹಿತ್ಯವನ್ನ ಯಾಕೆ ಓದ್ಬೇಕು ಅನ್ನೋದು ಒಂದು ಪ್ರಶ್ನೆ. ಇದು ಮಹತ್ವದ ಪ್ರಶ್ನೆ ಕೂಡ. ನಮ್ಮ ನೈತಿಕ ಪ್ರಜ್ಞೆಯನ್ನ ಆ ಕಾವ್ಯ ಹೆಚ್ಚಿಸ್ಬೇಕು. ಹೃದಯದಲ್ಲಿ ಪ್ರೀತಿಯ ದ್ವೇಷದ ಕಿಡಿಯಲ್ಲ, ಪ್ರೀತಿಯ ಕಿಡಿಯನ್ನ ಹೊತ್ತಿಸ್ಬೇಕು. ನಮ್ಮಲ್ಲಿ ಅಗಾಧ ಮಟ್ಟದ ದೇಶಭಕ್ತಿಯನ್ನ, ರಾಷ್ಟ್ರ ಪ್ರೇಮವನ್ನ ಹೊತ್ತಿಸ್ಬೇಕು. ಎಲ್ಲ ಮಾತುಗಳನ್ನ ವಿಶಾಲಾರ್ಥದಲ್ಲಿ ನಾವು ಅದನ್ನ ಸ್ವೀಕಾರ ಮಾಡಬೇಕು. ಸೊ ಈ ರೀತಿಯ ಒಂದು ಕಾವ್ಯವನ್ನ ನೆರೋಡ್ ಬರೆದ. ಇನ್ನು ಒಂದು ಸ್ವಲ್ಪ ಅವನ ಅನೇಕ ಜನ ತರುಣರು, ವಿದ್ಯಾರ್ಥಿಗಳು ಇಲ್ಲಿ ಇರೋದ್ರಿಂದ ಅವನ ಬದುಕಿನ ಬಗ್ಗೆ ಒಂದಿಷ್ಟು ವಿವರಗಳನ್ನ ನಾನು ನಿಮ್ಗೆ ಕೊಡ್ತೇನೆ. ಅವನ ತಂದೆ ಒಬ್ಬ ರೈಲಿನಲ್ಲಿ ರೈಲು ಕಾರ್ಮಿಕನಾಗಿದ್ದ, ರೈಲ್ವೆ ವರ್ಕರ್. ಅವನ ತಂದೆ ಜೋಸ್ ಡೆಲ್ ಕಾರ್ಮೆನ್ ರೇಸ್ ಅಂತ. ಅವನ ತಾಯಿ ರೋಸಾ ಬೆಸಲ್ಟೋ. ಅವಳು ನೆರೋಡ್ 1 ತಿಂಗಳದ ಶಿಶುವಾಗಿದ್ದಾಗ ಆಕೆ ಸತ್ತು ಹೋಗ್ಬಿಡ್ತಾಳೆ. ಆಮೇಲೆ ತಂದೆ ಮರು ಮದುವೆ ಆಗ್ತಾನೆ. ಈ ತಂದೆ ಮರು ಮದುವೆ ಅವನ ಮನಸ್ಸಿನ ಮೇಲೆ ಒಂದು ಸ್ವಲ್ಪ ಪರಿಣಾಮ ಬೀರ್ತು. ಅದು ಸಹಜ ಕೂಡ. ಅವನು ಹುಡುಗನಾಗಿದ್ದಾಗ ಅವನು ಬಹಳ ವಿಚಿತ್ರ ಹುಡುಗನಾಗಿದ್ದ. ಆಮೇಲೆ ಈ ಎಲ್ಲ ಸಂಗತಿಗಳು ಅದಕ್ಕೆ ಕಾರಣ ಆಗ್ತವೆ. ಬಾಲ್ಯದಲ್ಲಿ ಅನುಭವಿಸಿದ ಒಂದು ಹಿಂಸೆ ಆಗಿರ್ಬೋದು, ವೇದನೆ ಆಗಿರ್ಬೋದು, ಅಪಮಾನ ಆಗಿರ್ಬೋದು, ಅದೆಲ್ಲ ನಮ್ಮ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರ್ತಾ ಇರ್ತದೆ. ತನ್ನ 10ನೇ ವಯಸ್ಸಿನಲ್ಲೇನೆ ನೆರಡು ಕಾವ್ಯವನ್ನ ಬರೀಲಿಕ್ಕೆ ಪ್ರಾರಂಭ ಮಾಡ್ತಾನೆ. He started writing poetry at the age of 10, at the tender age of 10. 10ನೇ ವಯಸ್ಸಿನಲ್ಲಿ. ತಂದೆಗೆ ಇಷ್ಟ ಆಗೋದಿಲ್ಲ ಮಗ ಕಾವ್ಯ ಬರೆಯುವುದು, ಕವಿ ಆಗೋದು. ಪ್ರಾಯಶಃ ಎಲ್ಲಾ ದೇಶಗಳಲ್ಲೂ ಇದು ಇದ್ದದ್ದೇ. ಕವಿ ಆದವನು ಹುಚ್ಚನಾಗ್ತಾನೆ ಅಂತಕ್ಕಂಥ ಕಲ್ಪನೆ ಇತ್ತು. ನಮ್ಮ ಹಳ್ಳಿಯಲ್ಲೂ ಕೂಡ ಕಲ್ಪನೆ ಇತ್ತು. ಆತ ಬಹಳ ಬರಿತಾ ಇದ್ದಾನಂತೆ, ಕಾವ್ಯ ಬರಿತಾ ಇದ್ದಂತೆ. ಯಾವ ಹುಚ್ಚು ಹಿಡಿತದೋ ಗೊತ್ತಿಲ್ಲ ಅಂತ ಹೇಳಿ. ಬಟ್ ಹುಚ್ಚು ಹಿಡಿಲೇಬೇಕು. ಹುಚ್ಚು ಹಿಡಿದಾಗೆ ಕವಿ ಆಗೋದು, ಅದು ಸತ್ಯ ಕೂಡ. ಆದ್ರೆ ಈ ಹುಚ್ಚಿನ ಒಂದು ರೀತಿ ಬೇರೆ, ಈ ಹುಚ್ಚಿನ ಸ್ವರೂಪ ಬೇರೆ, ಈ ಹುಚ್ಚಿನ ಪರಿಣಾಮಗಳು ಬೇರೆ. ಆ ಸಂಗತಿಯನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಹೀಗಾಗಿ ತಂದೆ ಮಗನ ಕಾವ್ಯ ರಚನೆಯಲ್ಲಿ ಉತ್ಸಾಹ ತೋರಿಸಲಿಲ್ಲ, ನಿರುತ್ಸಾಹ ತೋರಿಸಿದ. ಯಾಕಂದ್ರೆ ತನ್ನ ಮಗ ಕವಿ ಆಗೋದು ಅವನಿಗೆ ಬೇಕಾಗಿರ್ಲಿಲ್ಲ. ಹೀಗಾಗಿ ಅವನ ಕಾವ್ಯವನ್ನ ಅವನು ಉದಾಸೀನ ಮಾಡಿದ, ತಂದೆ ಉದಾಸೀನ ಮಾಡಿದ. ಆಗ ಇವನು ಪ್ಯಾಬ್ಲೋ ನೆರೋಡಾ ಅಂತಕ್ಕಂಥ ಕಾವ್ಯನ ಇದು ಸ್ವಂತ ಹೆಸರು, ಇದು ಅವನ ಮೂಲ ಹೆಸರು ಅಲ್ಲ. ಸೊ ಪ್ಯಾಬ್ಲೋ ನೆರೋಡಾ ಅಂತಕ್ಕಂಥ ಹೆಸರಿನ ಒಂದು ಅನಾಮಧೇಯ ಹೆಸರಿನ ಮೇಲೆ ಅವನು ಕಾವ್ಯವನ್ನ ಪ್ರಕಟಿಸಿದ. ಮುಂದೆ 1946ರಲ್ಲಿ ಅದನ್ನ ಅದೇ ಹೆಸರನ್ನ ಕಾನೂನಿನನ್ವಯ ಇಟ್ಕೊಂಡ. ಪ್ಯಾಬ್ಲೋ ನೆರೋಡಾ ಎತ್ತರಾಗಿದ್ದ. ನೀವು ಅವನ ಭಾವಚಿತ್ರವನ್ನ ನೋಡಬಹುದು. ಎತ್ತರಾಗಿದ್ದ ಅವನು. ಆಮೇಲೆ ಬಹಳ ನಾಜೂಕು ಸ್ವಭಾವದವನಾಗಿದ್ದ. ವೆರಿ ಶಾಯ್. ನೋಡಿ, ಈ ಶೈನೆಸ್ ಇರದೇ ಇದ್ರೆ ಕಾವ್ಯವನ್ನ ಬರೀಲಿಕ್ಕೆ ಆಗೋದಿಲ್ಲ. ಇದನ್ನ ಯುವಕರು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಒಂದು ಇನೋಸೆನ್ಸ್ ಇರದೇ ಇದ್ರೆ ಕಾವ್ಯವನ್ನ ರಚಿಸಲಿಕ್ಕೆ ಬರೋದಿಲ್ಲ. ಇನೋಸೆನ್ಸ್ ಕಳ್ಕೊಂಡ್ರೆ ನೀವು ಪಂಡಿತ ಆಗ್ಬೋದು, ವಿಮರ್ಶಕ ಆಗ್ಬೋದು, ಕವಿ ಆಗ್ಲಾರ. ಕವಿಗೆ ಒಂದಿಷ್ಟು ವಿನಯ, ಒಂದಿಷ್ಟು ಹಿಂಜರಿಕೆ, ಒಂದಿಷ್ಟು ನಾಚಿಕೆ, ಮತ್ತು ಮುಗ್ಧತೆ, ಇದೆಲ್ಲ ಇರಬೇಕಾಗ್ತದೆ. ಅವಾಗ ಅದ್ಭುತವಾದ ಕಾವ್ಯ ಬರಲಿಕ್ಕೆ ಸಾಧ್ಯ ಇದೆ. ನೆರೂಡ್ ಎತ್ತರವಾಗಿದ್ದ, ವಾಸ್ ವೆರಿ ಶಾಯ್. ಆಮೇಲೆ ಅವನಲ್ಲಿ ಒಂದು ಮಟ್ಟದ ಇನೋಸೆನ್ಸ್ ಯಾವಾಗಲೂ ಇತ್ತು. ಮತ್ತು ಅವನು ಏಕಾಂಗಿ ಆಗಿರ್ತಿದ್ದ. ಏಕಾಂಗಿ ಆಗಿರುವಾಗ ನಮಗೆ ಕೆಲವು ಸತ್ಯಗಳು ಗೊತ್ತಾಗ್ತವೆ. ನೀವು ಯಾವುದೋ ಒಂದು ಅರಣ್ಯದಲ್ಲಿ ನಾವೆಲ್ಲ ಅರಣ್ಯಕ್ಕೆ ಹೋಗಿ 10 ಜನ ಸೇರಿ ಒಂದು ಟೆಂಟ್ ನಲ್ಲಿ ಇತ್ಕೊಂಡು ಮತ್ತೆ ಅಲ್ಲಿ ಮೊಬೈಲ್ ಎಲ್ಲ ಆನ್ ಮಾಡ್ಕೊಂಡು ಹಾಡ್ದು ಕುಣಿದು ಮಾಡ್ತಾ ಕೂತ್ಕೊಂಡ್ರೆ ಆ ಕಾಡಿನ ಸೌಂದರ್ಯ ಅಥವಾ ಆ ಕಾಡಿನ ನಿಗೂಢತೆ ನಮಗೆ ಅರ್ಥ ಆಗೋದೇ ಇಲ್ಲ. ನೀವು ಒಬ್ಬರೇ ಹೋಗಿ ಕಾಡಿನಲ್ಲಿ ಇರೋದಾದ್ರೆ, ಮಲಗೋದಲ್ಲ, ಇರೋದಾದ್ರೆ, ಕಣ್ಣು ಕಿವಿ ಎಲ್ಲ ತೆರ್ಕೊಂಡು ನೀವು ನೋಡೋದಾದ್ರೆ ನಿಮಗೆ ಕಾಡು ತನ್ನ ಸೌಂದರ್ಯವನ್ನ, ಕಾಡು ತನ್ನ ಅಗಾಧತೆಯನ್ನ, ಕಾಡು ತನ್ನ ನಿಗೂಢತೆಯನ್ನ ನಿಮ್ಮೆದುರು ತೆರೆದಿಡ್ತದೆ. ಹಾಗೆ ನೀವು ಸಮುದ್ರಕ್ಕೆ ಹೋದ್ರು, ಸಾಗರಕ್ಕೆ ಹೋದ್ರೆ ನಿಮಗೆ ಇನ್ನೆಲ್ಲ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ನಾವೆಲ್ಲರೂ ಜೊತೆಯಾಗಿರ್ತೇವೆ. ಯಾವತ್ತೂ ನಮಗೆ ಜೊತೆ ಬೇಕು.
ಯಾವತ್ತೂ ನಮಗೆ ಜೊತೆ ಬೇಕು. 1 ಗಂಟೆ ನಾವು ಒಬ್ಬಂಟಿ ಏಕಾಂಗಿಯಾಗಿ ಇರೋದಿಲ್ಲ. ಹೀಗಾಗಿ ಏಕಾಂಗಿ ಆಗಿರೋದು ಬಹಳ ಬಹಳ ಮುಖ್ಯ, ಬಹಳ ಬಹಳ ಮುಖ್ಯ. ಅಥವಾ ಸಂತೆಯೊಳಗೆ ಇದ್ದು ಸಂತೆಯೊಳಗೆ ಮನೆ ಮಾಡಿ ಸಂತನಂತೆ ಇರ್ಲಿಕ್ಕೂ ಸಾಧ್ಯ ಇದೆ. ಅದು ಎಲ್ಲರಿಗೂ ಆಗೋದಿಲ್ಲ. ಅದು ಅಕ್ಕ ಮಹಾದೇವಿಗೆ ಮಾತ್ರ ಸಾಧ್ಯ ಇದೆ. ಅಷ್ಟು ಅಲ್ಲೆಲ್ಲ ಇದ್ದುಕೊಂಡು ನೀವು ಮನದಲ್ಲಿ ಕೋಪ ತಾಳದೆ ಸಮಾಧಾನಿಯಾಗಿರಬೇಕು ಅನ್ನೋದು ಸಾಧ್ಯ ಇದೆ. ನಿಮಗೆ ಅದಾಗೋದಿಲ್ಲ. ಈಗ ಏಕಾಂಗಿ ನೋಡಿ, ಇವೆಲ್ಲ ಅವನು ಎತ್ತರವಾಗಿದ್ದ, ಕುಳ್ಳನಾಗಿದ್ದ, ಅದು 30 ಏನಲ್ಲ. ಅವನು ನಾಚಿಕೆ ಸ್ವಭಾವನಾಗಿದ್ದ, ಅವನಲ್ಲಿ ಮುಗ್ಧತೆ ಇತ್ತು, ಅವನು ಏಕಾಂಗಿತನ ಬಯಸ್ತಾ ಇದ್ದ ಮತ್ತು ಏಕಾಂಗಿ ಆಗಿರ್ತಿದ್ದ ಅಂತ. ಆಮೇಲೆ ಅವನು ವಿಪರೀತ ಓದಿದ. ನಾನು ಇದನ್ನು ವಿಸ್ತಾರ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯು ಆಲ್ ನೋ ಹೌ ಮಚ್ ಯು ರೀಡ್. ವಿಪರೀತ ಓದಿದ. ಓದಲೇಬೇಕು. ಓದದೆ ನಮಗೆ ಹೊಸ ಸಂವೇದನೆಗಳು, ಹೊಸ ಲೋಕಗಳು ತೆರೆದುಕೊಳ್ಳೋದಿಲ್ಲ. ಅವನು ವಿಪರೀತ ಓದಿದ. ಆಮೇಲೆ ಓದಿನ ಒಂದು ಗುಂಗು ಹಚ್ಚಿಕೊಂಡ. ಆ ಹುಚ್ಚುತನ ಅವನಿಗೆ ಬಂತು. ಅವನ ಜೀವನದಲ್ಲಿ ಒಬ್ಬ 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 ಶಿಕ್ಷಕಿ, ಒಬ್ಬ ಪ್ರಾಚಾರ್ಯ ಅವನ ಜೀವನದಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನ ವಹಿಸಿದಳು. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ತಂದೆ ತಾಯಿ ನಿರ್ವಹಿಸುವ ಪಾತ್ರವನ್ನ ಕೇವಲ ಶಿಕ್ಷಕನಿಗೆ ಮಾತ್ರ ನಿರ್ವಹಿಸಲಿಕ್ಕೆ ಸಾಧ್ಯ ಇದೆ. ಟೀಚರ್, ಇಫ್ ಈಸ್ ಎ ಗುಡ್ ಟೀಚರ್, ಹಿ ಕ್ಯಾನ್ ಬಿ ಆಸ್ ಗುಡ್ ಆಸ್ ಯುವರ್ ಮದರ್ ಆರ್ ಫಾದರ್. ನಿಮ್ಮ ತಂದೆಯ ಸ್ಥಾನವನ್ನ, ನಿಮ್ಮ ತಾಯಿಯ ಸ್ಥಾನವನ್ನ ತುಂಬುವ ಒಂದು ಶಕ್ತಿ ಯಾರಿಗಾದ್ರೂ ಇದೆ ಅಂದ್ರೆ ಒಬ್ಬ ಒಳ್ಳೆಯ ಶಿಕ್ಷಕನಿಗೆ. ಎಲ್ಲ ಶಿಕ್ಷಕರಿಗೆ ನನ್ನದಿಲ್ಲ, ಒಳ್ಳೆಯ ಶಿಕ್ಷಕನಿಗೆ. ಸೊ ಗ್ಯಾಬ್ರಿಯಲ್ ಮಿಸ್ಟ್ರೆಲ್ ಅಂತಕ್ಕಂಥ ಒಬ್ಬ ಮಹಿಳೆ ಪ್ರಾಚಾರ್ಯ, ಒಂದು ಮಹಿಳಾ ಸ್ಕೂಲಿನ ಶಾಲೆಯ ಪ್ರಾಚಾರ್ಯ, ಅವನಿಗೆ ಕಾವ್ಯ ರಚಿಸುವಲ್ಲಿ ಒತ್ತಾಸೆಯಾಗಿ ನಿಂತಳು. ಅವಳೇ ಸ್ವತಃ ಪ್ರತಿಭಾವಂತ ಕವಿತೆಯಾಗಿದ್ದಳು ಮತ್ತು ನೋಬೆಲ್ ಪಾರಿತೋಷಕ ಅವಳಿಗೆ ಬಂತು. ನೋಬೆಲ್ ಪಾರಿತೋಷಕ ಪಡೆದ ಒಬ್ಬ ಪ್ರಾಚಾರ್ಯ ಶಿಷ್ಯನಾಗಿ ಈತ ಬೆಳೆದ. ಅವನು ಕೂಡ ನೋಬೆಲ್ ಪಾರಿತೋಷಕ ಪಡೆದುಕೊಂಡ. ಇದು ಬಹಳ ವಿರಳ. ಕನ್ನಡದಲ್ಲಿ ಒಂದು ಸಾಧ್ಯತೆ ಇತ್ತು. ಕುವೆಂಪು ಅವರಿಗೆ ದಕ್ಕಿದ ಜ್ಞಾನಪೀಠ ತೇಜಸ್ವಿ ಅವರಿಗೆ ದಕ್ಕಬೇಕಾಗಿತ್ತು. ಎಲ್ಲಾ ಸಾಮರ್ಥ್ಯ ಅವರಿಗೆ ಇತ್ತು. ಇನ್ನಷ್ಟು ಕಾಲ ಬದುಕಿದ್ದರೆ ಪ್ರಾಯಶಃ ಅವರಿಗೆ ಸಿಕ್ತಿತ್ತೇನೋ. ಇದು ಸಾಧ್ಯತೆ ಇದೆ. ಆಮೇಲೆ ಅವನು ಶಾಂಟಿಯಾಗಿ ಹೋದ. ಅದರ ಕ್ಯಾಪಿಟಲ್ ಸಿಟಿ, ಚಿಲಿ ದೇಶದ ಕ್ಯಾಪಿಟಲ್ ಸಿಟಿ ಶಾಂಟಿಯಾಗೋ, ಅಲ್ಲಿ ಅಧ್ಯಯನಕ್ಕೆ ಹೋದ. ಮತ್ತೆ ಅಲ್ಲಿ ಫ್ರೆಂಚ್ ಟೀಚರ್ ಆಗಿ ಅವನು ಕೆಲಸ ಮಾಡಿದ. ಆ ಹೊತ್ತಿಗೆ ಸುಮಾರು ಒಂದು 24-25 ವಯಸ್ಸಿಗೆ ಅವನಿಗೆ ಅಲ್ಲಿ ಏಕಾಂಕಿತನ ಕಾಡ್ಲಿಕ್ಕೆ ಶುರು ಮಾಡ್ತು. ಯಾವುದನ್ನ ಇಷ್ಟಪಡ್ತಾ ಇದ್ನಲ್ಲ ಅದು ಅವನಿಗೆ ಕಾಡ್ಲಿಕ್ಕೆ ಶುರು ಮಾಡ್ತು. ಅವನ ಯೌವನದ ತಾರುಣ್ಯದ ಕಾಲಘಟ್ಟದಲ್ಲಿ ಏಕಾಂಗಿತನ ಮತ್ತು ಹಸಿವು ಅವನನ್ನ ಮತ್ತು ಆ ಸಂದರ್ಭದಲ್ಲೇನೆ ಅವನನ್ನ ಸ್ವೀಕಾರ ಮಾಡಿದ. ಅಂತಂದ್ರೆ ದಿಸ್ ಇಸ್ ಟಿಪಿಕಲ್ ಯುರೋಪಿಯನ್ ಒಂದು ಲೈಫ್ ಸ್ಟೈಲ್. ಅಂದ್ರೆ ಮನಸ್ಸಿಗೆ ಬಂದಂಗೆ ಇರೋದು, ಬಹಳ ಶಿಸ್ತುಬದ್ಧವಾದ ಜೀವನ ನಡೆಸೋದಲ್ಲ, ಹೇಗೋ ಜೀವನ ನಡೆಸೋದು ಮತ್ತು ತಿಳಿದಂತೆ ಬದುಕೋದು, ಇಷ್ಟವಾದಂತೆ ಬದುಕೋದು. ಈ ರೀತಿಯ ಜೀವನವನ್ನ ಅವನು ಶುರು ಇಟ್ಕೊಂಡ. ಅದು ಅವನ ಜೀವನದುದ್ದಕ್ಕೂ ಹಾಗೇನೆ ಬದುಕಿದ. ಅವನು ಕೆಟ್ಟ ರೀತಿಯಿಂದ ಏನು ಬದುಕಲಿಲ್ಲ. ಅವನು ಬಹಳ ಒಳ್ಳೆ ರೀತಿಯಿಂದ ಬದುಕಿದ, ಸೌಜನ್ಯದಿಂದ ಎಲ್ಲರನ್ನ ಕಂಡ. ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಅವನು ರಾಜತಾಂತ್ರಿಕನಾಗಿ ಕೆಲಸ ನಿರ್ವಹಿಸಿದ. 1921ರಲ್ಲಿ ಅವನು ತನ್ನ ಮೊದಲ ಕವನ ಸಂಗ್ರಹ ಪ್ರಕಟಿಸಿದ. 24ರಲ್ಲಿ ಅವನು ತನ್ನ 2ನೇ ಕವನ ಸಂಗ್ರಹವನ್ನ ಪ್ರಕಟಿಸಿದ. 20 ಲವ್ ಪೋಯಮ್ಸ್ ಅಂಡ್ ಎ ಸಾಂಗ್ ಆಫ್ ಡಿಸ್ಪೇರ್ ಅನ್ನೋದು ಬಹಳ ಮಹತ್ವದ ಒಂದು ಕವನ ಸಂಕಲನ. ಈ ಸಂಕಲನ ಪ್ರಕಟವಾದ್ಮೇಲೆ ಅವನು ಬೆಳಗಾಗುವಷ್ಟರಲ್ಲಿಯೇ ಜನಪ್ರಿಯತೆಯ ಶಿಖರವನ್ನ ತಲುಪಿದ. ಇದರ ಬಗೆಗೆ ಈ ಕವನ ಸಂಕಲನದ 1-2 ಕವನಗಳ ಚರಣಗಳನ್ನ ನಾನು ಆಮೇಲೆ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಆದ್ರೆ ಈ ಕವನ ಸಂಕಲನದ ಹಿಂದೆ ಯಾವ ಶಕ್ತಿ ಕೆಲಸ ಮಾಡಿತ್ತು ಅನ್ನೋದ್ರ ಬಗೆಗೆ ಒಂದು ಮಾತನ್ನು ಹೇಳಬೇಕು. ಅವನದು ಅಸಫಲ ಪ್ರೇಮ. ನಮ್ಗೆ ನಾವೆಲ್ಲರೂ ಏನ್ ಅಂದ್ಕೋತೀವಿ ಅಂದ್ರೆ ಪ್ರೀತಿಯಲ್ಲಿ ನಾವು ಜಯಿಸ್ಬೇಕು ಅಥವಾ ನಮ್ಮ ಪ್ರೀತಿ ಸಫಲ ಆಗ್ಬೇಕು
ಅಂದ್ರೆ ನಾನು ಇಷ್ಟಪಟ್ಟವಳನ್ನ ಮದುವೆ ಆಗ್ಬೇಕು ಅಥವಾ ಇಷ್ಟಪಟ್ಟ ಹುಡುಗನನ್ನ ಮದುವೆ ಆಗ್ಬೇಕು ಅನ್ನೋದು ಇದು ಒಂದು ನಿರೀಕ್ಷೆ. ಇದು ಸಾಮಾನ್ಯ ನಿರೀಕ್ಷೆ, ಇದು ಎಲ್ಲರ ನಿರೀಕ್ಷೆ. ಇದರಲ್ಲಿ ಏನು ದೊಡ್ಡದು ಅಂತ ನನಗೆ ಅನ್ಸೋದಿಲ್ಲ. ಏನೋ ಇಫ್ ಯು ಮ್ಯಾರಿ ಎ ಗರ್ಲ್ ಆಫ್ ಯುವರ್ ಚಾಯ್ಸ್, ಡೋಂಟ್ ಥಿಂಕ್ ದಟ್ ಯು ಹ್ಯಾವ್ ಡನ್ ದಿ ಗ್ರೇಟೆಸ್ಟ್ ಥಿಂಗ್ ಇನ್ ಯುವರ್ ಲೈಫ್. ದೊಡ್ಡ ಸಾಧನೆ ಅದೇನಲ್ಲ. ಆದ್ರೆ ನೀವು ಇಫ್ ಯು ಫೇಲ್ ಟು ಮ್ಯಾರಿ ಎ ಗರ್ಲ್ ಯು ಲವ್, ಎ ಬಾಯ್ ಯು ಲವ್, ದಟ್ ಮೇಕ್ಸ್ ಯು ಎ ಪಾಯಿಂಟ್. ಹೀಗಾಗಿ ನೀವು ಅದನ್ನ ನೀವಾಗಿ ವಿಫಲಗೊಳಿಸ್ಬೇಕು ಅಂತಿಲ್ಲ. ಆ ವಿಫಲ ಪ್ರೇಮ ಏನಿದೆಯಲ್ಲ, ಆ ವಿಫಲ ಪ್ರೇಮ ಉಂಟು ಮಾಡ್ತಕ್ಕಂಥ ಒಂದು ಪರಿಣಾಮ ಏನಿದೆಯಲ್ಲ, ದೀರ್ಘಕಾಲಿಕ ಪರಿಣಾಮ ಏನಿದೆಯಲ್ಲ, ಅದು ಸಫಲ ಪ್ರೇಮ ಉಂಟು ಮಾಡೋದಿಲ್ಲ. ಅನೇಕ ಜನ ಕವಿಗಳು ಅದು ಹಾಗೇನೆ. ಯಾವಾಗಲೂ ಈ ಸುಖ ಶಾಂತಿ ನಮ್ಮಲ್ಲಿ ಸಂಕೀರ್ಣತೆಯನ್ನು ತರೋದಿಲ್ಲ. ಮೋಸಕ್ಕೆ ಒಳಗಾದಾಗ ಒಬ್ಬ ಲೇಖಕ, ಒಬ್ಬ ಸಾಹಿತಿ, ಒಬ್ಬ ಕವಿ ಮೋಸಕ್ಕೆ ಒಳಗಾದಾಗ ಬಹಳ ವಿಷಾದ ವ್ಯಕ್ತಪಡಿಸುವ ಅಗತ್ಯ ಇಲ್ಲ, ಬಹಳ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಏನಪ್ಪಾ ಹೀಗೆಲ್ಲ ಆಯ್ತು, ಒಳ್ಳೇದಾಯ್ತು, ಏನ್ ಗೊತ್ತಾಯ್ತಲ್ಲ. ಸೊ ದೇರ್ ಇಸ್ ಎ ಬ್ಯೂಟಿ ಇನ್ ಗೆಟಿಂಗ್ ಡಿಸೀವ್ಡ್. ಮೋಸಕ್ಕೆ ಒಳಗಾಗುವುದು ಕೂಡ ಒಂದು ಅದ್ಭುತ ಅನುಭವ. ಮೋಸ, ದ್ರೋಹ, ವಂಚನೆ, ಇದಕ್ಕೆಲ್ಲ ಒಳಗಾಗ್ಬೇಕು. ಅಥವಾ ಒಳಗಾದ್ರೆ ಅದ್ರ ಬಗ್ಗೆ ಅದನ್ನ ನೀವೇನ್ ಮಾಡ್ಬೇಕು, ಅದಕ್ಕೊಂದು ಕಾವ್ಯದ ಸ್ವರೂಪವನ್ನು ತಂದು ಕೊಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನ ಈತ ಮಾಡಿದ, ಪ್ಯಾಬ್ಲೋ ನೆರೂಡ ಮಾಡಿದ. ನೀವು WB ಏಡ್ಸ್ ತಗೊಳ್ರಿ, ಪ್ಯಾಬ್ಲೋ ನೆರೂಡ ತಗೊಳ್ರಿ, ಆಮೇಲೆ ಹೀಗೇನೆ ಬೇರೆ ಬೇರೆ ಶೇಕ್ಸ್ಪಿಯರ್ನನ್ನೇ ತಗೊಳ್ರಿ. ಅವರೆಲ್ಲರೂ ಬಹುತೇಕ ಜನರು ಸಫಲ ಪ್ರೇಮಿಗಳಲ್ಲ. ನಮ್ಮಲ್ಲೂ ಇಂಥ ಘಟನೆಗಳು ನಡೀತಾವೆ, ಆದ್ರೆ ನಾವು ಬಹಳ ಪ್ರಾಮಾಣಿಕರಲ್ಲ. ನಾವು ಹೆಣ್ಮಕ್ಳು ಅದನ್ನ ಹೇಳೋದಿಲ್ಲ, ಗಂಡ್ಮಕ್ಳು ನಾವು ಹೇಳೋದಿಲ್ಲ. ಸುಮ್ಮನೆ ಇಲ್ಲ ಅವ್ನು ಯಾರು ಅಂದ್ಕೊಳ್ಳೆ ಫಿಲಾಸಫಿಕಲ್ ಆಗಿ ಹೇಳೋದು, ಅಕ್ಕಮಹಾದೇವಿ ಚನ್ನಮಲ್ಲಿಕಾರ್ಜುನನ್ನ ಇದ್ನಲ್ಲ, ಹಂಗ ಅವನು ನನ್ನ ಚನ್ನಮಲ್ಲಿಕಾರ್ಜುನ ಅಂತ ಅಂದ್ಬಿಡೋದು. ಆ ಒಂದು ಶಕ್ತಿ ನಮ್ಮಲ್ಲೆಲ್ಲ, ಅಥವಾ ಅಂತ ಮಾತುಗಳ ನಮ್ಮ ಸಮಾಜ ಸ್ವೀಕಾರ ಕೂಡ ಮಾಡೋದಿಲ್ಲ. ಇರ್ಲಿ, ನಾನು ಬಹಳ ಡೇವಿಡ್ ಆಗಿ ಹೋಗುದಿಲ್ಲ. ಇಲ್ಲೇ 1927ರಿಂದ 45ರವರೆಗೆ, ಅಂದ್ರೆ ಈ 20 ಲವ್ ಪೋಯಮ್ಸ್ ಅಂಡ್ ಎ ಸಾಂಗ್ ಆಫ್ ಡಿಸ್ಪೇರ್, ಅದರ ಹಿಂದೆ ಒಂದು ವಿಫಲ ಪ್ರೇಮ ಕೆಲಸ ಮಾಡಿತ್ತು. ಅವನು ಒಂದು ಹುಡುಗಿಯರ ಪ್ರೀತಿ ಮಾಡಿದ, ಆ ಪ್ರೇಮ ಮುಂದುವರಿಯಲಿಲ್ಲ. ಅದರಿಂದಾಗಿ ಅವನು ದುಃಖವನ್ನ ಅನುಭವಿಸಿದ ಮತ್ತು ಅದರಿಂದ ಹೊರಗಡೆ ಬಂದ. ಟುನೈಟ್ ಐ ಕ್ಯಾನ್ ರೈಟ್ ಇಂಥ ಅದ್ಭುತವಾದಂಥ ಕವನ, ನಾನು ಅದನ್ನು ಅನುವಾದ ಮಾಡಿದ್ದೆ, ನನಗೆ ಅದು ಇವತ್ತು ಸಿಗ್ಲೇ ಇಲ್ಲ. ಇಂಥ ಅನೇಕ ಕವನಗಳನ್ನ ಅವನು ಬರೀತಾನೆ. ಯಾಕಂದ್ರೆ ಅಲ್ಲಿ ಅವನ ಕವನಗಳಲ್ಲಿ ಸಮ್ಮಿಲನ ಕಡಿಮೆ. ಈಗ ಬೇಂದ್ರೆ ಅವರಲ್ಲಿ ಸಾಮರಸ್ಯ. ಇಲ್ಲಿ ಏನಿದೆ ಅಂದ್ರೆ ಇಲ್ಲಿ ಅಗಲಿಕೆ ಇದೆ. ಗೋಯಿಂಗ್ ಅವೇ ಫ್ರಮ್ ಈಚ್ ಅದರ್, ನಾಟ್ ಕಮಿಂಗ್ ಟುಗೆದರ್. ಇಬ್ಬರು ಪರಸ್ಪರ ಸಂಧಿಸೋದಲ್ಲ. ಇಲ್ಲಿ ಎರಡು ದೇಹಗಳ ಅಥವಾ ಆತ್ಮಗಳ ಸಮ್ಮಿಲನ ಅವನ ಕಾವ್ಯದಲ್ಲಿ ಇರೋದಿಲ್ಲ, ಸಿಗೋದಿಲ್ಲ, ಬಹಳ ಕಡಿಮೆ. ಹೀಗಾಗಿ ಅವನು ಹೇಳಿದಿರ್ತಾನೆ, ನನ್ ಬಿಟ್ಟು ಎಲ್ಲೂ ಹೋಗ್ಬೇಡ ಅಂತ ಅವನು ಆಕೆಯನ್ನ ಕೇಳ್ಕೊತಿರ್ತಾನೆ. ಕೆಲವು ಕವನಗಳನ್ನ ನಾನು ಆಮೇಲೆ ನೋಡ್ಬೋದು. ಅದ್ಭುತವಾದ ಕಾವ್ಯವನ್ನ ಅವನು ರಚಿಸಿದ. ಸೊ ಆಮೇಲೆ ಅವನು ಹಿಂದಿರುಗಿ ನೋಡುವ ಪ್ರಶ್ನೆ ಬರಲಿಲ್ಲ. ತನ್ನ ಕೊನೆ ಕಾಲದವರೆಗೂ ಕೂಡ ಅವನು ಬರಿತಲೇ ಹೋದ. 1927ರಿಂದ 45ರವರೆಗೆ ಚಿಲಿಯ ರಾಜತಾಂತ್ರಿಕನಾಗಿ ರಂಗೂನ್, ಜಾವಾ ಮತ್ತು ಬಾರ್ಸಿಲೋನಾದಲ್ಲಿ ಸೇವೆ ಸಲ್ಲಿಸಿದ. ಈ ಅವಧಿಯಲ್ಲಿ ಅವನು ನಿರಂತರವಾಗಿ ಬರಹ ಕೈಕೊಂಡ. ದಟ್ ಇಸ್ ವೆರಿ ಇನ್ಸ್ಪೈರಿಂಗ್ ಟು ಮೀ. ಏನೇ ಉದ್ಯೋಗ ಮಾಡ್ಲಿ, ಎಂಥದೇ ಕಷ್ಟದಲ್ಲಿರಲಿ ಅಥವಾ ತಾಪತ್ರೆಗಳು ಇರಲಿ, ಬರಹ ಮತ್ತು ಓದನ್ನ ನಿಲ್ಲಿಸಬಾರದು ಅನ್ನೋದು. ಆ ಸ್ಪೆನಿಷ್ ದೇಶದಲ್ಲಿ ನಡೆದ ಆಂತರಿಕ ಕಲಹ ಅವನ ಮೇಲೆ ಗಾಢವಾದ ಪರಿಣಾಮ ಬೀರ್ತು. 2ನೇ ಜಾಗತಿಕ ಯುದ್ಧದ ತರುವಾಯ ಅವನು ಕಮ್ಯುನಿಸ್ಟ್ ಪಕ್ಷ ಸೇರಿದ. ಅವನ ವ್ಯಕ್ತಿತ್ವದಲ್ಲಿ ಉಂಟಾದ ತೀವ್ರ ಸ್ವರೂಪದ ಬದಲಾವಣೆಗಳು ನೆರೂಡನ ಕಾವ್ಯದಲ್ಲಿ ಅಭಿವ್ಯಕ್ತಗೊಂಡವು. ಅಲ್ಲಿಂದ ಅವನ ವ್ಯಕ್ತಿತ್ವದಲ್ಲಿ ಗಮನಾರ್ಹವಾದ ಬದಲಾವಣೆಗಳು ಉಂಟಾದವು. ಕಾವ್ಯವೆಂದರೆ ಕಲಿತವರು, ವಿದ್ಯಾವಂತರು, ಸುಸಂಸ್ಕೃತರು ಕಲ್ಪನಾಲೋಕದಲ್ಲಿ ತೇಲಿ ಹೋಗಿ ತಮ್ಮ ಬೌದ್ಧಿಕತೆಯ ಚಮತ್ಕಾರ ವ್ಯಕ್ತಪಡಿಸುವ ಮಾಧ್ಯಮ ಅಂತ ಅವನು ಭಾವಿಸಲಿಲ್ಲ. ಕಾವ್ಯ ಅಂತಂದ್ರೆ ಸಾಮಾನ್ಯ ಜನರ ನೋವಿಗೆ, ನಲಿವಿಗೆ, ಅವರ ಅನೇಕ ರೀತಿಯ ದುಃಖ ದುಮ್ಮಾನಗಳಿಗೆ ಕಾವ್ಯ ಸ್ಪಂದಿಸಬೇಕು ಅನ್ನೋದು ನೆರೂಡನ ಒಂದು ನಿಲುವು ಆಗಿತ್ತು. ಮತ್ತು ಅದನ್ನು ಅವನು ತನ್ನ ಕಾವ್ಯದಲ್ಲಿ ಮಾಡಿ ತೋರಿಸಿದ. ಆಮೇಲೆ ತನ್ನ ದೀರ್ಘ ಕಾವ್ಯದಲ್ಲಿ ಲ್ಯಾಟಿನ್ ಅಮೆರಿಕದ ಚರಿತ್ರೆಯ ತಾಯಿ ಬೇರನ್ನ
ಹುಡುಕಿದ. ಆ ದೇಶದ ನಿಸರ್ಗ ಸಂಪತ್ತನ್ನ ತನ್ನ ಕಾವ್ಯದಲ್ಲಿ ಸಜೀವವಾಗಿ ಕಟ್ಟಿಕೊಟ್ಟ. ನೀವು ಅವನ ಮೆಮಾಯರ್ ಓದಿದ್ರೆ ಆಶ್ಚರ್ಯ ಆಗ್ತದೆ. ಎಷ್ಟು ವಿವರ ಕೊಡ್ತಾನೆ ಅವನು. ಅಲ್ಲಿಯ ಗಾಡಿಯ ಬಗೆಗೆ, ಎಲ್ಲಿ ಯಾವ್ಯಾವ್ದ ಏನು ವಿವಿಧ ಪ್ರದೇಶಗಳ ಬಗೆಗೆ, ಆಯಾ ಪ್ರದೇಶಗಳ ವಾತಾವರಣದ ಬಗೆಗೆ, ನಿಸರ್ಗದ ಬಗೆಗೆ, ಪಕ್ಷಿಗಳ ಬಗೆಗೆ ಅದ್ಭುತವಾದ ವಿವರವನ್ನ ಕೊಡ್ತಾನೆ. ಮೆಮಾಯರ್ ಅನ್ನೋದು ಕೂಡ ಇಟ್ಸ್ ಎ ಲಾಂಗ್ ಪರ್ಸನಲ್ ಪೋಯಮ್ ಅಂತ ಅದನ್ನ ನಾವು ಕರಿಬಹುದು. ಅವನದೊಂದು ಕವನದ ಸಾಲು ಹೀಗಿದೆ: ನೀವು ಹೂಗಳನ್ನು ಕತ್ತರಿಸಿ ಹಾಕಿದರೂ ವಸಂತದ ಆಗಮನವನ್ನು ತಡೆಯಲು ನಿಮ್ಮಿಂದ ಸಾಧ್ಯವಿಲ್ಲ. You can cut the flowers, but you can't stop, ವಸಂತ coming, spring coming ಅಂತ ಅವನು ಹೇಳ್ತಾನೆ. ಅಂದ್ರೆ ಕಾವ್ಯದ ಓಘವನ್ನ, ಕಾವ್ಯದ ಜಲಧಾರೆಯನ್ನ, ಕಾವ್ಯದ ಪ್ರವಾಹವನ್ನ ಯಾರಿಂದಲೂ ತಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅವನು ತೋರಿಸಿಕೊಟ್ಟ. ಸೊ ಹೀಗಾಗಿ ಅವನ ಕಾವ್ಯದಲ್ಲಿ ನಮಗೆ ಉತ್ಸಾಹ ಕಾಣ್ತದೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಅವನ ಕಾವ್ಯದಲ್ಲಿ ಉತ್ಸಾಹ ಇದೆ ಮತ್ತು ಅವನ ಕಾವ್ಯದ ಶಿಲ್ಪ ಕಟುವಾಗಿದೆ ಮತ್ತು ನೇರವಾಗಿದೆ ಮತ್ತು ಅಷ್ಟೇ ಸೂಕ್ಷ್ಮವಾಗಿದೆ. ಸೊ ಈ ಕಾವ್ಯದ ರೂಪಕ ಮತ್ತು ಪ್ರತಿಮೆಗಳು ಬೆರಗುಗೊಳಿಸುವಂಥದ್ದು. ಟುನೈಟ್ ಐ ಕ್ಯಾನ್ ರೈಟ್ ದ ಸ್ಯಾಡೆಸ್ಟ್ ಲೈನ್ಸ್ ಅಂತ ಅನ್ನೋದು ಒಂದು ಅದ್ಭುತವಾದಂತಹ ಕವನ. ಅದು ಈ 20 ಲವ್ ಪೋಯಮ್ಸ್ ದಲ್ಲಿ ಆ ಕವನ ಬರ್ತದೆ. ಆಮೇಲೆ ಅವನು ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಮಾಡ್ತಾ ಹೋದ. ತನ್ನ ಕಾವ್ಯದೊಂದಿಗೆ ಅನೇಕ ಪ್ರಯೋಗಗಳನ್ನ ಮಾಡ್ತಾ ಹೋದ. ಆಮೇಲೆ ಬರ್ಬರ್ತಾ ಪ್ರೇಮ ಕವಿತೆಗಳನ್ನ, ಸಾಂಪ್ರದಾಯಿಕ ಭಾವಗೀತೆಯ ನೇರ ಅಭಿವ್ಯಕ್ತಿಯನ್ನ ದಾಟಿ ಹೋಗಿ ಸಾಮಾನ್ಯ ವಾಕ್ಯ ರಚಿಸಿದ. ನೀವು ಈ ಕವನಗಳನ್ನು ಓದಿದ್ರಿ, ಬಹಳ ಸಿಂಪಲ್. ಮೈ ಡಾಗ್ ಅಂತ ಒಂದು ಕವನ ಇದೆ, ಸಾಧ್ಯ ಆದ್ರೆ ನಾನು ಹೇಳ್ತೇನೆ. ಬಹಳ ಸಿಂಪಲ್ ಆಗಿ ವಾಕ್ಯ ರಚನೆಗಳು ಇರ್ತವೆ. ಅಲ್ಲಿ ಯಾವ ಕಾಂಪ್ಲೆಕ್ಸಿಟೀಸ್ ಇಲ್ಲ, ಲ್ಯಾಂಗ್ವೇಜ್ ಕಾಂಪ್ಲೆಕ್ಸಿಟೀಸು ಇಲ್ಲ ಮತ್ತು ಎಕ್ಸ್ಪೀರಿಯನ್ಸ್ ಕಾಂಪ್ಲೆಕ್ಸಿಟೀಸು ಇಲ್ಲ. ಪ್ರಾಸ ಮತ್ತು ಚರಣಗಳ ಸಂರಚನೆ ಅದೇನಿರ್ತದೆ, ಟ್ರೆಡಿಷನಲ್ ಒಂದು ಪೋಯಿಟ್ರಿ ರೈಟಿಂಗ್ ಸ್ಟೈಲ್ ಅನ್ನ ಬಿಟ್ಕೊಟ್ಟು ವ್ಯಕ್ತೀಕರಿಸಿದ ಕಾವ್ಯಾತ್ಮಕ ತಂತ್ರವನ್ನ ಸೃಷ್ಟಿಸಿಕೊಂಡ. ಅಂದ್ರೆ ಇಟ್ಸ್ ಹಿಸ್ ಓನ್, ಅವನ ಶೈಲಿ ಅವನದ್ದೇ. ಅದು ತುಂಬಾ ವೈಯಕ್ತೀಕರಿಸಿದ ಒಂದು ಕಾವ್ಯಾತ್ಮಕ ತಂತ್ರ. ಈ ತಂತ್ರವನ್ನ ಬೇರೆಯವರಿಗೆ ಅನುಕರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಬೇರೆಯವರಿಗೆ ಇನ್ವೆಂಟ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಇದು ಹಾಗೇನೆ ಕೇವಲ ನೆರೂಡ್ ಅವರಿಗೆ ಸಿದ್ಧಿಸುವಂಥದ್ದು. ಅಲ್ಲಿ ಅವನ ವೈಯಕ್ತಿಕ, ಸಾಮೂಹಿಕ ವೇದನೆಯ ವಿಭಜನೆ, ಅವ್ಯವಸ್ಥೆ, ವಿನಾಶ ಅಥವಾ ಸಾವಿನ ದುಸ್ವಪ್ನ ದೃಷ್ಟಿಗೆ ಎಡೆ ಮಾಡಿಕೊಟ್ಟಿದ್ದು. ಸಾವಿನ ಬಗ್ಗೆ ಅನೇಕ ಕವಿತೆಗಳು ಅವನಲ್ಲಿ ಇವೆ. ಇಂಥ ಅನುಭವಗಳನ್ನ ಅತಿ ವಾಸ್ತವಿಕತೆಯ, ಅಂದ್ರೆ ಯಾವ್ದನ್ನ ಸರ್ ರಿಯಲಿಸಮ್ ಕರಿತೀವಲ್ಲ, ಅತಿ ವಾಸ್ತವಿಕತೆಯ ಪ್ರಭಾವದಲ್ಲಿ ಅತ್ಯಂತ ನಿಗೂಢವಾದ ಕಷ್ಟಕರವಾದ ಶೈಲಿಯಲ್ಲಿ ನೆರೂಡ್ ದಾಖಲಿಸಿದ. ಅವನು ರಿಯಲಿಸಂ ಬಿಟ್ಟ, ಸರ್ ರಿಯಲಿಸಂ ಪ್ರಭಾವದಲ್ಲಿ ಬಂದು ಈ ಕೆಲವು ಕವನಗಳನ್ನ ಬರೆದ. ಅವನು ಕೇವಲ ತನ್ನ ಕಾವ್ಯದೊಂದಿಗೆ ಮಾತ್ರ ಪ್ರಯೋಗ ನಡೆಸಲಿಲ್ಲ, ತನ್ನ ಬದುಕಿನೊಂದಿಗೂ ಕೂಡ ಅವನು ಪ್ರಯೋಗ ನಡೆಸಿದ. ಒಬ್ಬ ಪ್ರತಿಭಾವಂತ, ಪ್ರಯೋಗಶೀಲ, ಸೃಜನಶೀಲ, ಸೃಷ್ಟಿಶೀಲ ಮನಸ್ಸು ಯಾವಾಗಲೂ ಒಂದೇ ಕಡೆ ಸುಮ್ಮನೆ ಅದು ಕೂಡುವುದಿಲ್ಲ. ಕವಿಯಾಗುವುದು ಅಂದ್ರೆ ಸೃಷ್ಟಿಯ ನಿಗೂಢತೆ, ರಹಸ್ಯ, ವೈವಿಧ್ಯ, ಸ್ವರೂಪವನ್ನ ಅರಿಯುವುದೇ ಆಗಿದೆ. ಕಾವ್ಯ ಬರೆಯುವುದೇನಿದೆಲ್ಲ ಇಟ್ಸ್ ಎ ಪ್ರೊಸೆಸ್. ಈ ಪ್ರೊಸೆಸ್ನಲ್ಲಿ ನಿಮಗೆ ಆ ಎಲ್ಲ ಪ್ರಶ್ನೆಗಳನ್ನ ನೀವು ಮುಖಾಮುಖಿ ಕೊಡ್ಬೇಕಾಗ್ತದೆ. ನೀವು ಬಸವಣ್ಣನ್ ತಗೋರಿ, ಅಲ್ಲಮ್ಮನ್ ತಗೋರಿ, ಮಧುರಚಂದ್ರ ತಗೊಳ್ರಿ, ನಿಲ್ಲಲೆ ನವಿಲೆ ನಿನ್ನ ಕಣ್ಣಗಳೇ ಸುಕಣ್ಣ ಬಣ್ಣಗಳೇ ಸೆಣಿಸಲಾರೇನು. ಇದು ನಮ್ಗೇನಾಗ್ತೈತಿ, ನವಿಲಷ್ಟೇ ಕಾಣ್ತೈತಿ. ಇಲ್ಲಿ ಕಲಬುರಗಿಯಲ್ಲಿ ನಮ್ಮ ಮನೆ ಹಿಂದ್ಗಡೆ ಬೆಳಿಗ್ಗೆ 5 ಗಂಟೆಗೆ 100-106 ನವಿಲುಗಳು ಬರ್ತಾವ ಮನೆ ಸುತ್ತಮುತ್ತ. ಬಟ್ ನವಿಲ ಕಂಡ್ರ ಅಷ್ಟೇ ಸಾಲದು, ಇದನ್ನೆಲ್ಲ ಮಾಡಿ ಅನ್ನೋ ತಾನೆಲ್ಲಿ ಅಡಿಗೆಯನ್ನು ಹೇಳಬಾರದೆ. ಐ ವಾಂಟ್ ಟು ಸಿ ದ ಮೇಕರ್. ಆ ಬ್ಲೇಕ್ ಹೇಳ್ತಾನೆ, ಟೈಗರ್ ಬರ್ನಿಂಗ್ ಬ್ರೈಟ್ ಇನ್ ದ ಫಾರೆಸ್ಟ್ ಆಫ್ ದ ನೈಟ್, ವಾಟ್ ಇಮಾರ್ಟಲ್ ಹ್ಯಾಂಡ್ ಐ ಕುಡ್ ಫ್ರೇಮ್ ದ ಫೇರ್ಫುಲ್ ಸಿಮಿಟ್ರಿ. ಅಲ್ಲಿ ಬರ್ತಕ್ಕಂಥ ಕೊನೆ ಪ್ರಶ್ನೆ, ಡಿಡ್ ಹಿ ಹೂ ಮೇಡ್ ದ ಲ್ಯಾಮ್ ಮೇಕ್ ದಿ, ಯಾವನು ಕುರಿಯನ್ನ ಸೃಷ್ಟಿ ಮಾಡಿದನಲ್ಲ ಅವನೇ ಹುಲಿಯನ್ನು ಸೃಷ್ಟಿ ಮಾಡಿದನ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಮಾಡ್ತಾನೆ.
ಸೊ ಇಂತಹ ಪ್ರಶ್ನೆಗಳು ಒಬ್ಬ ಕವಿಗೆ ಎದುರಾಗ್ಬೇಕು. ಹಾಗಾದಾಗ ಕಾವ್ಯ ಅದ್ಭುತವಾದ ಕಾವ್ಯ ಬರ್ತದೆ, ಅದ್ಭುತವಾದ ಮಾತುಗಳು ಬರ್ತವೆ, ಅದ್ಭುತವಾದಂತಹ ಕೃತಿಗಳು ಬರ್ತವೆ. ಪ್ರಕೃತಿಯ ಸರ್ವ ರೀತಿಯ ಚಮತ್ಕಾರವನ್ನ, ಜೀವನದ ಮಜಲುಗಳನ್ನ ಮತ್ತು ಮನುಷ್ಯನ ಮನಸ್ಸಿನ ಸೂಕ್ಷ್ಮ ಭಾವ ತರಂಗಗಳನ್ನ ತಿಳಿಯುವುದೇ ಕಾವ್ಯ. ಯಾಕಂದ್ರೆ ಇಟ್ಸ್ ಆಲ್ ಅಬೌಟ್ ದಿ ಮೈಂಡ್. ನಾವು ಯಾವುದೊಬ್ಬ ವ್ಯಕ್ತಿಯ ರೂಪ, ಕಣ್ಣು, ಕಿವಿ ಬಗ್ಗೆ ಎಷ್ಟು ಬರ್ಲಿಕ್ಕೆ ಸಾಧ್ಯ ಇದೆ? ಅವಳು ತ್ರಿಪುರ ಸುಂದರಿ ಅಥವಾ ಆತ ತ್ರಿಪುರ ಸುಂದರ ಅನ್ಬೋದೇನೋ, ಎಷ್ಟನ್ನು ಬರ್ಲಿಕ್ಕೆ ಸಾಧ್ಯ ಇದೆ? ಕಣ್ಣಿನ ಮೇಲೆ, ಅವನ ಅಥವಾ ಅವಳ ಕಣ್ಣಿನ ಬಗ್ಗೆ, ಮುಖದ ಬಗ್ಗೆ, ಮೂಗಿನ ಬಗ್ಗೆ, ಕಿವಿ ಇತ್ಯಾದಿ ಬಗ್ಗೆ ಎಷ್ಟು ಬರ್ಲಿಕ್ಕೆ ಸಾಧ್ಯ ಇದೆ ಅಲ್ವಾ? ಬಟ್ ಮನಸ್ಸಿನ ಬಗ್ಗೆ, ಮನಸ್ಸಿನ ವ್ಯಾಪಾರದ ಬಗ್ಗೆ, ಭಾವನೆಗಳ ಬಗ್ಗೆ ಇನ್ನು ಅನೇಕ ಸಂಗತಿಗಳಿವೆ. ವ್ಯಕ್ತಿಯಲ್ಲೂ ಕೂಡ, ಮನುಷ್ಯನಲ್ಲೂ ಕೂಡ ನಿಗೂಢತೆ ಇದೆ, ಸಿಕ್ರಿಸಿನೂ ಇದೆ, ಪ್ರಕೃತಿಯಲ್ಲಿದೆ, ಅದರ ಆಚೆ ಇದೆ, ಶಬ್ದಗಳ ಆಚೆ ಇದೆ. ಈ ಎಲ್ಲಾ ಲೋಕವನ್ನ ಸಂಗತಿಗಳನ್ನ ಅರ್ಥ ಮಾಡ್ಕೋಬೇಕು. 1936ರಲ್ಲಿ ಪ್ರಾರಂಭಗೊಂಡ ಸ್ಪ್ಯಾನಿಷ್ ಅಂತರ್ಯುದ್ಧ ನೆರೂಡನ ಮೇಲೆ ತೀವ್ರವಾದಂತಹ ಪರಿಣಾಮ ಬೀರ್ತು. ಆಮೇಲೆ ಈ ಯುದ್ಧದ ಭೀಕರತೆಗೆ ಆಗ್ಲೇ ಕೆಲವು ಚಿತ್ರಗಳನ್ನ ನೀವು ನೋಡಿದ್ರಿ. ಕವಿಯ ಮನಸ್ಸು ನಲುಗಿತು, ಅವನ ಹೃದಯ ತೀವ್ರವಾಗಿ ಗಾಯಗೊಂಡಿತು, ರಕ್ತ ಸುರಿಸಿತು, ಅವನ ದೃಷ್ಟಿ ರಕ್ತಸಿಕ್ತವಾಗಿ ಬಿಟ್ಟಿತು. ಆ ಹೊತ್ತಿಗೆ ಅವನು ಲೋರ್ಕಾನ ಸ್ನೇಹ ಮಾಡಿದ. ಲೋರ್ಕಾ ಅದ್ಭುತವಾದಂತ ಕವಿ ಮತ್ತು ನಾಟಕಕಾರ. ಈ ಲೋರ್ಕಾ ನೆರೂಡನ ಜೀವನದಲ್ಲಿ ಅತ್ಯಂತ ಮಹತ್ವದ ಪ್ರಭಾವವನ್ನು ಬೀರಿದ. ನೋಡಿ, ಅವನು ಇಬ್ಬರು ವ್ಯಕ್ತಿಗಳನ್ನ ಹೆಚ್ಚು ಪ್ರೀತಿ ಮಾಡಿದ. ಒಬ್ಬ ಲೋರ್ಕಾ, ಇನ್ನೊಬ್ಬ ಅಲೆಂಡ್. ಅವನು ಮುಂದೆ ರಾಷ್ಟ್ರಪತಿ ಆಗ್ತಾನಲ್ಲ ಆತ. ಆ ಇಬ್ಬರ ಕೊಲೆ ಆಗ್ಬಿಡ್ತದೆ, ಆ ಇಬ್ರು ಸತ್ತು ಹೋಗ್ಬಿಡ್ತಾರೆ. ಇವರ ಸಾವು ಅವನ ಮೇಲೆ ಬೀರ್ತದೆ. ತನ್ನ ಆತ್ಮೀಯ ಗೆಳೆಯನ ಸಾವು ನೆರೂಡನ ಮೇಲೆ ತೀವ್ರ ಸ್ವರೂಪದ ಪರಿಣಾಮ ಬೀರ್ತು. ಆಮೇಲೆ ಸ್ಪೇನಿನ ಒಳಗೆ ಹೊರಗೆ ಪ್ರವಾಸ ಮಾಡಿ ದುಡ್ಡೆಲ್ಲ ಸಂಗ್ರಹಿಸಿ ತನ್ನ ಸ್ನೇಹಿತರಿಗೆ ಕೊಟ್ಟ. ಆ ವಿವರೆಲ್ಲ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಅವನು ಸ್ಪೇನ್ದಲ್ಲೇ, ಅಂದ್ರೆ ಚಿಲಿಯಲ್ಲೇ ಭೂಗತಾದ, ಆಮೇಲೆ ಗಡಿಪಾರಾದ. 2 ವರ್ಷ ಅವನ ದೇಶದಲ್ಲೇ ಭೂಗತಾಗಿ ಹೋಗ್ಬಿಟ್ಟಿದ್ದ. ಆ ಅವಧಿಯಲ್ಲಿ ಅವನು ಅದ್ಭುತವಾದ ಕಾವ್ಯವನ್ನ ಬರೆದ. 2 ವರ್ಷ ಸುಮ್ಮನೆ ಆತ ಕೂತ್ಕೊಳ್ಳಿಲ್ಲ. ಆಮೇಲೆ ಪರಿಸ್ಥಿತಿ ತಿಳಿಯಾದಾಗ ಅವನು ಮತ್ತೆ ಏಷ್ಯಾಕ್ಕೆ ಹೋದ. ಬರ್ಮಾ, ಶಿಲೋನ್, ಜಕಾರ್ಟಾ, ಇಂಡೋನೇಷ್ಯಾ ದೇಶಗಳಿಗೆ ರಾಜತಾಂತ್ರಿಕನಾಗಿ ಹೋದ. ದಕ್ಷಿಣ ಏಷ್ಯಾ ದೇಶಗಳ ಸಾಮಾನ್ಯ ಜನರ ಜೊತೆ ತನ್ನನ್ನು ತಾನು ಗುರುತಿಸಿಕೊಂಡ. ಈ ಜನರ ಪ್ರಾಚೀನ ಸಂಸ್ಕೃತಿಯ, ಈ ಜನರು, ಏಷ್ಯಾದ ಜನರು ಪ್ರಾಚೀನ ಸಂಸ್ಕೃತಿಯ ಉತ್ತರಾಧಿಕಾರಿಗಳಾಗಿದ್ರು. ಆದ್ರೆ ಬಡತನ, ವಸಾಹತುಶಾಹಿ ಆಡಳಿತ ಹಾಗೂ ರಾಜಕೀಯ ಶೋಷಣೆಯಿಂದಾಗಿ ಅವರು ನಲಿಗೆ ಹೋಗಿದ್ರು. ರೆಸಿಡೆನ್ಸ್ ಆನ್ ಅರ್ತ್ ಕವನ ಸಂಗ್ರಹದ ಕವನಗಳು ಅವನ ಲೋಕಜ್ಞಾನದ ಅರಿವಿನ ಸೂಕ್ಷ್ಮತೆಯನ್ನು ಅಭಿವ್ಯಕ್ತಿಸುತ್ತವೆ. ಈ ಸಂಕಲನದಲ್ಲಿ ಸೇರಿದ ಅನೇಕ ಕವನಗಳನ್ನ ಅವನು ಈ ಎಲ್ಲಾ ದೇಶಗಳಲ್ಲಿ ಸೇವೆ ಸಲ್ಲಿಸುವಾಗ ಬರೆದಂತ ಕವನಗಳಾಗಿದ್ವು. ಆಮೇಲೆ ಇದ್ರ ಬಗೆಗೆ ಅವನು ಅನೇಕ ಮಾತುಗಳನ್ನ ಆಡಿದ. ಆಮೇಲೆ ಅಲ್ಲಿ ಒಂದು ಅಂತರ್ಯುದ್ಧ ನಡೀತು. ಆಮೇಲೆ ರಿಪಬ್ಲಿಕನ್ ಮತ್ತು ಕಮ್ಯುನಿಸ್ಟ್ ನಡುವೆ ಒಂದು ಕಾಳಗಾಯಿತು. ಅಮೆರಿಕ ಮಧ್ಯ ಪ್ರವೇಶ ಮಾಡ್ತು. ಆಮೇಲೆ ಹಿಂಸೆಗಳು ನಡೆದು, ಹತ್ಯಾಕಾಂಡಗಳು ನಡೆದು. ಅದರ ಬಗ್ಗೆಯೂ ಕೂಡ ಅವನು ಸಾಕಷ್ಟು ಆಸಕ್ತಿಯನ್ನ ತೋರಿಸಿದ ಮತ್ತು ಅನೇಕ ನೇರವಾದಂತಹ ಹೋರಾಟದಲ್ಲಿ ಅವನು ಪಾಲ್ಗೊಂಡ. ಕೊನೆಗೆ ತನ್ನ 70ನೇ ವಯಸ್ಸಿಗೆ ಕಾಣ್ತದೆ, ಹೆಚ್ಚು ಕಡಿಮೆ 1971ರಲ್ಲಿ ಅವನಿಗೆ ನೊಬೆಲ್ ಪಾರಿತೋಷಿಕ, ನೊಬೆಲ್ ಬಹುಮಾನ ಅವನ ಹೆಸರಿಗೆ ಘೋಷಿಸಲಾಯಿತು. ಅಷ್ಟೊತ್ತಿಗೆ ಅವನು ಕ್ಯಾನ್ಸರ್ ರೋಗದಿಂದ ಬಳಲ್ತಾ ಇದ್ದ, ಸಫರಿಂಗ್ ಫ್ರಮ್ ಕ್ಯಾನ್ಸರ್. ಆಮೇಲೆ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಲಿಕ್ಕೆ ಸ್ಟಾಕ್ ಹೋಮ್ಗೆ ಪ್ರಯಾಣ ಬೆಳೆಸಿದ. ಅಲ್ಲಿಂದ ಹಿಂದಿರುಗುತ್ತಿದ್ದಂತೆ ಹಾಸಿಗೆ ಹಿಡಿದ. 2 ವರ್ಷ ಅನಾರೋಗ್ಯದಿಂದ ಬಳಲಿದ. ಆಮೇಲೆ ಒಂದು ದೊಡ್ಡ ದಂಗೆ ಎದ್ದಿತು ದೇಶದಲ್ಲಿ. ರಾಷ್ಟ್ರಾಧ್ಯಕ್ಷ ಆತನ ಗೆಳೆಯ ಆಲೆಂಡನ ಕೊಲೆ ಆಯಿತು. ಆಮೇಲೆ ತನ್ನ ಗೆಳೆಯ ತೀರಿದ 1 ತಿಂಗಳ ಒಳಗೆ ಹೃದಯಾಘಾತದಿಂದ
ಕ್ಯಾನ್ಸರ್ ರೋಗದಿಂದ ನೆರುಡ್ ಅವನು ಸತ್ತು ಹೋದ. ಈ ನೊಬೆಲ್ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಲಿಕ್ಕೆ ಅವನು ಹೋದಾಗ ಆ ಕಮಿಟಿಯವರು ಅವನ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ. ಅದೇನಂತಂದ್ರೆ, ನೊಬೆಲ್ ಪಾರಿತೋಷಕದಿಂದ ಯಾವ ಮಹಾನ್ ಬರಹಗಾರನು ಘನತೆ ಪಡೆದುಕೊಳ್ಳುವುದಿಲ್ಲ, ಆದರೆ ಪ್ರಶಸ್ತಿ ಸ್ವೀಕರಿಸುವವರಿಂದ ನೊಬೆಲ್ ಪಾರಿತೋಷಕ ಘನತೆ ಪಡೆದುಕೊಳ್ಳುತ್ತದೆ. ಯಾವುದೇ ಕೊಡುಗೆ ಮನುಕುಲಕ್ಕೆ ಲಾಭದಾಯಕವಾಗಿರುತ್ತದೆಂದು ಅಲ್ಫ್ರೆಡ್ ನೊಬೆಲ್ನ ಜೀವಚೇತನ ಹೇಳುತ್ತದೆ. ಪ್ಯಾಬ್ಲೋ ನೆರೂಡನ ಕೃತಿ ತನ್ನ ಲೋಕದೃಷ್ಟಿಯ ಕಾರಣದಿಂದ ಮನುಕುಲಕ್ಕೆ ಪ್ರಯೋಜನಕಾರಿಯಾಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇಲ್ಲಿ ಒಂದು ಮಾತನ್ನ ನಾವು ಲೇಖಕರು, ಕಲಾವಿದರು, ಶಿಕ್ಷಕರು, ವಿದ್ಯಾರ್ಥಿಗಳು, ಸಂಶೋಧಕರು ಅರ್ಥ ಮಾಡಿಕೊಳ್ಬೇಕು. ಅದೇನಂತಂದ್ರೆ, ನಮ್ಮ ಬರಹ ಸಮಾಜಕ್ಕೆ, ನಾಡಿಗೆ, ನಮ್ಮ ಬರಹದಿಂದ ಸಮಾಜಕ್ಕೆ, ನಾಡಿಗೆ ಪ್ರಯೋಜನ ಆಗ್ಬೇಕು, ಪ್ರಯೋಜನಕಾರಿಯಾಗಿರಬೇಕು. ಜನರ ಆರೋಗ್ಯಕ್ಕೆ, ಸಮಾಜದ ಆರೋಗ್ಯಕ್ಕೆ, ನಾಡಿನ ಆರೋಗ್ಯಕ್ಕೆ, ದೇಶದ ಆರೋಗ್ಯಕ್ಕೆ ಪೂರಕವಾಗಿರಬೇಕು ನಮ್ಮ ಬರಹ. ನಮ್ಮ ಬರಹದಿಂದ ಸಮಾಜಕ್ಕೆ, ಜನರಿಗೆ ಒಳ್ಳೇದಾಗದೇ ಇದ್ರೆ, ನಮ್ಮ ಬರಹದಿಂದ ಜನರಿಗೆ ಲಾಭ ಆಗದಿದ್ರೆ ಅಂತ ಬರಹಕ್ಕೆ ಯಾವ ಮೌಲ್ಯವೂ ಇಲ್ಲ ಅಂತಕ್ಕಂಥ ಮಾತನ್ನ ಈ ನೊಬೆಲ್ ಪಾರಿತೋಷಕ ಕಮಿಟಿ ಆ ಸಂದರ್ಭದಲ್ಲಿ ಹೇಳಿತು. ಇದು ನೆರೂಡನ ಬದುಕಿನ ವಿವರಗಳು. ಈಗ ಅವನ ಕಾವ್ಯದ ಬಗೆಗೆ ಒಂದು 10 ನಿಮಿಷ ನಾನು ಮಾತಾಡ್ತೇನೆ. ಆಮೇಲೆ ಚರ್ಚೆಯನ್ನ ನಾವು ಮುಂದುವರಿಸಬಹುದು. ಇನ್ನು 20 ನಿಮಿಷ ಸಮಯ ಇದೆ ಅಂತ ಕಾಣ್ತದೆ. ನೆರೂಡನ ಬಗೆಗೆ ಒಂದು ಇಡೀ ನೆರೂಡನ ಕಾವ್ಯದ ಬಗೆಗೆ ಒಂದು ಮಾತು ಹೇಳೋದಾದ್ರೆ, ಸಾಮಾನ್ಯನಂತೆ ಬದುಕಿ ಅಸಾಮಾನ್ಯ ಕಾವ್ಯ ರಚಿಸಿದ ಕವಿ ನೆರೂಡ. He lived like a common man, but produced exceptionally, uncommon poetry. ಅಂತ ಸೊ ಸಾಮಾನ್ಯನಂತೆ ಬದುಕಿ ಅಸಾಮಾನ್ಯವಾದ ಕಾವ್ಯ ರಚಿಸಿದ ನೆರೂಡ್ ಅನ್ನೋತಕ್ಕಂಥ ಒಂದು ಮಾತನ್ನ ನಾನು ಹೇಳಿದೆ. ಯಾಕೆಂದ್ರೆ ಕಾವ್ಯ ರಚಿಸ್ಬೇಕಾದ್ರೆ ಯು ಹ್ಯಾವ್ ಟು ಲಿವ್ ಲೈಕ್ ಎ ಕಾಮನ್ ಮ್ಯಾನ್. ಇಲ್ಲದೆ ಹೋದ್ರೆ ನಿಮಗೆ ಸಾಮಾನ್ಯ ಬದುಕು ನಿಮಗೆ ಅರ್ಥ ಆಗೋದಿಲ್ಲ, ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಅಥವಾ ನಿಮ್ಮ ಮನಸ್ಸಿನಲ್ಲಿ ಅದು ಇಳಿಯೋದಿಲ್ಲ. ಈ ವೈಭವದ ಬದುಕು ಏನಿದೆಯಲ್ಲ, ಅಥವಾ ಈ ಒಂದು ಶ್ರೀಮಂತ ಬದುಕು ಏನಿದೆಯಲ್ಲ, ಅದು ಕೇವಲ ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ಒಂದು 5% ಅಂತ ಜೀವನ ಇರ್ತದೆ. ಮಿಕ್ಕಿದ್ದೆಲ್ಲ ಸಾಮಾನ್ಯ ಜೀವನವೇ ಆಗಿರ್ತದೆ. ಲಂಡನ್ದಲ್ಲಿ ಇರೋರೆಲ್ಲರೂ ಶ್ರೀಮಂತರು ಅಂತ ತಿಳಿದುಕೊಳ್ಳುವ ಅಗತ್ಯ ಇಲ್ಲ. ಲಂಡನ್ದಲ್ಲೂ ಕೂಡ ಅನೇಕ ಜನ ಬಡವರಿದ್ದಾರೆ. ಥೇಮ್ಸ್ ನದಿಯ ಮೇಲೆ, ಅಲ್ಲೂ ಕೂಡ ಗಂಗಾ ನದಿಯ ಮೇಲೆ ಇಲ್ಲಿ ಭಿಕ್ಷುಕರು ಕೂತಿರ್ತಾರಲ್ಲ, 100 ಜನ ಭಿಕ್ಷುಕರು ಗಂಗಾ ನದಿಯ ತಟದಲ್ಲಿ ನಮಿಸಿರ್ತಾರೆ. ಥೇಮ್ಸ್ ನದಿಗೆ ಕಟ್ಟಲಾದ ಒಂದು ಬ್ರಿಡ್ಜ್, ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್, ಅದೇನು ವರ್ಡ್ಸ್ವರ್ತ್ ಕವನವಿದಾನಲ್ಲ, ಅಲ್ಲಿ ಹೋಗಿ ನೋಡ್ರಿ, ಅಲ್ಲೂ ಕೂಡ ಭಿಕ್ಷುಕರು ಕೂತಿರ್ತಾರೆ. ಆ ಥೇಮ್ಸ್ ನದಿ ದಡದ ಮೇಲೆ ಎಷ್ಟೋ ಜನ ಕೂತ್ಕೊಂಡು ಹಾಡುತ್ತಾ ಜನರ ರೊಕ್ಕ ಕೇಳ್ತಾರೆ. ಅವರು ವಿಧಾನ ಸೂಟು, ಬೂಟು, ಕೋಟು ಎಲ್ಲ ಹಾಕೊಂಡು ಬಿಚ್ಚಿಟ್ಟ ಛತ್ರಿಯನ್ನ ಮುಂದಿಟ್ಕೊಂಡು ಒಂದು ಪಿಯಾನೋ ತಗೊಂಡು ಅವನು ಹಾಡ್ತಿರ್ತಾನೆ. ಅಲ್ಲೂ ಕೂಡ ಕಾಯಿನ್ಸ್ ಅನ್ನ ಹಾಕ್ತಿರ್ತಾರೆ. ಸೊ ಹಾಗಾಗಿನೇ ಟೆನ್ಸನ್ ಬೆಗರ್ ಮೇಡ್ ಅಂತ ಕವನ ಬರೆದ. ನಾವು ನಮ್ಮ ಈ ಭ್ರಮೆಯಿಂದ ಹೊರಗಡೆ ಬರಬೇಕು. ಅಥವಾ ಡೆಲ್ಲಿ ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಇರೋರೆಲ್ಲ ಶ್ರೀಮಂತರು ಅಂತ ಏನಿಲ್ಲ. ಸೊ ಹೀಗಾಗಿ ಸಾಮಾನ್ಯ ಜನರ ಬದುಕು ಅರ್ಥ ಆಗ್ಬೇಕು, ಅವ್ರ ಜೊತೆ ಬೆರಿಬೇಕು, ಅವ್ರ ಜೊತೆ ಒಂದಾಗದ ಹೊರತು ಅವರ ಜೀವನ ನಮಗೆ ಅರ್ಥ ಆಗೋದಿಲ್ಲ. ಸೊ ಈ ದೃಷ್ಟಿಯಿಂದ ಪ್ಯಾಬ್ಲೋ ನೆರೂಡ ನಮಗೆ ಬಹಳ ಮಹತ್ವದ ಲೇಖಕಾಗಿ ಕಾಣ್ತಾನೆ. ಅವನ ಕಾವ್ಯ ನೋಡಿ ನೀವು, ನಾನು ಒಂದು 100-120 ಕವನಗಳನ್ನ ಓದಿದೆ ಈ ಒಂದು ಉಪನ್ಯಾಸಕ್ಕಾಗಿ. ಈ 120 ಕವನಗಳಲ್ಲಿ ಒಂದು ಕವನದಲ್ಲೂ ಕೂಡ ನಿಮಗೆ ದೇವರ ಬಗೆಗೆ, ನಾನು ಇದರ ಅರ್ಥ ದೇವರ ಬಗೆಗೆ ಬರಿಬಾರದು, ಅದ್ರ ಬಗ್ಗೆ ಹಗುರಾಗಿ ಮಾತಾಡ್ತೀನಿ ಅಂತ ಯಾರು ಬಯಸ್ಬೇಡಿ. ನಾನು ನೆರೂಡನನ್ನ ನಿಮಗೆ ಪರಿಚಯ ಮಾಡಿಕೊಡ್ತಿದ್ದೇನೆ ಅಷ್ಟೇ. ಅಥವಾ ಯಾವುದೇ ಒಂದು ಅದು ಆಫ್ರಿಕನ್ ಮಿತ್ ಆಗ್ಲಿ, ಗ್ರೀಕ್ ಮಿತ್ ಆಗ್ಲಿ, ಅಥವಾ ಲ್ಯಾಟಿನ್ ಅಮೆರಿಕನ್ ಮಿತ್ ಆಗ್ಲಿ, ಅದ್ರ ಬಗೆಗೆಲ್ಲ, ಫೋಕ್ಲೋರ್ ಬಗೆಗೆ ಎಲ್ಲ, ಯಾವುದೋ ಉದಾತ್ತವಾದ ಸಂಗತಿಗಳ ಬಗೆಗೆ, ಅನುಭವಗಳ ಬಗೆಗೆ ಇಲ್ಲೇ ಕವನಗಳಿಲ್ಲ.
ಸುಮ್ಮನೆ ನೀವು ವಸ್ತುಗಳನ್ನ ನಾನು ನೋಡಿ ಒಂದು ಪಟ್ಟಿ ಮಾಡಿದೆ. ಏನಿದೆ ಅಂದೆ, ಮಾಸಗಳ ಬಗ್ಗೆ, ತಿಂಗಳ ಬಗ್ಗೆ ಕವನಗಳು ಇವೆ. ಬೆಕ್ಕು ನಾಯಿಗಳ ಬಗ್ಗೆ ಕವನಗಳಿವೆ. ನೋಡಿ ಅವ್ರದ್ದೊಂದು ಒಂದು ಕವನ, ಬೆಕ್ಕು ಅನ್ನೋದೇ ಒಂದು ಕವನದ ಹೆಸರು. ಒಂದಿಷ್ಟು ಅದರ ಪದ್ಯಗಳನ್ನು ಓದಲಿಕ್ಕೆ ಸಾಧ್ಯ ಇದೆ ನೋಡ್ತೀನಿ ನಾನು. ಬೆಕ್ಕು. ಇನ್ನೊಂದು ಈರುಳ್ಳಿ ಅವರ ಕವನದ ಹೆಸರು. ಅದ್ಭುತವಾದ ಕವನ, ಈರುಳ್ಳಿ, ಬೆಕ್ಕು. ಇನ್ನೊಂದಿದೆ ಬೆಕ್ಕಿನ ಕನಸು, ಎ ಕ್ಯಾಟ್ಸ್ ಡ್ರೀಮ್ ಇಸ್ ದ ಟೈಟಲ್ ಆಫ್ ಎ ಪೋಯಮ್. ಇಟ್ಸ್ ಆಲ್ ಅಬೌಟ್ ಎ ಕ್ಯಾಟ್ಸ್ ಡ್ರೀಮ್. ಅದೊಂದು ಸಿಂಬಲ್ ಅಲ್ಲ, ಅದು ಕೇವಲ ಒಂದು ಪ್ರತಿಮೆ ಅಲ್ಲ, ಒಂದು ರೂಪಕ ಅಲ್ಲ, ಅದೇ ಆ ಕವನದ ವಸ್ತು. ಕ್ಯಾಟ್, ಒಂದು ಬೆಕ್ಕಿನ ನಿದ್ರೆ ಬಗೆಗೆ ಒಂದು ಕವನ, ಬೆಕ್ಕಿನ ಬಗೆಗೆ ಒಂದು ಕವನ, ನಾಯಿಯ ಬಗೆಗೆ ಮೈ ಡಾಗ್ ಹ್ಯಾಸ್ ಡೈಡ್ ಅಂತ ಶುರು ಆಗ್ತೈತಿ. ಮೈ ಡಾಗ್ ಹ್ಯಾಸ್ ಡೈಡ್. ಸೊ ಆ ಬೆಕ್ಕು ಅಥವಾ ಆ ನಾಯಿ ಆ ಕಾವ್ಯದಲ್ಲಿ ಎಂಥ ಒಂದು ಘನತೆಯನ್ನು ಪಡೆದುಕೊಡುತ್ತದೆ ಅಂತಂದ್ರೆ ಅದು ನಮಗೆ ಬೆರಗುಗೊಳಿಸುವಂಥದ್ದು. ಆಮೇಲೆ ಲಿಂಬೆ ಬಗೆಗೆ ಕವನಗಳಿದ್ದಾವೆ. ಈರುಳ್ಳಿ ಬಗೆಗೆ ಬರೆದಿದ್ದಾನೆ, ಲಿಂಬೆ ಬಗ್ಗೆ ಬರೆದಿದ್ದಾನೆ, ಪಕ್ಷಿಗಳ ಬಗ್ಗೆ ಬರೆದಿದ್ದಾನೆ, ಬಟ್ಟೆ ಬಗ್ಗೆ ಅವನ ಕವನಗಳನ್ನು ಬರೆದಿದ್ದಾನೆ. ಹಾಗೆ ಹೂವಿನ ಬಗ್ಗೆ ಕವನಗಳಿವೆ, ನದಿಯ ಬಗ್ಗೆ ಇದಾವೆ, ಸಾಗರ, ಬೆಟ್ಟ, ಗುಡ್ಡ, ಪರ್ವತ, ಕಣಿವೆ, ಇಂಥ ವಸ್ತುವಿನ ಬಗ್ಗೆ ಅವನ ಕವಿತೆಗಳಿದ್ದಾವೆ. ನೂರಾರು ಕವಿತೆಗಳಲ್ಲಿ ಒಂದು ಕವಿತೆಯೂ ಕೂಡ ಇತಿಹಾಸದ ಬಗೆಗೆ ಇಲ್ಲ, ಚರಿತ್ರೆಯ ಬಗೆಗೆ ಇಲ್ಲ, ಯಾವುದೇ ಒಂದು ಸಾಂಸ್ಕೃತಿಕ, ಅತ್ಯಂತ ಕ್ಲಿಷ್ಟಕರವಾದ ಸಾಂಸ್ಕೃತಿಕ ಇದರ ಬಗೆಗೆ ಇಲ್ಲ. ಮತ್ತು ಆ ಕಾವ್ಯದಲ್ಲಿ ಅನುಭವ ಏನಿದೆಯಲ್ಲ, ಬಹಳ ಫ್ರೆಶ್ ಆದಂತ ಅನುಭವ ಇದೆ. ಅಲ್ಲಿ ಸೇಡಿಲ್ಲ, ದ್ವೇಷ ಇಲ್ಲ. ನೋಡ್ರಿ, ಹೋರಾಟದ ಒಂದು ಸ್ವಭಾವ ಏನಂತಂದ್ರೆ, ನಾವು ಒಬ್ಬರನ್ನ ಗುರಿಯಾಗಿಟ್ಟುಕೊಂಡು ಹೋರಾಟ ಮಾಡ್ತೇವೆ. ಅವನನ್ನ ದ್ವೇಷ ಮಾಡ್ಲಿಕ್ಕೆ, ಅವನನ್ನ ಕುಬ್ಜನನ್ನಾಗಿ ಮಾಡ್ಲಿಕ್ಕೆ, ಅವನ್ನ ಕೀಳಾಗಿ ಕಾಣ್ಲಿಕ್ಕೆ ನಾವು ಕಾವ್ಯವನ್ನ ಬರಿತಾ ಇದ್ದೇವೆ. ಅನೇಕ ಹೋರಾಟದ ಕವಿತೆಗಳು ಈ ಹಾದಿಯನ್ನ ಹಿಡಿದು ಹೋಗ್ತವೆ. ಇದು ಸರಿಯಾದ ಹಾದಿ ಅಲ್ಲ. ನೀವು ಇಲ್ಲಿ ನೋಡಿ, ನೆರೂಡನಂತ ಹೋರಾಟಗಾರ ಸಿಗೋದು ಬಹಳ ವಿರಳ. ಆದ್ರೆ ಅವನು ದ್ವೇಷವನ್ನ ಸಾಧಿಸಲಿಲ್ಲ, ದ್ವೇಷವನ್ನ ಬೋಧಿಸಲಿಲ್ಲ. ಮತ್ಸರ, ಹಿಂಸೆ, ಈರ್ಷೆ ಇಂಥವುಗಳನ್ನ ಅವನು ಮಾಡಿಲ್ಲ. ಒಂದು ನಿಮಿಷ, ಎಲ್ಲ ಇದು ಪ್ರಿಂಟ್ ಮಾಡಿ. ಅವನು ಮಾತನಾಡಿದ, ಪ್ರಕೃತಿ ಬಗ್ಗೆ ಮಾತನಾಡಿದ. ಈ ಲೀಕರ್ ಬಗೆಗೆ, ಸರಾಯಿ ಬಗೆಗೆ, ಅನೇಕ ರೀತಿಯ ಸರಾಯಿ ಬಗೆಗೆ ಮೆಮಾಯರ್ದೊಳಗಡೆ ಒಂದು 20-25 ಪುಟ ಅದ್ರ ಬಗೆಗೇನಿದೆ. ಇಲ್ಲೂ ಕೂಡ ಅನೇಕ ಕವನಗಳಲ್ಲಿ ಆ ಪ್ರಸ್ತಾಪ ಬರ್ತದೆ. ಆಮೇಲೆ ನಿರಾಶೆ ಬಗ್ಗೆ ಬರೀತಾನೆ. ನಿರಾಶೆ ನಾನು ಹೇಳಿದ್ನಲ್ಲ, ಯು ಶುಡ್ ಗೆಟ್ ಡಿಸಪಾಯಿಂಟೆಡ್. ಲೈಫ್ನಲ್ಲಿ ಬೇಡಿದ್ದೆಲ್ಲ, ನಿರೀಕ್ಷೆ ಮಾಡಿದ್ದು, ನಾವು ಕನಸು ಕಂಡಿದ್ದು ನಮ್ಮ ಕೈಗೆ ಎಟುಕಬೇಕಾಗಿಲ್ಲ. ಇರ್ಲಿ, ಆ ನಿರಾಶೆ ಅವನ ಕಾವ್ಯದಲ್ಲಿದೆ. ಆಮೇಲೆ ಅನುಪಸ್ಥಿತಿ, ಅಬ್ಸೆನ್ಸ್. ಯಾರ ಅನುಪಸ್ಥಿತಿ? ಅವಳ ಅನುಪಸ್ಥಿತಿ. ಹೇಳ್ತಾನೆ, ಟುನೈಟ್ ಐ ಕ್ಯಾನ್ ರೈಟ್. ಈ ರಾತ್ರಿ ಬರೆಯಬಹುದು. ಏನ್ ಬರೆಯಬಹುದು ಅಂತಂದ್ರೆ, ಆಕೆಯ ಬಗ್ಗೆ ಕೊನೆಯ ಸಾಲುಗಳನ್ನ ನಾನು ಬರಿಬೇಕು. ಯಾಕೆಂದ್ರೆ ಅವಳನ್ನ ನನ್ನ ಮನಸ್ಸಿನಿಂದ ತೆಗೆದು ಹಾಕ್ಬೇಕು. ಅವಳನ್ನ ನನ್ನ ಮನಸ್ಸಿನಿಂದ ಯಾಕೆ ತೆಗೆದು ಹಾಕ್ಬೇಕು ಅಂತಂದ್ರೆ, ಆ ನೆನಪು ನನ್ನ ಕಾಡ್ತಾ ಇದೆ, ಆ ನೆನಪು ನನಗೆ ನೋವನ್ನು ಉಂಟು ಮಾಡ್ತದೆ. ಟುನೈಟ್ ಐ ಕ್ಯಾನ್ ರೈಟ್ ಅಂತ ಹೇಳ್ತಾನೆ. ಆಮೇಲೆ ಕೇಳ್ತಾನೆ, ನೋಡು, ನಿನ್ನ ಬಗ್ಗೆ ನಾನು ಬರೆಯುವ ಈ ಸಾಲುಗಳೇ ಕೊನೆಯ ಸಾಲುಗಳು. ನಿನ್ನ ಬಗ್ಗೆ ನಾನು ಇದೇ ಕೊನೆಯ ಬಾರಿಗೆ ವ್ಯಥೆ ಪಡ್ತಾ ಇದ್ದೇನೆ, ದುಃಖಿತನಾಗಿದ್ದೇನೆ. ಇನ್ಮೇಲೆ ನಾನು ಮರ್ತು ಬಿಡ್ತೇನೆ ಅಂತ ಹೇಳ್ತಾನೆ. ಕವನ ಮುಗಿದು ಹೋಗ್ತದೆ, ಆದ್ರೆ ಅವನ ನಿರಾಶೆ ಮುಗಿದು ಹೋಗೋದಿಲ್ಲ. ದಟ್ ಇಸ್ ದಿ ಬ್ಯೂಟಿ. ಟುನೈಟ್ ಐ ಕ್ಯಾನ್ ರೈಟ್ ಅಂತ ನಾವು, ಟುನೈಟ್ ಹಿ ಕ್ಯಾನ್ ನೆವರ್ ರೈಟ್. ಅದನ್ನ ಬರೆದು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬರೆದು ಕವನವನ್ನ ಮುಗಿಸಿದನೇ ಹೊರತು ಅವಳನ್ನ ಅವನ ಮನಸ್ಸಿಂದ ತೆಗೆದುಹಾಕಲಿಲ್ಲ. ಸೊ ಅವನ ಇಡೀ ಪ್ರೇಮ ಕಾವ್ಯದಲ್ಲಿ 20 poems ಅಂಡ್ ಎ ಸಾಂಗ್ ಆಫ್ ಡಿಸ್ಪೇರ್ ಸಂಗ್ರಹ ಒಳಗೊಂಡಂತೆ ಅನೇಕ ಕವನಗಳಲ್ಲಿ ಈ ಒಂದು ವಸ್ತು ಪದೇ ಬರ್ತದೆ. ಅಲ್ಲಿ ಏಕತಾನತೆ ಇಲ್ಲ. ಅದು ವಿವಿಧ ಮುಖವನ್ನ ಹೊತ್ತುಕೊಂಡು, ವಿವಿಧ ಚೇಹರೆಯನ್ನು ಹೊತ್ತುಕೊಂಡು, ರೂಪವನ್ನ ಹೊತ್ತುಕೊಂಡು ಆ ಅನುಭವ ಮತ್ತೆ ಬರ್ತದೆ, ಕವಿಯನ್ನ ಕಾಡ್ತದೆ. ಅವಳು ಅವನನ್ನ ಕಾಡ್ತಾನೇ ಹೋಗ್ತಾಳೆ. ಹೀಗಾಗಿ
ಅಬ್ಸೆನ್ಸ್ ಏನಿದೆಯಲ್ಲ, ಆ ಅಬ್ಸೆನ್ಸ್ ಬಗೆಗೆ ಒಂದು ಕವನನಿದೆ, ಅದರ ಟೈಟಲ್ ಅಬ್ಸೆನ್ಸ್ ಅಂತ. ಮತ್ತು ಅನೇಕ ಕವನಗಳಲ್ಲಿ ಅದು ಅವನಿಗೆ ಕಾಡ್ತದೆ. ಪ್ರೇಮ ಅಗಲಿಕೆ, ಪ್ರೇಮ ಮತ್ತು ಅಗಲಿಕೆ ಹೇಳಿದಲ್ಲ, ಇದು ಸಾಮರಸ್ಯದ ಅನುಭವ ಅಲ್ಲ, ಇದು ಸಾಮರಸ್ಯದ ಅನುಭವ ಅಲ್ಲ, ಸಮರಸದ ಅನುಭವ ಅಲ್ಲ, ಇದು ಒಂದಾಗೋದಲ್ಲ, ಇದು ದೂರ ಆಗೋದು. ಅದಕ್ಕೆ ಅವ್ನು ಹೇಳ್ತಿರ್ತಾನೆ, ದೂರ ಆಗ್ಬೇಡ ನೀನು, ದೂರ ಹೋಗ್ಬೇಡ ನೀನು, ದೂರ ಹೋದ್ರೆ ಏನಾಗ್ತದೆ ಅಂತಕ್ಕಂಥ ಪ್ರಶ್ನೆ ಅವನೇ ಮಾಡ್ಕೋತಾನೆ. ಆಮೇಲೆ ಬಾರದ ದೂರದ ದೂರವಾದ ಪ್ರೇಯಸಿ, ಬಾರದ ಪ್ರೇಯಸಿ, ದೂರದ ಪ್ರೇಯಸಿ, ದೂರವಾದ ಪ್ರೇಯಸಿ, ಇಂತಹ ಪ್ರೇಯಸಿಯನ್ನ ಅರಸಿ ಹೋದ ಕವಿ ನಮ್ಮ ನೆರೋಡ. ಅದಕ್ಕೆ ಹೇಳ್ತಾನೆ ಅವನಿಗೆ ಒಂದ್ಸಲ, ಬಂದು ಬಿಡು, ಬಂದು ಬಿಡು ನನ್ನ ಜೊತೆ, ಹೇಳಿದಿನಲ್ಲ ಯಾರಿಗೂ ಗೊತ್ತಿಲ್ಲ. ಕಮ್ ವಿತ್ ಮೀ ಐ ಸೈಡ್ ಅಂಡ್ ನೋಬಡಿ ನ್ಯೂ, ಟೈಟಲ್. ಕಮ್ ವಿತ್ ಮೀ ಐ ಸೈಡ್ ನೋಬಡಿ ನ್ಯೂ, ಬಂದು ಬಿಡು ನನ್ನ ಜೊತೆ, ಹೇಳಿದಿನಲ್ಲ ಯಾರಿಗೂ ಗೊತ್ತಾಗೋದಿಲ್ಲ. ಹಾಗೇನೆ ಸಾವಿನ ಬಗ್ಗೆ, ಸಾವಿನ ಬಗ್ಗೆ ಓದ್ಬೇಕು ಈ ಕವನವನ್ನ. ನನಗೆ ಒಂದು 2-3 ಕವನಗಳು ಇಲ್ಲಿ ನನಗೆ ಸಿಕ್ಕು. ಡೆತ್ ಅಲೋನ್ ಅನ್ನೋದು, ನಥಿಂಗ್ ಬಟ್ ಡೆತ್ ಅನ್ನೋದು 2 ಕವನಗಳನ್ನ ನಾನು ಓದಿದೆ. ಕುಡಿತದ ಬಗೆಗೆ ಅನೇಕ ಕವನಗಳಿದ್ದಾವೆ. ಏನೋ ಡ್ರ್ಯಾಂಕ್ ಆಸ್ ಡ್ರಂಕ್ ಅಂತ ಅನ್ನೋದು ಒಂದು ಅದ್ಭುತವಾದಂತ ಕವನ. ಆಮೇಲೆ ಅವಳ ಬಗ್ಗೆ ಅನೇಕ ಕವನಗಳಿದ್ದಾವೆ. ಆ ಹುಡುಗಿಯ ಬಗ್ಗೆ, ಆ ಮಹಿಳೆ ಬಗ್ಗೆ, ಆ ಸ್ತ್ರೀಯ ಬಗ್ಗೆ ಅನೇಕ ಕವನಗಳಿದ್ದಾವೆ. ಸುಮ್ಮನೆ 1-2-3 ಕವನ ಶೀರ್ಷಿಕೆ ಹೇಳ್ತೇನೆ ನಿಮಗೆ. ಐ ಕ್ರೇವ್ ಯುವರ್ ಮೌತ್, ಯುವರ್ ವಾಯ್ಸ್, ಯುವರ್ ಹೇರ್. ಎಷ್ಟು ಅಗಾಧವಾದ ರೀತಿಯಲ್ಲಿ ಆ ಮಹಿಳೆ ಅವನನ್ನು ಕಾಡ್ತಾಳೆ ಅಂತಂದ್ರೆ, ಅವನು ಎಲ್ಲದರಲ್ಲೂ ಆಕೆಯನ್ನು ಹುಡುಕ್ತಾ ಇರ್ತಾನೆ. ಎಲ್ಲದರಲ್ಲೂ ಕೂಡ ಆಕೆಯೇ ಅವನಿಗೆ ಕಾಣ್ತಾ ಇರ್ತಾನೆ. ನಾನು ಏನು ಮುಟ್ಟಿದ್ರು ಕೂಡ ಆ ಮೂಲಕ ನಾನು ನಿನ್ನನ್ನು ಸ್ಪರ್ಶ ಮಾಡ್ತೇನೆ ಅಂತ. ನಾವು ಇಫ್ ಐ ಟಚ್ ಎ ಸ್ಟೋನ್ ದಟ್ ವಿಲ್ ಟೇಕ್ ಮೀ ಟು ಯು. ಒಂದು ಕಲ್ಲನ್ನು ನಾನು ಮುಟ್ಟಿದ್ರು ಕೂಡ ಕಲ್ಲು ನಿನ್ನ ಹತ್ತಿರ ಬಂದು ನನ್ನನ್ನು ನಿನ್ನ ಹತ್ತಿರ ತೆಗೆದುಕೊಂಡು ಬರ್ತದೆ. ನಾನು ಆಡುವ ಮಾತು, ನನ್ನ ಇರುವಿಕೆ, ನನ್ನ ನಡೆ ನುಡಿ ಎಲ್ಲವನ್ನು ನಿನ್ನಡೆಗೆ ತೆಗೆದುಕೊಂಡು ಹೋಗ್ತದೆ ಅಂತಕ್ಕಂಥ ಮಾತನ್ನ ಅವನು ಹೇಳ್ತಾನೆ. ಡು ನಾಟ್ ಲವ್ ಯು ಎಕ್ಸೆಪ್ಟ್ ಬಿಕಾಸ್ ಐ ಲವ್ ಯು. ಐ ಲವ್ ಯು ಅನ್ನೋದು ಈ 100 ಕವನಗಳಲ್ಲಿ ಸುಮಾರು ಒಂದು 20-25 ಬಾರಿ ನಾನು ಕಂಡೆ. ರಿಮೆಂಬರ್ ಆಸ್ ಯು ವೇರ್ ಅನ್ನೋದು. ಇಫ್ ಯು ಫರ್ಗೆಟ್ ಮೀ ಅಂತ, ನೀನು ನನ್ನನ್ನು ಮರೆತರೆ ಅಂದ್ರೆ ಅದು ಒಂದು ಕವನದ ಶೀರ್ಷಿಕೆ. ಆಮೇಲೆ ಹಾಗೇನೆ ಅವನು ನಗ್ನತೆಯ ಬಗ್ಗೆ ಬರೀತಾನೆ, ವೃದ್ಧಾಪ್ಯದ ಬಗ್ಗೆ ಬರೀತಾನೆ. ಹೀಗೆ ಅನೇಕ ಸಂಗತಿಗಳ ಬಗ್ಗೆ ಬರೀತಾರೆ. ಆದ್ರೆ ಅಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಚರಿತ್ರೆಯ ಬಗ್ಗೆ ಆಗ್ಲಿ, ದೈವದ ಬಗೆಗೆ ಆಗ್ಲಿ, ಗ್ರೀಕ್ ನಾಟಕಗಳಲ್ಲಿ ಏನು ಸಿಗ್ತದಲ್ಲ ಅಂತ ವಸ್ತುಗಳ ಬಗೆಗೆ ನಮಗೆ ಅಲ್ಲಿ ಪ್ರಸ್ತಾಪ ಸಿಗೋದಿಲ್ಲ. ಇದು ಅವನ ಕಾವ್ಯದ ಒಂದು ಸ್ಥೂಲ ಪರಿಚಯ. ಈಗ ಒಂದಿಷ್ಟು ಕವನಗಳನ್ನ ನಾನು ಓದಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಆಮೇಲೆ ನಾವು ಚರ್ಚೆಯನ್ನ ಮಾಡೋಣ. ಇನ್ನೊಂದು 5-10 ನಿಮಿಷದಲ್ಲಿ ನನ್ನ ಭಾಷಣ ಮುಗಿಸ್ತೇನೆ. ಈಗ ನಾವು ನೆರುಡನ ಬದುಕಿನ ವಿವರವನ್ನ ತಿಳಿದುಕೊಂಡಿವಿ, ಅವನ ಕಾವ್ಯದ ಹೊರಮೈಯನ್ನ ತಿಳಿದುಕೊಂಡಿವಿ, ಅದರ ಸ್ಥೂಲ ಪರಿಚಯನ ನಾವು ಮಾಡ್ಕೊಂಡಿವಿ. ಈಗ ಅವನ ಕಾವ್ಯವನ್ನೇ ನಾವು ಓದಿ ಅನುಭವಿಸ್ಬೇಕು ಮತ್ತು ಆನಂದಿಸ್ಬೇಕು. ಅದು ಸಾಧ್ಯ ಇದೆ. ಕಾವ್ಯವನ್ನ ಓದಿ ಆನಂದಿಸ್ಲಿಕ್ಕೆ ಸಾಧ್ಯ ಅನ್ನೋದು ನನಗೆ ಗೊತ್ತಾಗಿರದೆ ಪ್ಯಾಬ್ಲೋ ನೆರುಡನ ಕಾವ್ಯವನ್ನ ಓದಿದ ಮೇಲೆ. ಒಂದು ಎ ಡಾಗ್ ಹ್ಯಾಸ್ ಡೈಡ್ ಅಂತ, ಇದು ನಾನು ಇದನ್ನ ಅನುವಾದ ಮಾಡಿಲ್ಲೋ ಹಾಕಿದ್ದೆ, ನನಗೆ ಸಿಗ್ಲಿಲ್ಲ ಇವತ್ತ. ಭಾಳ ಒಂದು 3-4 ಲೈನ್ಸ್ ಅಷ್ಟೇ ಓದ್ತೀನಿ. ಮೈ ಡಾಗ್ ಹ್ಯಾಸ್ ಡೈಡ್ ಫುಲ್ ಸ್ಟಾಪ್. ಮೈ ಡಾಗ್ ಹ್ಯಾಸ್ ಡೈಡ್ ಫುಲ್ ಸ್ಟಾಪ್. ಐ ಬೆರೀಡ್ ಹಿಮ್ ಇನ್ ದ ಗಾರ್ಡನ್. ನನ್ನ ನಾಯಿ ಸತ್ತು ಹೋಯ್ತು, ನನ್ನ ಉದ್ಯಾನದಲ್ಲಿ ಅದರ ಶವ ಸಂಸ್ಕಾರ ಮಾಡಿದೆ. ಎಲ್ಲಿ ಅಂದ್ರೆ ನೆಕ್ಸ್ಟ್ ಟು ಎ ರಸ್ಟೆಡ್ ಓಲ್ಡ್ ಮಷೀನ್. ನನ್ನ ಉದ್ಯಾನದಲ್ಲಿ ರಸ್ಟ್ ಹಿಡಿದು ಹೋದಂತ ಒಂದು ಮಷೀನಿನ ಪಕ್ಕದಲ್ಲಿ ಅವನ ಶವ ಸಂಸ್ಕಾರ ಮಾಡಿದೆ. ಆಮೇಲೆ ಸಮ್ ಡೇ ಐ ಶಾಲ್ ಜಾಯಿನ್ ಹಿಮ್ ರೈಟ್ ದೇರ್. ಇದು ಕಾವ್ಯ. ಕೆಲ ದಿನಗಳ ಮೇಲೆ ನಾನು ಕೂಡ ಅಲ್ಲೇ ಅವನನ್ನ ಸೇರಿಕೊಡುತ್ತೇನೆ.
ನಾವೆಲ್ಲರೂ ಸ್ಮಶಾನಕ್ಕೆ ಹೋದಾಗ ಯಾರೋ ಸತ್ರೆ ಸ್ಮಶಾನಕ್ಕೆ ಹೋದಾಗ ಅಯ್ಯೋ ಪಾಪ ಹೀಗೆಲ್ಲ ಆಯ್ತಂತ ಎಲ್ಲ ಹೇಳ್ತೀವಲ್ಲ, ಅವಾಗ ನಮ್ಮ ಸತ್ಯ ಗೊತ್ತಾಗೋದಿಲ್ಲ. ಇವತ್ತು ನೀನು ಬಂದಿ ಅವನ ಸಲುವಾಗಿ, ನಾಳೆ ನೀನು ಅಲ್ಲಿಗೇನೆ ಬರೋದು. ನಾಳೆ ಇಲ್ಲೇನು ನೀನು 1,00,000 ವರ್ಷ ಇರೋದಿಲ್ಲ, 1,000 ವರ್ಷ ಇರೋದಿಲ್ಲ. Someday I shall join him right there, but now he is gone with his shaggy coat, his bad manners and his cold nose. ಇದೆಲ್ಲ ಇದೆ, ಸಮಸ್ಯೆ ಇಲ್ಲ. ಇದರ ಕೊನೆ ಕೆಲವು ಸಾಲುಗಳನ್ನ ನಾನು ಸುಮ್ಮನೆ ಓದ್ತೇನೆ. Joyful, 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 as only dogs know how to be happy. ಇದು ನನಗೆ ಕಾಡುವ ಪ್ರಶ್ನೆ. ಕೇವಲ ನಾಯಿಗಳಿಗೆ ಗೊತ್ತಿದೆ ಹೇಗೆ ಸಂತೋಷದಿಂದ ಇರ್ಲಿಕ್ಕೆ ಸಾಧ್ಯ ಇದೆ ಅಂತ. ಮನುಷ್ಯರಿಗೆ ಏನು ಗೊತ್ತಿದೆ ಅಂದ್ರೆ ಹೇಗೆ ಅಸಂತೋಷತೆ ಇದೆ ಕೂಡ ಇರದೇ ಇರುವುದನ್ನ ನೆನಪು ಮಾಡಿಕೊಂಡು ನಾವು ದುಃಖಿತರಾಗ್ತೇವೆ. ಅಯ್ಯೋ, ನಾನು ಮಂತ್ರಿ ಆದೆ, ಮುಖ್ಯಮಂತ್ರಿ ಆಗ್ಲಿಲ್ಲ, ನಾನು ಪ್ರೊಫೆಸರ್ ಆದೆ, ಕುಲಪತಿ ಆಗ್ಲಿಲ್ಲ. ಅಲ್ಲಪ್ಪ, ನೀವು ಪ್ರೊಫೆಸರ್ ಇದೆಯಲ್ಲ, ಯು ಎಂಜಾಯ್ ದಟ್ ಪ್ರೊಫೆಸರ್ಶಿಪ್, ಅದಕ್ಕೆ ನಾವು ಸಿದ್ಧರಿರೋದಿಲ್ಲ. ಅದಕ್ಕೆ ಹೇಳ್ತಾನ, ಜಾಯ್ಫುಲ್ 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 ಆಸ್ ಓನ್ಲಿ ಡಾಗ್ಸ್ ನೋ ಹೌ ಟು ಬಿ ಹ್ಯಾಪಿ ವಿತ್ ಓನ್ಲಿ ದಿ ಅಟೋನಮಿ ಆಫ್ ದೇರ್ ಶೇಮ್ಲೆಸ್ ಸ್ಪಿರಿಟ್. ಕೊನೆಯ ಸಾಲು, ಸೊ ನೌ ಹಿ ಈಸ್ ಗಾನ್. So now he is gone and I buried him, and that is all there is to it. ಅವಳ ಬಗ್ಗೆ ಹೇಳ್ತಾನೆ ನಾವು ಅಲ್ಲಿ. Tonight I can write only, you are not there with me, that makes the difference. ನೀನು ನನ್ನ ಜೊತೆಗೆ ಇಲ್ವಲ್ಲ, ಅದೇ ನನ್ನ ಪ್ರಶ್ನೆ ಅನ್ನೋದು. ಇದ್ದಿದ್ರೆ ಏನಾಗ್ತಿತ್ತು ಆ ಪ್ರಶ್ನೆ ಬೇರೆ. ಯು ಆರ್ ನಾಟ್ ದೇರ್ ವಿತ್ ಮೀ, that makes the difference. ನಾಯಿಗೂ ಅದೇ ಹೇಳ್ತಾನೆ ಅವನು, ನೀನು ನನ್ನ ಜೊತೆ ಇಲ್ಲಲ್ಲ. And now he is gone and I buried him. So that is all there is to it. ಅನ್ನೋದು ಅಬ್ಸೆನ್ಸ್ ಅನ್ನೋದು ಇನ್ನೊಂದು ಕವನ. ಅದ್ರಾಗಿನ ಕೆಲವು ಸಾಲುಗಳನ್ನ ನಾನು ಇವತ್ತು ನಾನು ಟ್ರಾನ್ಸ್ಲೇಟ್ ಮಾಡಿದೆ. ಕನ್ನಡ ಇಂಗ್ಲಿಷ್ ಎರಡು ಓದ್ತೀನಿ ಸುಮ್ಮನೆ. My love, we have found each other thirsty and we have drunk up all the water and the blood. We found each other hungry and we bit each other as fire bites living wound in us. ಪ್ರಿಯೆ, ಇಬ್ಬರಿಗೂ ಬಾಯಾರಿಕೆಯಾಗಿದ್ದು ಕಂಡೆವು, ಎಲ್ಲ ನೀರು ರಕ್ತ ಕುಡಿದೆವು. ಇಬ್ಬರಿಗೂ ಹಸಿವೆಯಾದದ್ದು ಕಂಡೆವು, ಪರಸ್ಪರ ಕಚ್ಚಿಕೊಂಡೆವು ಬೆಂಕಿಯ ಕಿಡಿಯಂತೆ. ಇಬ್ಬರಲ್ಲೂ ಗಾಯಗಳು ಉಳಿದುಕೊಂಡವು. ಕೊನೆಯ ಒಂದು ಸ್ಟಾಂಜ, ಬಟ್ ವೇಟ್ ಫಾರ್ ಮೀ, ಕೀಪ್ ಫಾರ್ ಮೀ ಯುವರ್ ಸ್ವೀಟ್ನೆಸ್, ಐ ವಿಲ್ ಗಿವ್ ಯು ಟು ಎ ರೋಸ್. ನನಗಾಗಿ ಕಾದಿರು. ಹಾಗೆ ಅನೇಕ ಕವನಗಳಲ್ಲಿ ಹೇಳ್ತಾನೆ ಅವನು, ದೂರ ಹೋಗ್ಬೇಡ, ಬಿಟ್ಬಿಡ್ಬೇಡ ನನಗಾಗಿ ನೀನು ಕಾದಿರು, ನನಗಾಗಿ ಕಾದಿರು, ನಿನ್ನ ಪ್ರೀತಿ ನನಗಾಗಿ ಕಾಯ್ದಿಟ್ಟಿರು, ನಿನಗೂ ಕೊಡುತ್ತೇನೆ ನಾನು ಈ ಗುಲಾಬಿ ಅಂತಕ್ಕಂಥದ್ದು. ಇನ್ನೊಂದು ಎರಡು ಸ್ಟಾಂಜಗಳು. ಇನ್ನೊಂದು ಇವತ್ತು ಮಧ್ಯಾಹ್ನದಲ್ಲಿ ಕವನ 2 ಸಲ ಓದಿದ್ದು, ಬಹಳ ಚೆನ್ನಾಗಿದೆ. 2 ನಿಮಿಷದಲ್ಲಿ ಓದ್ಬಿಡ್ಬೋದು. ಆಲ್ವೇಸ್ ಅನ್ನೋದು ನಾನು ಕನ್ನಡದಲ್ಲಿ ಓದ್ಬಿಡ್ತೀನಿ, ಅನುವಾದ ಸುಮ್ಮನೆ ರಫ್ ಆದಂತ ಒಂದು ಸ್ಕೆಚ್ ಇದು ಅಷ್ಟೇ. ಇದನ್ನ ಡೋಂಟ್ ಟೇಕ್ ಇಟ್ ಆಸ್ ಎ ಫೈನಲ್ ಪ್ರಾಡಕ್ಟ್, ಆಸ್ ಎನ್ ಎಂಡ್ ಪ್ರಾಡಕ್ಟ್. ಯಾವಾಗಲೂ ಕವನದ ಹೆಸರು, ನನಗಿಂತ ಮೊದಲ ಬಂದವರ ಬಗ್ಗೆ ನನಗಿನಿತೂ ಮತ್ಸರವಿಲ್ಲ. ಆಕೆ ಹೇಳ್ತಾನ ಪ್ರೇಯಸಿಗೆ, ನನಗಿಂತ ಮೊದಲು ಬಂದವರ ಬಗ್ಗೆ ನನಗಿನಿತೂ ಮತ್ಸರವಿಲ್ಲ. ನಿನ್ನ ಭುಜದ ಮೇಲೆ ಮನುಷ್ಯರನ್ನು ಹೊತ್ತುಕೊಂಡು ಬಂದರೂ, ನಿನ್ನ ಕೇಶದಲ್ಲಿ 100 ಜನ ಪುರುಷರನ್ನು ಹೊತ್ತು ತಂದರು, ನಿನ್ನೆದೆ ಮತ್ತು ಪಾದದ ನಡುವೆ 1000 ಜನರನ್ನಿಟ್ಟುಕೊಂಡು ಬಂದರು, ಮುಳುಗಿದ ಪುರುಷರು ತುಂಬಿದ ನದಿಯಂತೆ ಬಂದರು, ಕಾಡು ಸಮುದ್ರಕ್ಕೆ ಹರಿದು ಬರುವ ಶಾಶ್ವತ ನೊರೆಗೆ ಅನಂತ ಕಾಲದೆಡೆಗೆ. ಇದು ಒಂದು ಸ್ಟಾಂಶ. ಅಂದ್ರೆ ನೀನು 10 ಜನರ ಪ್ರೀತಿ ಮಾಡಿರೋ, 100 ಜನರ ಪ್ರೀತಿ ಮಾಡಿರೋ,
ನಿನ್ನ ಭುಜದ ಮೇಲೆ 100 ಜನರು ಕೂಡಿಸ್ಕೊಂಡು ಬಾ, ನಿನ್ನ ಕೇಶದಲ್ಲಿ 100 ಜನರು ಕೂಡಿಸ್ಕೊಂಡು ಬಾ, ನಿನ್ನ ಎದೆ ಮತ್ತು ಪಾದದ ನಡುವೆ 100 ಜನರನ್ನ ನಿನ್ನ ಸಿಕ್ಕಿಸ್ಕೊಂಡು ಬಾ. ನನಗೆ ಬೇಸರ ಇಲ್ಲ, ನನಗೆ ಮತ್ಸರ ಇಲ್ಲ ಅಂದ್ರು. ಎಲ್ಲರನ್ನು ಕರೆದುಕೊಂಡು ಬಂದು ಬಿಡು, ಬ್ರಿಂಗ್ ದೆಮ್ ಆಲ್, ಎಲ್ಲರನ್ನು ಕರೆದುಕೊಂಡು ಬಂದು ಬಿಡು, ನಾನು ನಿನಗಾಗಿ ಕಾದ ಸ್ಥಳದವರೆಗೆ. ಬ್ರಿಂಗ್ ದೆಮ್ ಆಲ್ ಟು ವೇರ್ ಐ ಆಮ್ ವೇಟಿಂಗ್ ಫಾರ್ ಯು. ನಾನು ಯಾವಾಗಲೂ ಏಕಾಂಗಿಯಾಗಿರುತ್ತೇನೆ, ಯಾವಾಗಲೂ ಇಬ್ಬರು ಈ ಧರೆಯ ಮೇಲೆ ಏಕಾಂಗಿಯಾಗಿರುತ್ತೇವೆ. ನಮ್ಮ ಜೀವನ ಪ್ರಾರಂಭಿಸೋದು. ಬ್ರಿಂಗ್ ದೆಮ್ ಆಲ್ ಟು ವೇರ್ ಐ ಆಮ್ ವೇಟಿಂಗ್ ಫಾರ್ ಯು. We shall always be alone, and we shall always be, you and I, alone on earth to start our life. ನೀನು ಯಾವಾಗ ಬಂದರೂ ಕೂಡ ನಾವು ನಮ್ಮ ಜೀವನವನ್ನ ಮತ್ತೆ ಪ್ರಾರಂಭ ಮಾಡಬಹುದು. ನಿನ್ನ ಜೀವನದಲ್ಲಿ ಈ ಮೊದಲು ಬಂದು ಹೋದಂತ ಯಾವ ಪುರುಷನ ಬಗ್ಗೆಗೂ ನನಗೆ ಮತ್ಸರ ಇಲ್ಲ, ಆದ್ರೆ ನೀನು ಬಾ ಅಂತಾನೆ. Come with me, I said, and no one knew ಅಂತಾಗ್ಲಿ ಹೇಳಿದ್ನಲ್ಲ, ಅದ್ರದ್ದು ಒಂದು ಸ್ಟಾಂಜ. ನಾನು ಪುನಃ ಹೇಳಿದೆ, ಐ ಸೆಡ್ ಇಟ್ ಅಗೇನ್, ನಾನು ಸಾಯುತ್ತಿದ್ದೇನೆಂದು ತಿಳಿದು ನನ್ನೊಂದಿಗೆ ಬಂದು ಬಿಡು. ನೋಡಿ, ಅವನ ಕೋರಿಕೆ ಆಗಿದೆ. ನಾನು ಬೆಡ್ ಮೇಲೆ ದಿನ ತಿಳಿದು ಬಾರವಾ ನೀನು ಅಂತ. ನಾನು ಪುನಃ ಹೇಳಿದೆ, ನಾನು ಸಾಯುತ್ತೇನೆಂದು ತಿಳಿದು ನನ್ನೊಂದಿಗೆ ಬಂದು ಬಿಡು. ನನ್ನ ಬಾಯಿಯಲ್ಲಿ ಚಂದ್ರ ರಕ್ತ ಹನಿಸಿದ್ದು ಅಥವಾ ಮೌನದಲ್ಲಿ ಏರಿದ ರಕ್ತ ಯಾರೂ ಕಂಡರಿಯಲಾರರು. ಓ ಪ್ರಿಯೇ, ಇಂಥ ಮುಳ್ಳುಗಳ ಒಡಲಲ್ಲಿಟ್ಟುಕೊಂಡ ನಕ್ಷತ್ರವನ್ನು ನಾವು ಮರೆತು ಬಿಡೋಣ ಅನ್ನೋದು ಇನ್ನೊಂದು ಕವನದ ಒಂದು ಶೀರ್ಷಿಕೆ. ಡೆತ್ ಅಲೋನ್, ಸಾವಿನ ಬಗ್ಗೆ ಇಲ್ಲಿ ಒಂದು ಅದ್ಭುತವಾದ ಕೊನೆಯ ಚರಣವನ್ನು ಮಾತ್ರ ನಾನು ಓದ್ತೇನೆ. ಡೆತ್ ಲೈಸ್ ಇನ್ ಅವರ್ ಬೆಡ್ಸ್ ಅಂತ ಶುರು ಆಗ್ತದೆ ಅದು. ಸಾವು ನಮ್ಮ ಪಲಂಗದಲ್ಲಿ ಪವಡಿಸಿದೆ. ನಾವು ಸಾವು ಮತ್ತೆಲ್ಲೂ ಇಲ್ಲದು. ಡೆತ್ ಲೈಸ್ ಇನ್ ಅವರ್ ಬೆಡ್ಸ್, ಸಾವು ನಮ್ಮ ಪಲಂಗದಲ್ಲಿ ಪವಡಿಸಿದೆ. ಸೋಮಾರಿ ಹಾಸಿಗೆಗಳಲ್ಲಿ, ಕಪ್ಪು ಹೊದಿಕೆಗಳಲ್ಲಿ ಕಾಲು ಚಾಚಿಕೊಂಡು ಬಿದ್ದಿರುತ್ತದೆ ಮತ್ತು ಇದ್ದಕ್ಕಿದ್ದಂತೆ ಬೀಸುತ್ತದೆ. ಅರಿಯದ ಶಬ್ದಗಳನ್ನದು ಹಾಡುತ್ತದೆ ನಮ್ಮ ಹಾಳೆಗಳನ್ನು ತುಂಬಲು. ಅಡ್ಮಿರಲ್ನ ವೇಷ ಧರಿಸಿ ನಮಗಾಗಿ ಕಾದು ನಿಂತ ಸಾವಿನ ಬಂದರುಗಳಿಗೆ ಹೊರಟು ನಿಂತಿವೆ ಈ ಹಾಸಿಗಳು. ನೋಡೋದು ಎಂತ ಅದ್ಭುತವಾದಂತ ಒಂದು ಮೆಟಫರ್ ಇಲ್ಲಿ ಬರ್ತದೆ. ಡೆತ್ ಹೇಗಿದೆ ಅಂತಂದ್ರೆ, ಅಡ್ಮಿರಲ್ ಡ್ರೆಸ್ಡ್ ಆಸ್ ಅನ್ ಅಡ್ಮಿರಲ್. ಅಲ್ಲಿ ಹಾರ್ಬರ್ದಲ್ಲಿ ಒಬ್ಬ ಅಡ್ಮಿರಲ್ ನಿಂತಿರ್ತಾನೆ. ನಾವೆಲ್ಲ ನಮ್ಮ ಹಾಸಿಗೆ ಹೊದಿಗೆಗಳನ್ನು ತಗೊಂಡು ನಾವು ಅಲ್ಲಿ ಹೋಗ್ತಾ ಇದ್ದೀವಲ್ಲ, ಹಡಗನ್ನು ಏರಿ ಎಲ್ಲೋ ಪ್ರಯಾಣ ಬೆಳೆಸಬೇಕಾಗಿದೆ. ಆದ್ರೆ ಅಡ್ಮಿರಲ್ ಅದನ್ನಲ್ಲ, ಅವ ಅಡ್ಮಿರಲ್ಲ, ಅದೇ ಸಾವು ಯಮರಾಜ. ಅವನು ಈಸ್ ಡ್ರೆಸ್ಡ್ ಆಸ್ ಅನ್ ಅಡ್ಮಿರಲ್ ಅನ್ನೋದು. ಅಂದ್ರೆ ಸಾವು ಯಾವ ವೇಷ ತೊಟ್ಟು ಬರ್ತದೆ ಅಂತ ಯಾರಿಗೆ ಗೊತ್ತಿಲ್ಲ. ಅದೊಂದು ಬೈಕ್ ರೂಪ ತಟ್ಟಿ ಬರ್ಬೋದು, ಒಂದು ವಾಹನ ರೂಪದಲ್ಲಿ ಬರ್ಬೋದು, ಮನುಷ್ಯನ ರೂಪದಲ್ಲಿ ಬರ್ಬೋದು, ಪ್ರಾಣಿ ಪಕ್ಷಿಗಳ ರೂಪದಲ್ಲಿ ಬರ್ಬೋದು, ಕ್ರಿಮಿ ಕೀಟಗಳ ರೂಪದಲ್ಲಿ ಬರ್ಬೋದು, ಅಥವಾ ಯಾವುದೋ ಒಂದು ಜಡ್ಡು ಜಾಪತ್ರೆಯ ರೂಪದಲ್ಲಿ ಹೆಸರಿನಲ್ಲಿ ಬರ್ಬೋದು ಅಂತ ಅನ್ನೋ ಪ್ರಶ್ನೆ ಇಲ್ಲ. ಅದು ನಮ್ಮ ಜೊತೆನೇ ಇದೆ. ನಾವು ಕೂಡುವ ಕುರ್ಚಿಯಲ್ಲೂ ಇದೆ, ಮಲಗುವ ಹಾಸಿಗೆಯಲ್ಲಿದೆ. ಡೆತ್ ಲೈಸ್ ಇನ್ ಅವರ್ ಬೆಡ್ಸ್ ಅನ್ನೋ ಒಂದು ಸಾಲಿದೆಯಲ್ಲ, ಇದರ ಹಿಂದೆ ಇರತಕ್ಕಂಥ ಪ್ರತಿಭೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಬೆಕ್ಕಿನ ಬಗ್ಗೆ ಒಂದು ಕವನ ಇದೆ, ನಾನು ಆಮೇಲೆ ಇದರಲ್ಲಿ ಶೇರ್ ಮಾಡ್ತೇನೆ, ನೀವೆಲ್ಲ ಓದಿ ನೋಡಿ. ಈರುಳ್ಳಿ ಅಂತ, ಇದು ಕೂಡ ಒಂದು ಅನುವಾದ ಮಾಡಿದ್ದೇನೆ. ಇನ್ನೊಂದು ಇಲ್ಲಿ ನಿನ್ನನ್ನು ಪ್ರೀತಿಸುತ್ತೇನೆ, ಬಹಳ ಇಷ್ಟವಾದ ಕವನ ಇದು. ಇದು ಕೂಡ ಬಹಳ ದೊಡ್ಡ ಕವನ ಇದೆ. ಇಲ್ಲಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಹಿಯರ್ ಐ ಲವ್ ಯು ಅಂತ ಅದು ಕವನದ ಶೀರ್ಷಿಕೆ. ಅಲ್ಲಿ ಸುಮ್ಮನೆ ಒಂದು 4 ಲೈನ್ದಲ್ಲಿ ಹೇಳ್ತೇನೆ. ಒಮ್ಮೊಮ್ಮೆ ನಾನು ಬೇಗನೆ ಎದ್ದೇಳುತ್ತೇನೆ, ನನ್ನ ಆತ್ಮ ಕೂಡ ತೇವವಾಗಿರುತ್ತದೆ. ಬಹುದೂರದಲ್ಲಿ ಸಮುದ್ರ ಗರ್ಜಿಸುವ ಧ್ವನಿ ಕೇಳಿಸುತ್ತದೆ, ಅದು ಪ್ರತಿಧ್ವನಿಸುತ್ತದೆ ಅಂತ ಅಂದ್ರು. ಇದೊಂದು ಬಂದರು, ದಿಸ್ ಇಸ್ ಎ ಹಾರ್ಬರ್, ಇದೊಂದು ಬಂದರು, ಇಲ್ಲಿ ನಿನ್ನನ್ನು ಪ್ರೀತಿಸುತ್ತೇನೆ. ಆಮೇಲೆ ಪ್ರೇಮ ಸುನೀತ 17, ಲವ್ ಪೋಯಮ್ 17 ಅಂತ ಟೈಟಲ್. ಅಲ್ಲೂ ಅದು ಕೂಡ ಒಂದು ಅದ್ಭುತ ಕವನ. ಇನ್ನೊಂದು, ದೂರ ಹೋಗದಿರು ಒಂದು ದಿನವೂ. ನೋಡ್ರಿ ಹಾಗೆ ಬೇಡ್ಕೋತಾನ, ಪ್ರಾರ್ಥನೆ ಮಾಡ್ತಾನ. ದೂರ ಹೋಗದಿರು ಒಂದು ದಿನವೂ,
ದೂರ ಹೋಗದಿರು ಒಂದು ದಿನವೂ. ಏಕೆಂದ್ರೆ ಇದನ್ನು ಹೇಗೆ ಹೇಳಬೇಕೆಂದು ನನಗೆ ಗೊತ್ತಿಲ್ಲ. ಅವ ಹೇಳ್ತಾನೆ, ಒಂದು ದಿನ ಕೂಡ ಬಿಟ್ಟು ಹೋಗ್ಬೇಡ. ಹಾಗೆ ವಾಯ್ ಅಂತ ಪ್ರಶ್ನೆ ಮಾಡಿದ್ರೆ ಐ ಡೋಂಟ್ ನೋ. ಏನಾಗ್ತದೆ, ನನ್ನ ಮನಸ್ಸಿಗೆ ಏನ್ ಅನಿಸ್ತದೆ, ನನ್ನ ದೇಹಕ್ಕೆ ಏನಾಗ್ತದೆ, ಅದನ್ನ ಹೇಳಕ್ ಆಗೋದಿಲ್ಲ ನನಗೆ. ನೀನು ಹೋಗ್ಬೇಡ, ಒಂದು ದಿನವೂ ನನ್ನನ್ನು ಬಿಟ್ಟು ಹೋಗ್ಬೇಡ. ಹೇಳ್ತಾನ, ಒಂದು ದಿನವೆಂದರೆ ಎಷ್ಟು ದೀರ್ಘ. ಅದು ಆ ಸ್ಥಿತಿಯಲ್ಲಿದ್ದವರಿಗೆ, ಆ ಮಾನಸಿಕ ಸ್ಥಿತಿಯಲ್ಲಿದ್ದವರಿಗೆ ಅದು ಅರ್ಥ ಆಗೋದು. ಒಂದು ದಿನ ಅಂದ್ರೆ ಎಷ್ಟು ದೀರ್ಘ. ನಾನು ನಿನಗಾಗಿ ಕಾಯಬೇಕಾಗುತ್ತದೆ. ಐ ವಿಲ್ ಹ್ಯಾವ್ ಟು ವೇಟ್ ಫಾರ್ ಯು. ನೀ ದೂರ ಹೋದಂದ್ರೆ ನಾನು ನಿನಗಾಗಿ ಕಾಯಬೇಕಾಗ್ತದೆ. ಹೇಗೆ ರೈಲುಗಳನ್ನು ಬೇರೆಲ್ಲಿಯೋ ನಿಲ್ಲಿಸಿದಂತ ಅಥವಾ ಮಲಗಿದಂತ ಖಾಲಿ ರೈಲು ನಿಲ್ದಾಣದಲ್ಲಿ ನಿಂತು ಕಾದಂತೆ. 1 ಗಂಟೆಯೂ ನನ್ನ ಬಿಟ್ಟಿರಬೇಡ. ಹೇಳ್ತಾನೆ, 1 ಗಂಟೆ ಬಿಟ್ಟರೆ ಏನಾಗ್ತದೆ ಅಂತ ಹೇಳೋದು ಬಹಳ ಕಷ್ಟ. ಹಾಗೆ ಗುಲಾಬಿ ಅಂತ ಒಂದು ಕವನ ಇದೆ. ಈತ ಅದ್ಭುತವಾದ ಕಾವ್ಯವನ್ನ ರಚಿಸಿದ ಹೇಳು. ಸೊ ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು ಅಂತ ಅನಿಸ್ತದೆ. ಮತ್ತೆ ನಾವು ಪ್ರಶ್ನೆಗಳನ್ನ ಎತ್ತಿಕೊಳ್ಬಹುದು. ನನ್ನ ಮಾತನಾಡಲಿಕ್ಕೆ ಅವಕಾಶ ನೀಡಿದ ನನ್ನ ಎಲ್ಲ ಸ್ನೇಹಿತರಿಗೆ ಮತ್ತು ವಿದ್ಯಾರ್ಥಿ ಮಿತ್ರರಿಗೆ, ನನ್ನ ಮಾತುಗಳನ್ನು ಕೇಳಿದ ಎಲ್ಲ ಹಿರಿಯರಿಗೆ ಮತ್ತು ಧಾರವಾಡ ಕಟ್ಟಿಯ ಎಲ್ಲ ಸದಸ್ಯರಿಗೆ ಮತ್ತು ಸಾಹಿತ್ಯಾಸಕ್ತರಿಗೆ ವಂದನೆಗಳು. ನಮಸ್ಕಾರ ಸರ್. ಧನ್ಯವಾದಗಳು. ಸುಮಾರು 70 ನಿಮಿಷಗಳ ಕಾಲ ಪ್ಯಾಬ್ಲೋ ನೆರೂಡಾ ಮತ್ತೆ ಅವನ ಕವನಗಳ ಕುರಿತು ಒಂದು ಸುದೀರ್ಘವಾದಂಥ ಜ್ಞಾನ ಭಂಡಾರವನ್ನು ತಾವು ಉಣಬಡಿಸಿದ್ದೀರಾ. ಈ ಸಂದರ್ಭದಲ್ಲಿ ನನಗೆ ನಿಮ್ಮ ಕೆಲವು ಮಾತುಗಳು, ವೈ ಮ್ಯಾನ್ ಕ್ಯಾನ್ ನಾಟ್ ಬಿ ಹ್ಯಾಪಿ ಆಲ್ ದ ಟೈಮ್ ಬಿಕಾಸ್ ಹಿ ಈಸ್ ನಾಟ್ ಹ್ಯಾಪಿ ವಿತ್ ದ ಥಿಂಗ್ಸ್ ವಾಟ್ ಹಿ ಹ್ಯಾಸ್ ಅಂತ ತಾವು ಹೇಳ್ತಾ ಇದ್ರಿ. ಆ ಸಾಲುಗಳು ನೆನಪಾಯ್ತಷ್ಟೇ. ಈಗ ಚರ್ಚೆಗೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸುಮಾರು ನವೆಂಬರ್ 20ನೇ ತಾರೀಕಿನವರೆಗೂ ಕೂಡ ಈ ಜಾಗತಿಕ ಸಾಹಿತ್ಯ ನಿರ್ಮಾಪಕರ ವೇದಿಕೆಯನ್ನ ಪ್ರತಿ ಶನಿವಾರ ಉಪನ್ಯಾಸಗಳು ನಡೀತಾನೆ ಇರುತ್ತೆ. ಬರುವ ಶನಿವಾರ ಅಂದರೆ 21 ಆಗಸ್ಟ್ಗೆ TS ಎಲಿಯಟ್ ಕುರಿತಾಗಿ ಪ್ರೊಫೆಸರ್ MG ಹೆಗ್ಡೆ, ಸಾಹಿತಿಗಳು, ಕುಮಟಾ, ಇವರು ಮಾತನಾಡಲಿದ್ದಾರೆ. ಹೀಗೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮತ್ತೆ ಚರ್ಚೆನಲ್ಲಿ ಭಾಗವಹಿಸಿ ಅಂತ ಕೇಳ್ಕೊಳ್ತಾ ಈಗ ಚರ್ಚೆಗೆ ನಾನು ಎಡೆ ಮಾಡಿಕೊಡ್ತಾ ಇದ್ದೇನೆ. ಯಾರು ವಿಷಯಕ್ಕೆ ಪೂರಕವಾಗಿ ಮಾತಾಡೋರಿದ್ರೆ ಅಥವಾ ಪ್ರಶ್ನೆಗಳನ್ನ ಕೇಳೋರಿದ್ರೆ ನೇರವಾಗಿ ಚರ್ಚೆನಲ್ಲಿ ಭಾಗವಹಿಸಬಹುದು. ಮೊದಲು ನಾನು ಸರ್ ಒಂದು ಪ್ರೊಫೆಸರ್ ಗಣೇಶ್ ಪವಾರ್ ಸರ್ ಇದ್ರೆ ಮಾತಾಡ್ಬೋದೇನಾ ಸರ್? ಪವಾರ್ ಸರ್. Yes, madam. Thank you. Okay, sir. Please. ಪ್ರಶ್ನೆ ಕೇಳೋ ಅವಕಾಶ ಇರೋದಿಲ್ಲ ಅಂತ ಒಂದು ಟೆಕ್ಸ್ಟ್ ಕೂಡ ಮಾಡಿಬಿಟ್ಟಿದೆ ಆಲ್ರೆಡಿ. ಸರ್ ಮಾತಾಡಿ ಸರ್. ನಮಸ್ಕಾರ. ಇದೇ ಪ್ರಶ್ನೆ ಇದೆ ಇಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ. ನೇರವಾಗಿ ಪ್ರಶ್ನೆ ಕೇಳ್ತೀನಿ. ಕೇಳಿ ಸರ್. ಇದು ಧಾರವಾಡ ಕಟ್ಟೆಯಲ್ಲಿ ಭಾಗವಹಿಸ್ತಾ ಇರೋದು ನಾನು ಇದು ಮೊದಲನೇ ಕಾರ್ಯಕ್ರಮ. ಬಹಳಷ್ಟು ಕಾರ್ಯಕ್ರಮ ಮಿಸ್ ಮಾಡ್ಕೊಂಡು ಅನ್ಕೊಂಡಿದ್ದೀನಿ. ಇವತ್ತು ನಿಮ್ಮ ಈ ವಿಚಾರಗಳು ಕೇಳಿ ಬಹಳ ಖುಷಿ ಅನಿಸ್ತು ಸರ್. ನಿನ್ನೆ ಕೂಡ ಇದರ ಈ ಪ್ಯಾಬ್ಲೋ ನೆರೂಡಾ ಬಗ್ಗೆ ಲೇಖನ ಕೂಡ ಓದಿದ್ದೀನಿ. ನೀವು ಹೇಳುವಾಗ ಇಲ್ಲಿ ಪ್ಯಾಬ್ಲೋ ನೆರೂಡಾ 1945ರಲ್ಲಿ ಗಣರಾಜ್ಯದ ಸೆನೆಟರ್ಗೆ ಆಯ್ಕೆಯಾಗಿ ಮುಂದೆ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಅವರು ಒಬ್ಬ ಒಳ್ಳೆಯ ಲೀಡರ್ ಅಂತ ಅನಿಸ್ಕೊಂಡು ಪಕ್ಷ ಸೇರ್ತಾರೆ. ಬಟ್ ಆ ಪಕ್ಷದಿಂದ, ರಾಜಕೀಯದಿಂದ ಬೇಸತ್ತು ಕೊನೆಗೆ ಅವರು ಕವಿಯಾಗಿ, ಲೇಖಕನಾಗಿ ವಿಶ್ವಕ್ಕೆ ಪ್ರಸಿದ್ಧರಾಗಿರ್ತಾರೆ. ಈ ರಾಜಕೀಯ ಜೀವನದಿಂದ ಹೊರಬಂದಾಗ ವನವಾಸದ ದಿನಚರಿ ಅನ್ನುವ ಒಂದು ಪುಸ್ತಕ ಬರೆದು ಕವಿಯಾಗಲು ಏನು ರಾಜಕೀಯ ಹಳಸಿದ ರಾಜಕೀಯ ಅನಿಸ್ಕೋತಾರೋ ಇಲ್ಲ ಜೀವನದಲ್ಲಿ ರಾಜಕೀಯ ಮಾಡಬಾರ್ದು ಅಂತಾನೆ ಕವಿಯಾಗಿ ಹೊರಗಡೆ ಬರ್ತಾರೋ ಅಂತ ತಿಳಿದಿಲ್ಲ.
ಎಷ್ಟೋ ಲೇಖಕರು ನಾವು ನೋಡಿದೀವಿ, ಲೇಖಕರಾಗಿ ರಾಜಕೀಯ ಮಾಡೋದನ್ನ ನೋಡಿದೀವಿ. ರಾಜಕಾರಣಿಯಾಗಿ ಲೇಖಕರಾಗೋರು ಬಹುಶಃ ಈ ನರುಡಾ ಒಬ್ಬರಾಗಿರ್ಬೋದು ಅನ್ಕೊಂಡಿದೀವಿ. ಸ್ವಲ್ಪ ಇದ್ರ ಬಗ್ಗೆ ಡಿಟೇಲ್ ಆಗಿ ಹೇಳಿದ್ರೆ. ನಿಮ್ಮ ಪ್ರಶ್ನೆ ಬಹಳ ಅದ್ಭುತವಾದ ಪ್ರಶ್ನೆ ಮತ್ತು ಒಂದು ದೀರ್ಘ ಪ್ರತಿಕ್ರಿಯೆಯನ್ನ ನಿರೀಕ್ಷೆ ಮಾಡತಕ್ಕಂತ ಪ್ರಶ್ನೆ. ಸಂಕ್ಷಿಪ್ತದಲ್ಲಿ ಉತ್ತರವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಗಣೇಶ್ ಪವಾರ್ ಅವರು ಹಿಂದಿಯ ಪ್ರಾಧ್ಯಾಪಕರು, ಹಿಂದಿಯ ಲೇಖಕರು, ನನ್ನ ಬಹಳ ಪ್ರೀತಿಯ ಸ್ನೇಹಿತರು. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಹಿಂದಿ ವಿಭಾಗದ ಪ್ರಾಧ್ಯಾಪಕರು. ಇಲ್ಲಿ ಪ್ಯಾಬ್ಲೋ ನೆರೂಡನ್ಗೆ ತನ್ನ ಸಮಕಾಲೀನ ರಾಜಕೀಯದ ಬಗ್ಗೆ ಒಂದು ರೀತಿಯ ಬೇಸರ ಆಗಿತ್ತು. ಆದ್ರೆ ಆತನ ಈ ಮೆಂಬರ್ಶಿಪ್ ಏನಿದೆಯಲ್ಲ, ಸೆನೆಟರ್ ಹುದ್ದೆ ಏನಿದೆಯಲ್ಲ, ಅದು ಅವನನ್ನ ಉಚ್ಚಾಟನೆ ಮಾಡಲಾಯ್ತು. ಯಾಕೆಂತಂದ್ರೆ ಅವನು ಕಮ್ಯುನಿಸ್ಟ್ ಪಕ್ಷವನ್ನ ಸೇರಿದ್ರಿಂದ ಅವರು ಅವನ ವಿರೋಧಿಗಳು ಅಲ್ಲಿ ಒಂದು ದಂಗೆಯನ್ನ ಎಬ್ಬಿಸಿ ಆಮೇಲೆ ಅವನನ್ನು ಉಚ್ಚಾಟನೆ ಮಾಡಲಾಯ್ತು. ಆಮೇಲೆ ಅಲ್ಲಿ 2 ವರ್ಷ ಅವನು ಭೂಗತ ಆದ. ತನ್ನ ದೇಶದಲ್ಲಿ ಅವನು 2 ವರ್ಷ ಭೂಗತ ಆದ ಮತ್ತು ಗಡೀಪಾರ ಕೂಡ ಆದ. ಆ ಹೊತ್ತಿನಲ್ಲಿ ಅವನು ಕಾವ್ಯವನ್ನ ರಚಿಸಿದ. ಆದ್ರೆ ಅವನಿಗೆ ರಾಜಕಾರಣದಲ್ಲಿ ಆಸಕ್ತಿ ಅವನು ಪೂರ್ಣವಾಗಿ ಕಳೆದುಕೊಳ್ಳಲಿಲ್ಲ. ಆದ್ರೆ ರಾಜಕಾರಣಿ ಆಗಲು ಅವನು ಮನಸ್ಸು ಮಾಡಲಿಲ್ಲ. ಅದಕ್ಕಾಗಿನೇ ಅವನು ತನ್ನ ಗೆಳೆಯನನ್ನ ಚಿಲಿ ದೇಶದ ರಾಷ್ಟ್ರಾಧ್ಯಕ್ಷನಾಗಿ ಆರಿಸಿ ತರಲಿಕ್ಕೆ ಅವನು ಪ್ರಮುಖ ಕಾರಣ ಆದ. ಯಾಕಂದ್ರೆ ಇಡೀ ಚಿಲಿ ದೇಶದ ಒಂದು ಚಿಕ್ಕ ದೇಶ, ಲ್ಯಾಟಿನ್ ಅಮೆರಿಕದ ಒಂದು ಚಿಕ್ಕ ದೇಶ, ಆ ಚಿಕ್ಕ ದೇಶದ ಬಹಳ ದೊಡ್ಡ ಕವಿ ಪ್ಯಾಬ್ಲೋ ನೆರೂಡಾ. ಜನರಿಗೆ ಅವನು ತನ್ನ ಕಾವ್ಯದ ಮೂಲಕ ಜನರಿಗೆ ಹುಚ್ಚಿಡಿಸಿದ, ಅವನು ಲಿಟ್ರಲಿ ಹುಚ್ಚಿಡಿಸಿದ. ಜನರ ನಾಲಿಗೆಯ ಮೇಲೆ ಅವನ ಕವನಗಳಿದ್ದು, ಜನರ ಮನಸ್ಸಿನಲ್ಲಿ ಅವನ ಹೆಸರಿತ್ತು. ಅವನು ಮುಖ್ಯಮಂತ್ರಿ, ದೇಶದ ರಾಷ್ಟ್ರಾಧ್ಯಕ್ಷ ಅವನಿಗೆ ಆಗಲಿಕ್ಕೆ ಸಾಧ್ಯ ಇತ್ತು. ಆದ್ರೆ ರಾಜಕಾರಣ ಅಂದ್ರೆ ಅವನಿಗೆ ಗೊತ್ತಾಗಿತ್ತು ಇದು ಸಭ್ಯರ ಕೆಲಸ ಅಲ್ಲ ಅಂತ. ಇದು ಯಾರು ಡಿವಿಯೇಷನ್ ಅಂತ ತಿಳ್ಕೊಬಾರ್ದು. ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮುಖ್ಯಮಂತ್ರಿ ಆಗ್ಬೋದಾಗಿತ್ತು, ಎಂದೋ ಮುಖ್ಯಮಂತ್ರಿ ಆಗ್ಬೋದಾಗಿತ್ತು. ಆದ್ರೆ ಅವ್ರಿಗೆ ಅನ್ನಿಸ್ತು ರಾಜಕಾರಣ ನನ್ನಂತ ಅವನಿಗೆ ರಾಜಕಾರಣ ಅಲ್ಲ ಅಂತ ಹೇಳಿ. ಎಲ್ಲಾ ಶಕ್ತಿ ಇದ್ರೂ ಕೂಡ ಬಿಟ್ಟು ಕೊಡೋದೇನದೆಯಲ್ಲ, ಅದು ಶೂರತನ ಇದು ಅಲ್ವೇ. ಸೊ ಹೀಗಾಗಿ ನೆರೂಡ ಕೂಡ ಅವನಿಗೆ ಅದು ಅನಿಸ್ತು. ಹೀಗಾಗಿ ಅವನು ತನ್ನ ಗೆಳೆಯನನ್ನ ರಾಷ್ಟ್ರಾಧ್ಯಕ್ಷನನ್ನಾಗಿ ಮಾಡಿದ. ಇದು ಒಂದು. ಎರಡನೆಯದು ಈ ರಾಜಕಾರಣಿಗಳು ಮಾಡುವ ರಾಜಕಾರಣ ಮತ್ತು ಲೇಖಕರ ರಾಜಕಾರಣ, ಪ್ರಾಧ್ಯಾಪಕರ ರಾಜಕಾರಣ, ಇದೆಲ್ಲ ಬಹಳ ಇದೆ. ನೀವೆಲ್ಲ ಇದನ್ನ ನೋಡಿದ್ದೇವೆ. ಸೊ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಎಲ್ರೂ ರಾಜಕಾರಣಿಗಳೇ. ಆಲ್ ಆಫ್ ಅಸ್ ಹ್ಯಾವ್ ಬಿಕಮ್ ಪೊಲಿಟಿಷಿಯನ್ಸ್. ಹೀಗಾಗಿ ಒಬ್ಬ ದೊಡ್ಡ ಹೋರಾಟಗಾರ ಇತ್ತೀಚೆಗೆ ನಮ್ಮಲ್ಲಿ ಬಂದಿಲ್ಲ. ಸಾವಿರಾರು ಜನ ಹೋರಾಟಗಾರರಿದ್ದಾರೆ, ಬಹಳ ಅನೇಕ ಜನ ಹೋರಾಟಗಾರರಿದ್ದಾರೆ. ಎಲ್ರೂ ದಾರಿ ಬಿಟ್ಟವರು ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅನೇಕ ಜನರು ಅವ್ರೇನ್ ಮಾಡ್ತಾರೆ ಅಂತ ನಿಮ್ಗೆಲ್ಲ ಗೊತ್ತು. ಯಾಕೆ ಒಬ್ಬ ದೊಡ್ಡ ಹೋರಾಟಗಾರ ಇಲ್ಲಿ ಬರ್ತಾ ಇಲ್ಲ? ಯಾಕೆ ಒಬ್ಬ ದೊಡ್ಡ ಸಂತ ನಮ್ಮಲ್ಲಿ ಹುಡ್ತಾ ಇಲ್ಲ ಈಗಿನ ಕಾಲದಲ್ಲಿ? ಹೇಳಿ ನೋಡೋಣ. ಯಾರಿದ್ದಾರೆ? ರಾಮಕೃಷ್ಣ ಪರಮಹಂಸರು ಇಲ್ಲ, ವಿವೇಕಾನಂದರು ಇಲ್ಲ. ಆಮೇಲೆ ಒಬ್ಬ ದೊಡ್ಡ ಹೋರಾಟಗಾರ, ಗಾಂಧಿ ಅಂತ ಹೋರಾಟಗಾರ ನಮ್ಮದ್ದೇ ಇಲ್ಲ. ಅಥವಾ ಆ ಮಟ್ಟದ ಒಬ್ಬ ಲೇಖಕರು ಇಲ್ಲ. ಕುವೆಂಪುರ ಅಂತ ಲೇಖಕರ ಸಂಖ್ಯೆ ಕೂಡ ಬಹಳ ಕಡಿಮೆ ಆಗಿದೆ. ಯಾಕೆ ಅಂತಂದ್ರೆ ನಾವೆಲ್ಲ ರಾಜಕಾರಣಿಗಳಾಗಿದ್ದೇವೆ. ವಿ ಹ್ಯಾವ್ ಸ್ಟಾರ್ಟೆಡ್ ಸ್ಪೀಕಿಂಗ್ ದಿ ಲ್ಯಾಂಗ್ವೇಜ್ ಆಫ್ ಪೊಲಿಟಿಷಿಯನ್ಸ್. ರಾಜಕೀಯ ಪರಿಭಾಷೆಯಲ್ಲಿ ನಾವು ಮಾತನಾಡ್ತಾ ಇದ್ದೇವೆ. ಲೇಖಕರ ಪರಿಭಾಷೆಯಲ್ಲಿ ಮಾತನಾಡಬೇಕು. ಪ್ರಾಧ್ಯಾಪಕನ ಪರಿಭಾಷೆಯಲ್ಲಿ ಮಾತನಾಡಬೇಕು. ಎಲ್ಲರೂ ಒಂದೇ ಭಾಷೆಯನ್ನು ಮಾತಾಡ್ಲಿಕ್ಕೆ ಶುರು ಮಾಡಿದ್ದೇವೆ. ಅದು ಈ ದೇಶದ ದುರಂತ ಅಂತ ನನಗೆ ಅನಿಸ್ತದೆ. ಈ ರಾಜಕಾರಣಿಗಳಿದ್ದಾರೆ, ಅವ್ರು ಮಾಡ್ಕೊಂಡು ಹೋಗ್ಲಿ. ಆ ಪಕ್ಷದವರಲ್ಲಿ ಈ ಪಕ್ಷದವರಲ್ಲಿ ಅದು ನಮ್ಗೆ ಬಹಳ ವ್ಯತ್ಯಾಸ ಆಗ್ಬಾರ್ದು. ಯಾರೇ ಪ್ರಧಾನಮಂತ್ರಿ ಆಗಿರ್ಲಿ, ಯಾರೇ ಮುಖ್ಯಮಂತ್ರಿ ಆಗಿರ್ಲಿ, ಅವರಿಗೆ ಅವರದೇ ಆದಂತ ಜನರು ಇದ್ದಾರೆ ಅಲ್ಲ ರಾಜಕಾರಣದಲ್ಲಿ. ನಿಮ್ಮ ಕೆಲಸ ಏನು ಅನ್ನೋದು. ಸೊ ಹೀಗೆ ನಿಮ್ ಪ್ರಶ್ನೆ ಬಹಳ ದೀರ್ಘ ಉತ್ತರ ಬಯಸ್ತದೆ ಅಂತ ನನಗೆ ಅನಿಸ್ತು. ಚರ್ಚೆಯನ್ನು ಮುಂದುವರಿಸಬಹುದು.
ಮತ್ತೆ ಯಾರಾದ್ರೂ ಪ್ರಶ್ನೆಗಳನ್ನ ಕೇಳೋ ಹಾಗಿದ್ರೆ ನೇರವಾಗಿ ಕೇಳ್ಬೋದು. ಸರ್ ನಮಸ್ಕಾರ. ಸರ್ ನಮಸ್ತೆ, ಮಾತಾಡಿ. ನಾನು ಪಂಪರೆಡ್ಡಿ ಅಂತ ಸರ್. ಮಾತಾಡಿ ಸರ್. ಇವತ್ತಿನ ತಮ್ಮ ಉಪನ್ಯಾಸದ ಪ್ರತಿಯೊಂದು ಶಬ್ದ ಅಕ್ಷರದಲ್ಲೂ ಕೂಡ ತಮಗೆ ಪ್ಯಾಬ್ಲೋ ನರೋಡಾ ಅವ್ರ ಮೇಲೆ ಇರ್ತಕ್ಕಂಥ ಪ್ರೀತಿಯನ್ನು ನಾನು ಗಮನಿಸಿದೆ. ಆದ್ರಿಂದ ನನ್ನ ಪ್ರಶ್ನೆ ಇಷ್ಟೇ, ನಿಮ್ಮ ಮೇಲೆ ಬಹಳಷ್ಟು ಪ್ರಭಾವ ಬೀರಿರ್ತಕ್ಕಂಥ ಕವಿಗಳಲ್ಲಿ ನರೋಡಾ ಅವರು ಕೂಡ ಒಬ್ರು ಇದ್ದಾರಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ನಿಸ್ಸಂಶಯವಾಗಿ ನನಗೆ ನೆರೋಡಾ ನನ್ನ ಮೇಲೆ ತುಂಬಾ ಪ್ರಭಾವ ಬೀರಿದ ಕವಿ. ನಾನು ಆಗಾಗ ನೆರೋಡನ ಕವಿತೆಗಳನ್ನ ಓದ್ತಾ ಇರ್ತೇನೆ. ಆಮೇಲೆ ಎನಿಬಡಿ ಹೂ ರೀಡ್ಸ್ ನೆರೋಡಾ ವಿಲ್ ಫಾಲ್ ಇನ್ ಲವ್ ವಿತ್ ಹಿಮ್. ಅವನನ್ನ ಪ್ರೀತಿ ಮಾಡಬೇಕು ಅಂತಂದ್ರೆ ನೀವು ಅವನ ಕವನವನ್ನು ಓದ್ಬೇಕು. ಸರ್, ಇವತ್ತಿನ ನಿಮ್ಮ ಉಪನ್ಯಾಸದಲ್ಲಿ ಹೊಸ ಕವಿಗಳಿಗೆ ಒಂದು ಕಸಬುಗಾರಿಕೆಯನ್ನು ಕಲಿಸ್ತಕ್ಕಂಥ ಒಂದು ಉತ್ತಮ ಪ್ರಯತ್ನವನ್ನು ಮಾಡಿದ್ರಿ ಮತ್ತು ವಿಶ್ವ ಕವಿಯ ಅತ್ಯುತ್ತಮ ಪರಿಚಯ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಪಂಪರೆಡ್ಡಿ. ಹಲೋ. ಹಾ ಸರ್, ಮಾತಾಡಿ. ನಮಸ್ಕಾರ ಬಸವರಾಜ್ ಸರ್. ನಾನು ನಿಮಗ ಇವತ್ತಿನ ಈ ಉಪನ್ಯಾಸವನ್ನು ಕೇಳಿ ಸಂಪೂರ್ಣವಾಗಿ ನನ್ನ ನಿಮ್ಗೆ ಅರ್ಪಿಸ್ಕೊಂಡೀನಿ. ಯಾಕಂತ ಹೇಳಿದ್ರೆ ನಿಮ್ಮ ನಿರರ್ಗಳವಾಗಿರ್ತಕ್ಕಂಥ ಒಂದು ಏನು ಆ ಒಂದು ನಿರೂಪಣೆ, ಆ ಕವಿಯನ್ನ ನೀವು ನೋಡಿರ್ತಕ್ಕಂಥ ದೃಷ್ಟಿಕೋನ, ನಿಮ್ಮ ಭಾಷಾ ಶೈಲಿ ಬಹಳ ಅದ್ಭುತವಾಗಿತ್ತು. ಶ್ರೋತೃಗಳ ಮನಸ್ಸನ್ನ ಅತ್ತ ಇತ್ತ ಚಲಿಸದ ರೀತಿಯಲ್ಲಿ, ಏಕಾಗ್ರತೆಯಲ್ಲಿ ತೊಡಗಿಸುವ ರೀತಿಯಲ್ಲಿ ನೀವು ಮಾತನಾಡಿದ್ರಿ. ಏನದು ಅದ್ಭುತ! ನನಗೆ ಬಹಳ ಖುಷಿ ಆಯ್ತು ಬಸವರಾಜ್. ರಿಯಲಿ ಐ ವಂಡರ್ಡ್ ಯು. ಚೆನ್ನಾಗಿ ಮಾತಾಡಿದ್ರಿ, ಚೆನ್ನಾಗಿ ಮಾತಾಡಿದ್ರಿ. ಅಭಿನಂದನೆಗಳು ನಿಮಗೆ, ಅಭಿನಂದನೆಗಳು. ವಿಜಯಲಕ್ಷ್ಮಿನೂ ನಿಮ್ ಪರಿಚಯವನ್ನ ಇಷ್ಟು ಚೆನ್ನಾಗಿ ಮಾಡಿದ್ಲು. ನಿಜವಾಗ್ಲೂ ನನಗೆ ನೋಡಪ್ಪ, ಬಸವರಾಜ್ ಎಂಥ ವಿದ್ವಾಂಸ ಆಗಿಬಿಟ್ಟಿದ್ದಾನೆ, ಎಷ್ಟು ದೊಡ್ಡ ಸ್ಥಾನಗಳನ್ನು ಪಡ್ಕೊಂಡಿದ್ದಾನೆ. ನಿಜವಾಗ್ಲೂ ಐ ಹ್ಯಾಟ್ಸ್ ಆಫ್ ಯು ಬಸವರಾಜ್. ಸರ್ ಧನ್ಯವಾದಗಳು ಸರ್. ಸರ್ ಮತ್ತೆ ಯಾರಾದ್ರೂ ಪ್ರಶ್ನೆಗಳನ್ನು ಕೇಳೋ ಹಾಗಿದ್ರೆ ನೇರವಾಗಿ ಕೇಳ್ಬೋದು. ಇಲ್ಲಾಂದ್ರೆ ಸರ್ ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಒಂದು ಪ್ರಶ್ನೆ ಇದೆ, ನೆರೂಡಾರವರ ಸಾಹಿತ್ಯದ ಕುರಿತಾಗಿ. ಮಹೇಂದ್ರ ಸರ್ ಮಾತಾಡಿ ಸರ್. ಮಹೇಂದ್ರ ಸರ್. ಸರ್ ನಮಸ್ತೆ. ನಮಸ್ತೆ ಮಹೇಂದ್ರ. ಒಂದು ಅದ್ಭುತವಾದ ಲೆಕ್ಚರ್ ನಾನು ಕೇಳಿದೆ ಸರ್ ಇವತ್ತು. ತುಂಬಾ ಖುಷಿ ಆಯ್ತು ನಿಮ್ ಮಾತನ್ನ. ಬಟ್ ನನ್ಗೆ ಏನು ಒಂದು ಪ್ರಶ್ನೆ ಕೇಳೋದಿತ್ತು ಅಂತಂದ್ರೆ, ನೀವು ತಾತ್ವಿಕ ಒಂದು ನೆಲೆಗಟ್ಟಿನಲ್ಲಿ ಪ್ಯಾಬ್ಲೋ ನರೋಡಾವನ್ನ ನೋಡೋದಾದ್ರೆ ಅವನನ್ನ ಯಾವ ಒಂದು ನೆಲೆಗಟ್ಟಿನಲ್ಲಿ ನಿಲ್ಲಿಸ್ತೀರಿ? ಈಗ ನಿಮ್ಮ ಮಾತಿನಲ್ಲಿ ಕೇಳಿಸ್ಕೊಂಡಾಗ ಅವನ ಕವಿತೆಗಳನ್ನ ನೀವು ಅನಲೈಸ್ ಮಾಡಿದ್ರಿ. ಸಾವಿಗೆ ಸಂಬಂಧಪಟ್ಟಿದ್ದು, ಅಥವಾ ಪ್ರೇಮಕ್ಕೆ ಸಂಬಂಧಪಟ್ಟಿದ್ದು, ವಿರಹಕ್ಕೆ ಸಂಬಂಧಪಟ್ಟಿದ್ದು, ಹೀಗೆ ಸುಮಾರು ಒಂದು ಅಷ್ಟು ವಿಷಯಗಳನ್ನ ನೀವು ಇಟ್ಕೊಂಡು ಅವನ ಕವಿತೆಗಳ ಮೂಲಕ ವಿಶ್ಲೇಷಿಸಿದ್ರಿ. ಆದ್ರೆ ತಾತ್ವಿಕವಾಗಿ ಪ್ಯಾಬ್ಲೋ ನರೋಡಾನನ್ನ ಎಲ್ಲಿ ನೀವು ಸಿಚುವೇಟ್ ಮಾಡ್ತೀರಂತ, ಎಲ್ಲಿ ನೀವು ನೋಡ್ಲಿಕ್ಕೆ ಇಷ್ಟಪಡ್ತೀರಂತ? ಅವ್ನು ಒಟ್ಟಾರೆ ಇಡಿಯಾಗಿ ಒಂದು ನೋಡಿದಾಗ ಪ್ಯಾಬ್ಲೋ ನರೋಡಾ ನಿಮ್ಗೆ ಹೇಗ್ ಕಾಣ್ತಲ್ಲ ಸರ್? ಅದು ನನಗೆ ಕೇಳ್ಬೇಕು ಅಂತ ಅನಿಸ್ತು. ಯಾಕಂದ್ರೆ ಮೊದ್ಲಿಂದ ಹಿಡಿದು ಲಾಸ್ಟ್ ವರೆಗೂ ಎಲ್ಲಾ ಮಾತನ್ನ ಕೇಳಿದೆ ನಾನು. ಎಲ್ಲಿ ನೋಡ್ಲಿಕ್ಕೆ ಆಗತ್ತೆ ಆತನ? ಒಂದಕ್ಕಷ್ಟೇ ಸೀಮಿತವಾಗಿ ನೋಡ್ಲಿಕ್ಕೆ ಆಗತ್ತ, ಅಥವಾ ಎಲ್ಲವನ್ನ ಇಡಿಯಾಗಿ ನೋಡಿ ಒಂದು ಜೀವನ ಮೌಲ್ಯವನ್ನ ಆತ ನಿರ್ಧರಿಸ್ತಾನೆ ಅಂತ ಹೇಳಲಿಕ್ಕಾಗತ್ತ? ನಿಮ್ಮ ನೀವು ನೋಡೋದಾದ್ರೆ ಪ್ಯಾಬ್ಲೋ ನರೋಡಾನನ್ನ ಎಲ್ಲಿ ಸಿಚುವೇಟ್ ಮಾಡ್ತೀವಿ? ಥ್ಯಾಂಕ್ ಯು ಮಹೇಂದ್ರ. ಬಹಳ ಅದ್ಭುತವಾದಂತ ಪ್ರಶ್ನೆ ಮತ್ತು ತುಂಬಾ ಮಹತ್ವದ ಪ್ರಶ್ನೆ ನೀವು ಕೇಳಿದ್ದು. ಒಬ್ಬ ಗಂಭೀರವಾದ ಓದುಗ, ಸಾಹಿತ್ಯದ ಓದುಗ ಮಾತ್ರ ಇಂಥ ಪ್ರಶ್ನೆಯನ್ನ ಕೇಳಲಿಕ್ಕೆ ಸಾಧ್ಯ ಇದೆ. ಕಠಿಣವಾದ ಪ್ರಶ್ನೆ, ಜಟಿಲವಾದ ಪ್ರಶ್ನೆ. ಸಂಕ್ಷಿಪ್ತದಲ್ಲಿ ಉತ್ತರ ಹೇಳಿಕ್ಕೆ ನಾನು ಬಯಸ್ತೇನೆ. ಈ ತಾತ್ವಿಕತೆ ಅನ್ನೋದೇನಿದೆಯಲ್ಲ, ಇಲ್ಲಿ 2-3 ಸಮಸ್ಯೆಗಳು ನನಗೆ ಕಾಡ್ತಾ ಇದ್ವು ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ದ ಹಾಗೆ. ಒಂದು ಈ ಸೋಷಿಯಲ್ ಥಿಯರಿ ಬಗೆಗೆ ಮಾತಾಡಬೇಕು, ಅಥವಾ ಲಿಟರರಿ ಥಿಯರಿ ಬಗ್ಗೆ ಮಾತಾಡಬೇಕು, ಕಲ್ಚರಲ್ ಥಿಯರಿ ಬಗ್ಗೆ ಮಾತಾಡಬೇಕು, ಅಥವಾ ಯಾವ ತಾತ್ವಿಕ ನೆಲೆಗಟ್ಟಿನಲ್ಲಿಟ್ಟು ಅವನನ್ನ ನೋಡ್ಬೇಕು, ಅಥವಾ ಚೌಕಟ್ಟಿನಲ್ಲಿಟ್ಟು ಅವನನ್ನ ನೋಡ್ಬೇಕು, ಯಾವ ತಾತ್ವಿಕ ಚೌಕಟ್ಟಿನಲ್ಲಿಟ್ಟು ಅವನನ್ನ ನೋಡ್ಬೇಕು, ಅಥವಾ ಯಾವ ತಾತ್ವಿಕ ನೆಲೆಗಟ್ಟಿನ ಮೇಲೆ ನಿಂತು ಅವನನ್ನ ನೋಡ್ಬೇಕು ಅನ್ನೋ ಒಂದು ಪ್ರಶ್ನೆ. ಒಂದು, ಅವನ ರಾಜಕೀಯ ನಿಲುವುಗಳು ಸ್ಪಷ್ಟವಾಗಿದ್ದು, ಅವನು ಈ ಕಮ್ಯುನಿಸ್ಟ್ ಪಕ್ಷದ ಜೊತೆ ಇದ್ದ ಮತ್ತು ಕಮ್ಯುನಿಸಂ ಸಿದ್ಧಾಂತಗಳನ್ನ
ಹೆಚ್ಚು ಕಡಿಮೆ ಅವನು ಒಪ್ಪಿಕೊಂಡಿದ್ದ ತನ್ನ ಪ್ರಾರಂಭದ ದಿನಗಳಲ್ಲಿ ಅಥವಾ ತನ್ನ ತಾರುಣ್ಯದ ದಿನಗಳಲ್ಲಿ. ಆ ಪಕ್ಷದಲ್ಲಿ ಅವನು ಸಿನೇಟರ್ ಆದ. ಆಮೇಲೆ ಅದನ್ನ ಹುದ್ದೆಯನ್ನ ಕಳ್ಕೊಂಡ. ರಾಜಕೀಯದಲ್ಲಿ ಅವನ ಆಸಕ್ತಿ ಹೊರಟು ಹೋಯ್ತು. ಆಮೇಲೆ ಆತನಿಗೆ ಒಂದು ರೀತಿಯ ಸಮಾಜವಾದದಲ್ಲೂ ಕೂಡ ಅವನಿಗೆ ನಂಬಿಕೆ ಇತ್ತು ಅಂತ ಅನಿಸ್ತದೆ. ಅವನ ಕವನಗಳು, ಅವನ ವಿಚಾರಗಳು ಅದನ್ನೆಲ್ಲ ತಿಳಿದಾಗ ಕೊನೆಗೆ ಅವನ ಎಲ್ಲಾ ಕಾವ್ಯವನ್ನ ನಾವು ಆಧಾರವಾಗಿಟ್ಟುಕೊಂಡು ಮಾತನಾಡೋದಾದ್ರೆ, ಅವನ ಎಲ್ಲ ಬರಹವನ್ನ ಆಧಾರವಾಗಿಟ್ಟುಕೊಂಡು ಮಾತನಾಡೋದಾದ್ರೆ, ಪ್ಯಾಬ್ಲೋ ನೆರೂಡ ಈ ಸಿದ್ಧಾಂತಗಳನ್ನ, ಈ ಸೈದ್ಧಾಂತಿಕತೆಯನ್ನ, ಎಲ್ಲಾ ರೀತಿಯ ತಾತ್ವಿಕತೆಗಳನ್ನ ಮೀರಿ ಒಂದು ತಾತ್ವಿಕತೆಯನ್ನು ಅವನು ಸೃಷ್ಟಿಸಿಕೊಂಡಿದ್ದ. ಒಂದು ಪರ್ಸನಲ್ ಆದಂತ ಒಂದು ಥಿಯರಿ ಅವನಿಗೆ ಇತ್ತು ಅಂತ ನನಗೆ ಅನಿಸ್ತದೆ. ಅದೇನಂತಂದ್ರೆ, ಪ್ರಾಮಾಣಿಕವಾಗಿ ಮನುಷ್ಯರನ್ನ ಪ್ರೀತಿಸೋದು, ಮುಗ್ಧವಾಗಿ ಪ್ರಕೃತಿಯನ್ನ ನೋಡೋದು, ಸಹಜವಾಗಿ ಬದುಕೋದು, ಸಾಮಾನ್ಯ ಜನರ ಪರವಾಗಿ, ಸಾಮಾನ್ಯ ಜನರ ಜೊತೆ ಬೆರೆಯೋದು, ಅವರ ಜೀವನದ ಅನುಭವಗಳನ್ನ ವ್ಯಕ್ತಪಡಿಸೋದು, ಸಾಮಾನ್ಯರಂತೆ ಇರೋದು, ಹೀಗೆ ನನಗೆ ಅನಿಸ್ತದೆ. ಇದನ್ನೆಲ್ಲ ಒಟ್ಟುಗೂಡಿಸಿ ಹೇಳೋದಾದ್ರೆ, ಈ ಜೀವಪರವಾದಂತ ಒಂದು ತಾತ್ವಿಕತೆ ಅವನದ್ದಾಗಿತ್ತು ಅಂತ ಅನಿಸ್ತದೆ. ಅವನ ಒಂದು ಲೋಕದೃಷ್ಟಿಯಲ್ಲಿ ಕೇವಲ ಮನುಷ್ಯರು ಮಾತ್ರ ಇರಲಿಲ್ಲ. ಅಲ್ಲಿ ಪ್ರಾಣಿ ಪಕ್ಷಿಗಳಿದ್ದು, ಗಿಡ ಮರಗಳಿದ್ದು, ಬೆಟ್ಟ ಗುಡ್ಡಗಳಿದ್ದು, ನದಿ ಸಾಗರಗಳಿದ್ದು, ಇದೆಲ್ಲ. ಸೊ ಬಹಳ ವಿಶಾಲವಾದ ಒಂದು ನೆಲೆಗಟ್ಟಿನ ಮೇಲೆ ನಾವು ಇಂಥ ಕವಿಯನ್ನ ನೋಡ್ಬೇಕಾಗ್ತದೆ. ಯಾಕಂದ್ರೆ ಹಾವನ್ನು ಕಂಡ್ರೆ ಸಾಕು ನಾವು ಕೊಂದು ಹಾಕ್ತೀವಿ. ನಾವು ಈಗ ನಮ್ಮಲ್ಲಿ ಕ್ಯಾಂಪಸ್ ಮೇಲೆ ಹಾವಿದೆ, ಹಾವುಗಳನ್ನ ಕೊಂದು ಹಾಕ್ಬೇಕು. ಯಾಕೆ ಹಾವುಗಳನ್ನ ಕೊಂದು ಹಾಕ್ಬೇಕು ಅನ್ನೋದು ಕೂಡ ಒಂದು ಪ್ರಶ್ನೆ. ನಾಯಿಗಳು, ಬೆಕ್ಕು ಬಂದು ಹಾಲು ಕುಡಿದ್ರೆ ನಮ್ಮಲ್ಲೆಲ್ಲ ಹೆಣ್ಮಕ್ಳು ಎಲ್ಲ ಎಷ್ಟು ಪ್ರಿಕಾಷನ್ ತಗೋತಾರೆ, ಬೆಕ್ಕು ಹಾಲು ಕುಡಿಬಾರ್ದು ಅಂತೇಳಿ. ಯಾಕೆ ಬೆಕ್ಕಿಗೆ ಹಾಲು ಕುಡಬಾರ್ದು? ಅವುಗಳ ಪಾತ್ರ ಇಲ್ಲೇನು ಅಂತ. ಹಾಗೇನೆ ಇಲಿಗಳು ಬ್ರೆಡ್ ತಿಂತಾವೆ ಅಂತ ತಿಳ್ಕೊಂಡು ಅದನ್ನ ಬಲಿ ಇಟ್ಟು ಅದನ್ನ ಕೊಂದು ಹಾಕ್ತೀವಿ ಅಲ್ಲ. ನಿರ್ದಾಕ್ಷಿಣ್ಯವಾಗಿ ಇಲಿಗಳನ್ನ ಕೊಂದು ಹಾಕ್ತೀವಿ, ಕೆಟ್ಟ ರೀತಿಯಿಂದ ಕೊಂದು ಹಾಕ್ತೀವಿ. ಒಂದು ಇಲಿಯನ್ನ ಆ ರೀತಿ ಕೊಂದು ಹಾಕೋದು ಮತ್ತು ಆತಂಕವಾದಿಗಳು ಜನರನ್ನ ಬ್ಲಾಸ್ಟ್ ಮಾಡೋದ್ರಲ್ಲಿ ಬಹಳ ವ್ಯತ್ಯಾಸ ಇದೆ ಅಂತ ಅನಿಸೋದಿಲ್ಲ. ಹಿಂಸೆಯ ಸ್ವರೂಪವನ್ನ ನಾವು ನೋಡ್ಕೊಂಡ್ರೆ. ಸೊ ಹೀಗೆ ನೆರೋಡನಲ್ಲಿ ಇಂತಹ ಸೂಕ್ಷ್ಮಗಳು ಇವೆ, ಎಲ್ಲಾ ಸೂಕ್ಷ್ಮಗಳು ಇವೆ. ಒಂದು ಅಪ್ಪಟ್ಟವಾದ ಮನುಷ್ಯ ಆತ ಆಗಿದ್ದ. ಸೊ ಯಾವುದೇ ಒಂದು ನಿರ್ದಿಷ್ಟವಾದಂತ ನೆಲೆಗಟ್ಟಿನ ಮೇಲೆ ಅಥವಾ ಸೈದ್ಧಾಂತಿಕ ತಾತ್ವಿಕ ಚೌಕಟ್ಟಿನಲ್ಲಿ ನೆರೋಡನಂತ ಲೇಖಕನ ಇಟ್ಟು ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ನನ್ಗನ್ಸ್ತದೆ. ಇರೋದಾದ್ರೆ ನೀವು ಮಾನವತಾವಾದ ಅಂತ ನೀವು ಅನ್ಬಹುದು. ಬರೀ ಮಾನವತಾವಾದ ಇಲ್ಲ ಮಹೇಂದ್ರ, ಅಲ್ಲಿ ಪಕ್ಷಿಗಳಿಗೂ ಸ್ಥಾನ ಇದೆ. ಮಾನವತಾವಾದದಲ್ಲಿ ಪಕ್ಷಿಗಳು ಇವೆ ಅಂತ ಇರ್ಬೋದೇನೋ. ಇದು ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ. ಐ ಡೋಂಟ್ ನೋ ವೆದರ್ ಯು ಆರ್ ಹ್ಯಾಪಿ ವಿತ್ ಮೈ ಆನ್ಸರ್. ಇಲ್ಲ ಸರ್, ತುಂಬಾ ಖುಷಿ ಆಯ್ತು ಇದನ್ನ ಕೇಳಿ. ಮಾನವತಾವಾದ ಖಂಡಿತವಾಗ್ಲೂ ಎದ್ದು ಕಾಣುತ್ತದೆ ಅವರ ಕವಿತೆಗಳಲ್ಲಿ. ತುಂಬಾ ದಿನಗಳ ನಂತರ ಒಂದು ಒಳ್ಳೆ ಲೆಕ್ಚರ್ ಕೇಳಿದೆ ಸರ್, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಯು ಆರ್ ಎ ವಂಡರ್ಫುಲ್ ಸ್ಪೀಕರ್ ಯುವರ್ ಸೆಲ್ಫ್. ಅಯ್ಯೋ, ಎಸ್ ಸರ್, ಮಾತಾಡಿ ಸರ್. ಕಿರಣ್ ಗಾಜ್ನೂರ್ ಸರ್. ಹಲೋ ಸರ್, ಮಾತಾಡಿ ಸರ್. ಓಕೆ ಸರ್, ಧನ್ಯವಾದಗಳು ಸರ್. ಯಾಕೆ ಅಂತ ಹೇಳಿದ್ರೆ ಬಹಳ ಮುಖ್ಯವಾದಂತಹ ಮತ್ತು ಬಹಳ ಅರ್ಥಪೂರ್ಣವಾದಂತಹ ಒಂದು ಉಪನ್ಯಾಸವನ್ನ ಕೇಳುವಂತ ಅವಕಾಶವನ್ನು ನಮಗೆ ಕೊಟ್ಟಿದ್ದೀರಾ. ಬಟ್ ನಾನು ಐ ಬಿಲಾಂಗ್ಸ್ ಫ್ರಮ್ ಸೋಷಿಯಲ್ ಸೈನ್ಸ್ ಡಿಸಿಪ್ಲಿನ್ ನಿಂದ ಬಿಲಾಂಗ್ ಮಾಡೋದ್ರಿಂದ ನನಗೆ ಎರಡು ಪ್ರಶ್ನೆ ಇದೆ. ಒಂದು, ನೀವು ಒಂದ್ ಕಡೆ ಡಿಸ್ಕಷನ್ಗೆ ಉತ್ತರ ಕೊಡ್ತಾ ಪಾಲಿಟಿಕ್ಸ್ ಅನ್ನೋದು ಅದು ಪಕ್ಷಕ್ಕೆ ಸೀಮಿತ ಅನ್ನೋ ತರದ ಒಂದು ಮಾತನ್ನ ಹೇಳಿದ್ರಿ. ಬಟ್ ನನಗೆ ಆಸ್ ಎ ಪೊಲಿಟಿಕಲ್ ಸೈಂಟಿಸ್ಟ್ ನನಗಂಗ ಅನ್ಸಲ್ಲ. ಯಾಕೆ ಅಂದ್ರೆ ಪಾಲಿಟಿಕ್ಸ್ ಅನ್ನ ನಾವು ಪಕ್ಷಕ್ಕೆ ಸೀಮಿತ ಮಾಡಿರೋದೇ ಈ ಕಾಲದ ರಾಜಕೀಯದ ಬಹಳ ದೊಡ್ಡ ಸಮಸ್ಯೆ. ಸೊ ಇಡೀ ಡೆಮೋಕ್ರೆಟಿಕ್ ಪಾಲಿಟಿಕ್ಸ್ ಅನ್ನ ನಾವು ಒಂದು ಪಕ್ಷದ ರಾಜಕಾರಣಕ್ಕೆ ಸೀಮಿತ ಮಾಡಿ ಅದಕ್ಕೊಂದು ಪರಿಧಿ ಹಾಕಿ ರಾಜಕಾರಣ ಅಂದ್ರೆ ಅಷ್ಟೇ ಅಂತ ಹೇಳ್ತಿರೋದೇ ಪಾಲಿಟಿಕ್ಸ್ ನ ಈ ಹೊತ್ತಿನ ಪಾಲಿಟಿಕ್ಸ್ ನ ಬಹಳ ದೊಡ್ಡ ಸಮಸ್ಯೆ ಅಂತ ನನಗೆ ವೈಯಕ್ತಿಕವಾಗಿ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಪಕ್ಷಗಳು ಇಟ್ಸ್ ಅ ಸ್ಮಾಲ್ ಪಾರ್ಟ್ ಆಫ್ ದ ಎಂಟೈರ್ ಪೊಲಿಟಿಕಲ್ ಸ್ಟ್ರಕ್ಚರ್. ಸೊ ಹಂಗಿರೋದ್ರಿಂದ ಒಬ್ಬ ಕವಿ ಬಹಳ ಮುಖ್ಯವಾಗಿ ಆ ಕಾಲದ, ಅದು ತೇಜಸ್ವಿ ಬಹಳ ಚೆನ್ನಾಗಿ ಹೇಳ್ತಾರೆ, ಅಂದ್ರೆ ಒಬ್ಬ ಕವಿ ಯಾವತ್ತು ಕಾಲದ ಧ್ವನಿಯಲ್ಲಿ ಹಾಡಬೇಕು ಅಂತ, ಕಾಲದ ಧ್ವನಿಯನ್ನ ಮಾತಾಡ್ಬೇಕು ಅಂತ ಹೇಳ್ತಾರೆ.
ಮತ್ತೆ ಇನ್ನೂ ಬಹಳ ಪ್ರಮುಖವಾದಂತ ಒಬ್ಬ ಇಂಗ್ಲಿಷ್ ಕವಿ ವಿನ್ಸೆಂಟ್ ವ್ಯಾನ್ ಗಾ ಅನ್ನೋ ಒಂದು ಮಾತು ಹೇಳ್ತಾನೆ, ಕಲೆ ಅಂದ್ರೆ ಬೇರೇನೂ ಅಲ್ಲ, ತುಳಿಯಲ್ಪಟ್ಟಿರುವವರನ್ನ ಸಂತೈಸುವ ಸೆಲೆ ಅಂತ ಹೇಳ್ತಾನೆ. ಸೊ ನನಗಿರೋ ಕ್ಯೂರಿಯಾಸಿಟಿ ಏನು ಅಂದ್ರೆ, 20ನೇ ಶತಮಾನದ ಒಂದು ಆಲೋಚನಾ ಕ್ರಮವನ್ನೇ ಸೃಷ್ಟಿಸಿದ ನರೋಡನನ್ನ ಈ ಕಾಲಕ್ಕೆ ನಾವು ಓದ್ತಾ ಇದೀವಿ, ಈ ಕಾಲಕ್ಕೆ ನೆನಪು ಮಾಡ್ಕೋತಾ ಇದೀವಿ ಅಂತ ಹೇಳಿದ್ರೆ ದೇರ್ ಮಸ್ಟ್ ಬಿ ಸಮ್ ರೀಸನ್. ಯಾಕೆಂತ ಹೇಳಿದ್ರೆ ಅವನು ಕಾಲದ ಧ್ವನಿನಲ್ಲಿ ಹಾಡಿದಾನೆ, ಅವನ ಕಾಲ ಅದು ಒಂದ್ ರೀತಿನಲ್ಲಿ ಎಂಡ್ಲೆಸ್. ಸೊ ಹಾಗಾಗಿ ಈ 20ನೇ ಶತಮಾನದಲ್ಲಿ ಬಹಳ ಪ್ರಭಾವಿಯಾದಂತಹ ನರೋಡನನ್ನ 21ನೇ ಶತಮಾನದಲ್ಲಿ ನಾವು ನೆನಪಿಸ್ಕೊತಾ ಇರೋದು ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಹಿಸ್ ವರ್ಡ್ಸ್ ಸ್ಟಿಲ್ ಮ್ಯಾಟರ್ಸ್. ಅವನ ಆಲೋಚನೆಗಳು ಇವತ್ತು ಸಹ ನಮಗೆ ಬಹಳ ಮುಖ್ಯವಾದಂತಹ ಆಲೋಚನೆಗಳಾಗಿ ನಮ್ಮ ನಡುವೆ ಉಳಿದಿದೆ ಅನ್ನೋ ಕಾರಣಕ್ಕೆ. ಸೊ ಹಾಗಾಗಿ ಈ ಕಾಲಕ್ಕೆ ನೀವು ನರೋಡನನ್ನ ಅನ್ವಯ ಮಾಡೋದಾದ್ರೆ, ಅಥವಾ ಈ ಕಾಲಕ್ಕೆ ನರೋಡ ನಮಗೆ ಬೇಕು ಅನ್ನೋದಾದ್ರೆ ಯಾವ ಅರ್ಥದಲ್ಲಿ ಬೇಕು ಅಂತ ತಮ್ಗನ್ಸುತ್ತೆ ಸರ್? ಬಿಕಾಸ್ ನಾವು ಚರಿತ್ರೆನಾಗ್ಲಿ ಅಥವಾ ಕವಿನಾಗ್ಲಿ ಓದೋದು ನಮ್ಮ ಕಾಲದಲ್ಲಿ ಓದ್ತಾ ಇರ್ತೀವಿ, ಅವ್ರ ಕಾಲಕ್ಕೆ ಹೋಗಿ ಓದ್ತಾ ಇರಲ್ಲ. ಸರಿ. ಈ ಕಾಲಕ್ಕೆ ಯಾವ ತರದ ಯಾಕೆ ನರೋಡ ನಮಗ್ ಬೇಕು ಅಂತ ಅನ್ನಿಸ್ತಾನೆ ಅನ್ಸುತ್ತೆ? ದಿಸ್ ವಾಸ್ ಮೈ ಕ್ವೆಶ್ಚನ್. ಸರಿ. ನಿಮ್ಮ ಮೊದಲ ಪ್ರಶ್ನೆಗೆ ನಾನೇನು ಹೇಳಿದೆ ಅಂತಂದ್ರೆ, ಒಬ್ಬ ಲೇಖಕ ಅವನು ರಾಜಕೀಯ ಪರಿಭಾಷೆಯಲ್ಲಿ ಮಾತನಾಡಬಾರ್ದು ಅಂತ, ರಾಜಕಾರಣದ ಬಗೆಗೆ ಮಾತನಾಡಬಾರ್ದು ಅಂತ ನಾನು ಅಂದ್ಕೊಡೋದಿಲ್ಲ. ಮಾತನಾಡ್ಬೇಕು, ನೀವು ಮಾತಾಡ್ಬೇಕು. ಕೇವಲ ಸೋಷಿಯಲ್ ಸೈಂಟಿಸ್ಟ್ ಅಲ್ಲ, ನಾವೆಲ್ಲ ಸಾಹಿತಿಗಳು, ಕಲಾವಿದರು ಮಾತನಾಡಬೇಕು. ಆದ್ರೆ ನಾವು ಒಬ್ಬ ಲೇಖಕನಾಗಿ ಮಾತನಾಡ್ಬೇಕು, ಒಬ್ಬ ಸಾಹಿತಿಯಾಗಿ ಮಾತಾಡ್ಬೇಕು, ಒಬ್ಬ ಸೋಷಿಯಲ್ ಸೈಂಟಿಸ್ಟ್ ಆಗಿ ಮಾತಾಡ್ಬೇಕು, ಒಬ್ಬ ಆಕ್ಟಿವಿಸ್ಟ್ ಆಗಿ, ಅಂದ್ರೆ ಪೊಲಿಟಿಕಲ್ ಆಕ್ಟಿವಿಸ್ಟ್ ಆಗಿ ನಾವು ಮಾತನಾಡಬಾರ್ದು ಅಂತ ನನ್ನ ಒಂದು ಗ್ರಹಿಕೆ. ಆಮೇಲೆ ರಾಜಕಾರಣವನ್ನ ಬರೀ ಪಕ್ಷಗಳಿಗೆ ಸೀಮಿತ ಮಾಡಿ ನಾವೆಲ್ಲ ಅದರಿಂದ ದೂರ ಇರ್ಬೇಕು ಅಂತ ಆ ಅರ್ಥದಲ್ಲಿ ಏನಲ್ಲ, ನಾನು ಹೆಚ್ಚು ವಿವರಣೆ ಮಾಡಲಿಲ್ಲ ಆಗ. ಆದ್ರೆ ಒಂದು ಮಾತ್ರ ಸ್ಪಷ್ಟ, ಒಬ್ಬ ಸಾಹಿತಿ ಅಥವಾ ಒಬ್ಬ ಸೋಷಿಯಲ್ ಸೈಂಟಿಸ್ಟ್ ಇದಾನಲ್ಲ, ಸೋಷಿಯಲ್ ಸೈಂಟಿಸ್ಟ್ ಮಾತಾಡ್ಲಿಕ್ಕೆ ಅವನಿಗೆ ಆದಂತ ಒಂದು ಪರಿಭಾಷೆ ಇದೆ ಅಲ್ವಾ? ಸಾಹಿತಿಗೊಂದು ಪರಿಭಾಷೆ ಇದೆ, ಎಲ್ಲರಿಗೂ ನಮ್ಮದೇ ಆದಂತ ಒಂದು ಪರಿಭಾಷೆ ಇದೆ. ಇಫ್ ಆಲ್ ಆಫ್ ಅಸ್ ಬಿಗಿನ್ ಟು ಟಾಕ್ ಇನ್ ದಿ ಲ್ಯಾಂಗ್ವೇಜ್ ಆಫ್ ಪೊಲಿಟಿಷಿಯನ್ಸ್, ಅವಾಗ ಬಹಳ ದೊಡ್ಡ ಒಂದು ಸಂಕರ ಉಂಟಾಗ್ತದೆ, ಸಮಸ್ಯೆ ಉಂಟಾಗ್ತದೆ ಅನ್ನೋ ಅರ್ಥದಲ್ಲಿ ನಾನು ಏನ್ ಹೇಳ್ತಿರ್ತಾರೆ, ಅದನ್ನ ಅವ್ರ ಪಾಡಿಗೆ ಬಿಡೋದು ಅಂತಂದ್ರೆ ಏನೋ ಮಾಡ್ಕೊಂಡು ಹೋಗ್ರಿ, ಬಿಟ್ಬಿಡ್ರಿ, ನಾವು ದೂರ ಉಳಿತೀವಿ ಅಂತಲ್ಲ, ನಾವು ನಮ್ಮ ಪಾತ್ರವನ್ನು ಕೂಡ ನಾವು ನಿರ್ವಹಿಸ್ಬೇಕಾಗ್ತದೆ ಅನ್ನೋದು ಒಂದು. ಎರಡನೇದು, ನಾನು ಲೇಖಕನಾದವನು ಯಾವಾಗ್ಲೂ ಒಂದು ವಿರೋಧ ಪಕ್ಷದ ಸ್ಥಾನದಲ್ಲಿರ್ಬೇಕು, ಆದ್ರೆ ವಿರೋಧ ಪಕ್ಷದ ಜೊತೆ ಇರ್ಬೇಕಂತಲ್ಲ. ನೀವು ಇಡೀ ಭಾರತೀಯ ನೀವು ಒಂದು ರಾಜಕಾರಣವನ್ನ ನೀವು ಅಧ್ಯಯನ ಮಾಡಿದ್ರೆ ನಿಮ್ಗೆ ಅದು ಗೊತ್ತಾಗ್ತದೆ. ಆ ವಿರೋಧ ಪಕ್ಷದವರು ಕೂಡ ಯಾರು ನೀವೇನು ಪಕ್ಷಗಳು ಬರ್ತಾವಲ್ಲ, ಎಲ್ರು ಒಂದೇ ಲ್ಯಾಂಗ್ವೇಜ್ ಮಾತಾಡ್ತಾ ಇರ್ತಾರೆ. ಅವ್ರು ಅಷ್ಟೇನೆ, 5 ವರ್ಷ ನಾನು ಈ ಲ್ಯಾಂಗ್ವೇಜ್ ಮಾತಾಡ್ತೇನೆ, ಮುಂದೆ 5 ವರ್ಷ ನೀನ್ ಇಲ್ಲಿ ಬಂದ ಈ ಲ್ಯಾಂಗ್ವೇಜ್ ಮಾತಾಡು ಅಂತೇಳಿ. ನಾವು ಅದನ್ನು ಮಾತಾಡ್ಬಾರ್ದು, ನಮ್ಮದೇ ಆದಂತ ಒಂದು ಪರಿಭಾಷೆಯಲ್ಲಿ ನಾವು ಅದನ್ನ ಮಾತಾಡ್ತಾ ಹೋಗ್ಬೇಕು. ಇದು ಒಂದು ನಿಮ್ಮ ಪ್ರಶ್ನೆಗೆ ಉತ್ತರ. ಬಹಳ ಒಳ್ಳೆ ಪ್ರಶ್ನೆ, ನನಗೆ ಬಹಳ ಭಿನ್ನತೆ ಇಲ್ಲ ನಿಮ್ಮ ಜೊತೆ ಈ ವಿಷಯದಲ್ಲಿ. ಎರಡನೇದೇನಂತಂದ್ರೆ, ವೈ ಶುಡ್ ವಿ ರೀಡ್ ಯಾರೋ ನೆರೋಡ ಅಂತಂದ್ರೆ, ನಮ್ಮ ಅನೇಕ ಪ್ರಶ್ನೆಗಳನ್ನ ನೆರೋಡ ಎತ್ತಾನೆ ಅನ್ನೋದು ಒಂದು. ಇನ್ನೊಂದೇನಂತಂದ್ರೆ, ಒಬ್ಬ ಸಾಮಾನ್ಯ ಮನುಷ್ಯನ ಬದುಕು, ಅವನ ಕಾಳಜಿಗಳು, ಅವನ ಬೇರೆ ಬೇರೆ ಸಂಗತಿಗಳು ಅವೆಲ್ಲ ಅಲ್ಲಿ ಇರೋದ್ರಿಂದ, ಮತ್ತು ಆ ಅನುಭವಗಳ ತಾಜಾತನ ಇರೋದ್ರಿಂದ ಬಹಳ ಮುಖ್ಯವಾಗಿ ನೋಡಿ, ಕೊನೆಗೆ ಉಳಿಯೋದು ನೀವು ಹೌ ಮಚ್ ಲ್ಯಾಂಡ್ ಡಸ್ ಎ ಮ್ಯಾನ್ ನೀಡ್ ಅನ್ನೋ ಒಂದು ತನ್ನ ಪ್ಲಾಟ್ ನಿಂದಾಗಿ ಉಳಿತದೆ. ಸಿದ್ಧಾಂತಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಸಿದ್ಧಾಂತಗಳ ಒಂದು ಅವಧಿ ಇದೆಯಲ್ಲ, ಲೈಫ್ ಸ್ಪ್ಯಾನ್ ಬಹಳ ಇರೋದಿಲ್ಲ. ಆದ್ರೆ ಮನುಷ್ಯನ ಅನುಭವಗಳ ತಾಜಾತನ ಇದೆಯಲ್ಲ, ಅದು ಬಹಳ ಕಾಲ ಉಳಿತದೆ. ಅದು ಸಾವಿರಾರು ವರ್ಷ ಉಳಿತಕ್ಕಂಥದ್ದು ಮನುಷ್ಯನ ಅನುಭವದ ತಾಜಾತನ, ಆ ವಸ್ತು, ಆ ಗ್ರಹಿಕೆ, ಆ ಲೋಕದೃಷ್ಟಿ. ಈ ಕಾರಣಕ್ಕಾಗಿ ನೆರೋಡ ನಮಗೆ ಬಹಳ ಮುಖ್ಯ ಆಗ್ತಾನೆ, ಮತ್ತು ಮುಂಬರುವ ಜನರು ಕೂಡ ನೆರೋಡನನ್ನ ಓದ್ತಾರೆ. ಥ್ಯಾಂಕ್ ಯು ಸರ್. ಓಕೆ ಸರ್, ಇಲ್ಲಿ
ರಾಜೇಂದ್ರ ಕುಮಾರ್ ಮುದ್ನಾಳ್ ಅನ್ನೋರು ಒಂದು ಪ್ರಶ್ನೆ ಹಾಕಿದ್ದಾರೆ. ನೆರೂಡರವರ ಸಾಹಿತ್ಯದ ಕುರಿತಾಗಿ ಉತ್ತಮ ವಿಮರ್ಶೆ ಮಾಡಿದ ವಿಮರ್ಶಕರ ಕುರಿತು ವಿವರಣೆ ನೀಡ್ತೀರಾ ಸರ್ ಅಂತ ಹೇಳಿ. ಆ ಬಗ್ಗೆ ನನ್ನ ಹತ್ರ ಒಂದು ಸದ್ಯ ನನ್ನ ಹತ್ರ ಅದರದೊಂದು ಪಟ್ಟಿ ಇಲ್ಲ, ನಾನು ಮಾಡ್ಕೊಂಡಿದ್ದೆ. ಈ ಒಂದ್ ಸ್ವಲ್ಪ ಅದ್ರ ಬಗ್ಗೆ ವಿವರ ಕೊಡೋಣ ಅಂತ ಹೇಳಿ ಹುಡುಕಿ ತೆಗೆಯೋದು ಕಷ್ಟ ಆಗ್ತದೆ. ಇದಾವೆ, ಇಂಗ್ಲಿಷ್ನಲ್ಲೂ ಇದ್ದಾವೆ, ಈವನ್ ಕನ್ನಡದಲ್ಲೂ ಕೂಡ. ಕನ್ನಡದಲ್ಲಿ ಏನಂತ ಅಧ್ಯಯನಗಳ ಇಲ್ಲ. OL ನಾಗಭೂಷಣ ಸ್ವಾಮಿಗಳು ನೆರೂಡನ ಒಂದು ಮೆಮೊಯಿರ್ ಅನ್ನೋದಲ್ಲ, ಅದನ್ನ ಸಂಕ್ಷಿಪ್ತ ರೂಪವಾಗಿ ಅದನ್ನ ಅನುವಾದ ಮಾಡಿದ್ದಾರೆ. ಅವನ ಕಾವ್ಯದ ಒಂದು ಅನುವಾದಗಳು ಕೂಡ ಅಲ್ಲಿ ಇಲ್ಲಿ ನಡೆಯುತ್ತವೆ ಪ್ಯಾಬ್ಲೋ ನೆರೂಡನ ಬಗ್ಗೆ. ಬಟ್ ಬೇರೆ ಬೇರೆ ಬಂದಂತ ಗ್ರಂಥಗಳು ಬಗ್ಗೆ ನನ್ನ ಹತ್ರ ಪಟ್ಟಿ ಇಲ್ಲ. ಮೆಮೊಯಿರ್ ನನ್ನ ಹತ್ರ ಇದೆ ಮತ್ತು ಅವನ ಕವನ ಸಂಕಲನಗಳು ಕೂಡ ನನ್ನ ಹತ್ರ ಇವೆ. ನಾನು ಇದನ್ನ ನಿಮ್ಮ ಧಾರವಾಡ ಕಟ್ಟೆಯ ಫೇಸ್ಬುಕ್ ಮೇಲೆ ಶೇರ್ ಮಾಡ್ಬೋದು, ಆಮೇಲೆ ಬಿಬ್ಲಿಯೋಗ್ರಫಿ ಶೇರ್ ಮಾಡ್ಬೋದು. ಎಸ್ ಸರ್, ಥ್ಯಾಂಕ್ ಯು ಸರ್. ಮಲ್ಲಿಕಾರ್ಜುನ್ ಮೇಟಿ ಸರ್ ಮಾತಾಡಿ ಸರ್. ಮಲ್ಲಿಕಾರ್ಜುನ್ ಹಿರೇಮಠ್ ಸರ್, ಸಾರಿ, ಮಂಜುನಾಥ್ ಹಿರೇಮಠ್ ಸರ್. ಸರ್ ಮಂಜುನಾಥ್ ಹಿರೇಮಠ್ ಸರ್ ಮಾತಾಡಿ. ಸರ್ ನಮಸ್ಕಾರ. ನಮಸ್ತೆ ಮಂಜುನಾಥ್ ಸರ್. ಬಹಳ ದಿವಸದ ಮ್ಯಾಲ ಒಂದ್ ಕ್ಲಾಸ್ ರೂಮ್ನಾಗ ಧ್ಯಾನಸ್ಥರಾಗಿ ಕೂತಂಗಾತ ಲೆಕ್ಚರ್. ರೂಟಿನಾಗೆ ವೆಬಿನಾರ್ ಟಾಕ್ಸ್ ಕೇಳ್ತೇವಿ, ಮಾತಾಡ್ತೇವಿ. ಆದ್ರೆ ಇವತ್ತ ನೀವು ನೆರುಡಾನ್ ಮೇಲೆ ಮಾತಾಡ್ಕೊಂತ ಹೋದಂಗೆಲ್ಲ ಮನಸ್ಸು ಧ್ಯಾನಸ್ಥ ಆತು. ಮಹೇಂದ್ರ ಕೇಳಿದ ಪ್ರಶ್ನೆ ಮತ್ತ ತಾವು ಅದಕ್ಕೆ ಕೊಟ್ಟಂತಹ ಉತ್ತರಕ್ಕ ಒಂದಿಷ್ಟು ನನ್ನ ವಿಚಾರಗಳನ್ನು ಹಂಚ್ಕೊಂತೇನಿ. ಈ ಧಾರವಾಡ ಕಟ್ಟಿ ನನಗ ಒಂದಿಷ್ಟು ಒಳ್ಳೆ ಮನಸ್ಸುಗಳು ಸಿಕ್ಕಾರ, ಅವ್ರ ಗೆಳತನ ನಾ ಮಾಡೇನಿ. ಅದ್ರಾಗ ಮಹೇಂದ್ರ ಒಬ್ಬ ನನ್ನ ಹೊಸ ಗೆಳೆಯ. ಹೌದು ಸರ್. ಈಗ ಸರ್ ಇದು ಒಂಥರ ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗು ಇವತ್ತ ಯಾಕ ಜಾಸ್ತಿ ಆತು ಅಂದ್ರ, he celebrates the ordinary in life. ಯಾರು? ಪಾಬ್ಲೋ ನೆರೂಡ. ಎಲ್ಲೋ ಒಂದ್ ಕಡೆ ಓದಿದ್ದೆ ನೆರೂಡಾಂದು, ಅದೇನ್ ನೊಬೆಲ್ ಲೆಕ್ಚರು ಅಥವಾ ಎಸೇನೋ ನನಗ್ ನೆನಪಾಗುವಂತು. ಅವ ನಾವು ಸಾಮಾನ್ಯರಾಗಿ ಜೀವನ ಮಾಡಿದಾಗ we will be able to give back to poetry the mighty breadth it has ಅಂತ ಏನೋ ಹೇಳ್ತಾನೆ. ಎಕ್ಸಾಕ್ಟ್ ಆಗಿ ನನಗ ಅದನ್ನ ರಿಕಲೆಕ್ಟ್ ಮಾಡಕ್ ಆಗ್ತಿಲ್ಲ. ಆದ್ರ ನಾವು ಸಾಮಾನ್ಯರಾಗಿ ಬದುಕಿದಾಗ ಡಿಸ್ಕನೆಕ್ಟ್ ಆಗೋರು ಸರ್, ಅವ್ರು ಮತ್ತೆ ಕನೆಕ್ಟ್ ಆಗೋವರೆಗೂ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಅದೇ ರಾಜೇಂದ್ರ ಕುಮಾರ್ ಮುದ್ನಾಳ್ ಅವರೇ ಅದನ್ನ ಪ್ರಶ್ನೆ ಹಾಕಿದ್ದಾರೆ. ಆಧುನಿಕ ಭಾರತೀಯ ಸಾಹಿತ್ಯ ಪರಂಪರೆಯಲ್ಲಿ ಅಥವಾ ಕನ್ನಡ ಸಾಹಿತ್ಯದಲ್ಲಿ ನೆರೋಡ ಪ್ರಭಾವ ಬೀರಿದ ಉದಾಹರಣೆಗಳಿವೆಯೇ ಅಂತ. ಈ ಬಗ್ಗೆ ಈ ನೆರೋಡಾನ ಪ್ರಭಾವ ಆಗಿದೆ, ಅದರ ಬಗ್ಗೆ ಎರಡು ಮಾತಿಲ್ಲ. ಅದು ಹೇಗೆ ಆಗಿದೆ, ಯಾರ ಮೇಲೆ ಯಾವ ರೀತಿ ಆಗಿದೆ, ಅದರ ವಿವರ ಹೇಳೋದು ಕಷ್ಟ, ಈಗ ಹೇಳೋದು ಕಷ್ಟ. ಆದರೆ ಒಟ್ಟು ಸಂವೇದನೆಯ ಮೇಲೆ ಪ್ರಭಾವವನ್ನು ನಾವು ಎರಡು ರೀತಿಯಿಂದ ನೋಡ್ಬೇಕು. ಪ್ರಭಾವ ಬೇರೆ, ಅನುಕರಣೆ ಬೇರೆ. ಅನುಕರಣೆ ಅದು ಎಲ್ಲ ಸಾಮಾನ್ಯ ಜನರು ಮಾಡ್ತಕ್ಕಂಥದ್ದು. ಒಬ್ಬ ಪ್ರತಿಭಾವಂತ ಕವಿ ಅನುಕರಣೆ ಮಾಡೋದಿಲ್ಲ, ಆದ್ರೆ ಅವನು ಪ್ರಭಾವಕ್ಕೆ ಆಗ್ತಿರ್ತಾನೆ. ಆ ಪ್ರಭಾವ ಎಲ್ಲಿ ಕೆಲಸ ಮಾಡ್ತದೆ ಅಂತಂದ್ರೆ, ಒಬ್ಬ ಕವಿಯ ಸಂವೇದನೆಯ ಮೇಲೆ ಅಥವಾ ಅವನ ಅಭಿವ್ಯಕ್ತಿಯ ಮೇಲೆ, ಸಂವೇದನೆ ಮತ್ತು ಅಭಿವ್ಯಕ್ತಿಯ ಮೇಲೆ ಅದು ಪ್ರಭಾವ ಆಗ್ತಾ ಇರ್ತದೆ.
ಕನ್ನಡದ ನವ್ಯ ಲೇಖಕರ ಮೇಲೆ ಈ ನೆರುಡನ್ ಅಂತ ಕವಿಗಳ ಪ್ರಭಾವ ಇರೋದನ್ನ ನಾವು ಕಾಣ್ತೇವೆ. ಲೋರ್ಕಾ, ನೆರುಡ, ಆಮೇಲೆ ಇವೆಲ್ಲ ಕಮ್ಯೂ, ಕಾಫ್ಕಾ ಇಂಥ ಕ್ರಿಕೆಟ್ ನಾವೇನ್ ಮಾತಾಡ್ತೀವಲ್ಲ, ಈ ಲೇಖಕರು ಇಡೀ ಅಂದ್ರೆ ಈ ನಾನ್ ಇಂಗ್ಲಿಷ್ ಲೇಖಕರ ಪ್ರಭಾವ ನವ್ಯರ ಮೇಲೆ ಜಾಸ್ತಿ ಆಯ್ತು ಕನ್ನಡದ ಸಂದರ್ಭದಲ್ಲಿ. ಎಲಿಯಟ್ ಪ್ರಭಾವ ಇತ್ತು. ಎಲಿಯಟ್ ಇಂಗ್ಲಿಷ್ ಪೋಯಿಟ್ ಅಂಡ್ ಪ್ಲೇ ರೈಟ್, ಕ್ರಿಟಿಕ್. ಆದ್ರೆ ಈ ನಾನ್ ಇಂಗ್ಲಿಷ್ ಇದರಿಂದ ಬಂದವರು, ಅದು ಇಟಾಲಿಯನ್ ಲೇಖಕರು, ಇಟಾಲಿಯನ್, ಜರ್ಮನ್, ಫ್ರೆಂಚ್, ಲ್ಯಾಟಿನ್ ಅಮೆರಿಕನ್ ಕಂಟ್ರೀಸ್, ಎಸ್ಪೆಷಲಿ ಸ್ಪ್ಯಾನಿಷ್ ಏನಿದೆಯಲ್ಲ, ಈ ಲೇಖಕರ ಪ್ರಭಾವ ಇದೆ. ನೀವು ಚಂದ್ರಶೇಖರ್ ಕಂಬಾರರ ಮೇಲೆ, ನಿಮಗೆ ಅವರ ಕಾವ್ಯದ ಮೇಲೆ ನೆರುಡನ ಪ್ರಭಾವ ಸ್ವಲ್ಪ ಕಡಿಮೆ ಅನ್ಬಹುದು. ಬಟ್ ಅವರ ನಾಟಕದ ಮೇಲೆ ಲಾರ್ಕಾನ್ ಪ್ರಭಾವ ಇದೆ. ನೀವು ಅದನ್ನ ದ ಬ್ಲಡ್ ವೇಡಿಂಗ್ ಮತ್ತು ಕಾಡು ಕುದುರೆ ನೀವು ಓದಿದ್ರೆ ನಿಮ್ಗೆ ಅದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆಮೇಲೆ ಅನೇಕ ಕಂಬಾರರ ನಾಟಕಗಳಲ್ಲಿ, ಅವರ ಕಾದಂಬರಿಗಳಲ್ಲಿ ಏನ ಬರ್ತದಲ್ಲ, ಎಸ್ಪೆಷಲಿ ಸ್ತ್ರೀ ಪುರುಷ, ಪ್ರಕೃತಿ ಪುರುಷ ಸಂಬಂಧದ ಬಗ್ಗೆ ಬರ್ತದಲ್ಲ, ಅಲ್ಲಿ ಓದಿದಾಗ ನನಗೆ ನೆರೋಡ ಬಹಳ ಸ್ಪಷ್ಟವಾಗಿ ಲೋರ್ಕನ ಪ್ರಭಾವ ಕಾಣಿಸ್ತದೆ. ಸೊ ನವೋದಯದವರು, ಕನ್ನಡ ನವೋದಯ ಲೇಖಕರು ಹೆಚ್ಚಾಗಿ ಅವರು ಬ್ರಿಟಿಷ್ ರೊಮ್ಯಾಂಟಿಸಿಸಮ್ ಕೊಡೋದಾಗಿದ್ರು. 20ನೇ ಶತಮಾನದ ಲೇಖಕರು ಕೂಡ, ಎಸ್ಪೆಷಲಿ ಎಲಿಯಟ್ ಅಂಡ್ ಏಟ್ಸ್ ಏನಿದಾರಲ್ಲ, ಅವ್ರ ಪ್ರಭಾವ ಸಾಕಷ್ಟಾಗಿತ್ತು. ಇವನ್ ಬೇಂದ್ರೆಯವರು ಕೂಡ, ಬೇಂದ್ರೆಯವ್ರ ಮೇಲೆ ಯಾವ್ದಾಗ್ಲಿಲ್ಲ. ಒಡ್ಸೊರ್ಪಂದು, ಶೆಲ್ಲಿ ಅವ್ರ ಪ್ರಭಾವ ಅವ್ರ ಮೇಲೆ ಆಗಿತ್ತು. ಶೆಲ್ಲಿ ಮೇಡ್ ಡೀಪ್ ಇಂಪ್ಯಾಕ್ಟ್ ಆನ್ ಬೇಂದ್ರೆ. ಕೀಟ್ಸ್ ಅಲ್ಲ, ನಾವು ಕೀಟ್ಸ್ ಜೊತೆ ಹೆಚ್ಚು ಹೋಲಿಕೆ ಮಾಡ್ತಿರ್ತೀವಿ. ಶೆಲ್ಲಿ ಅವ್ರ ಮೇಲೆ ಪ್ರಭಾವ ಬೀರಿದ ಕವಿಯಾಗಿದ್ದ. ಸೊ ಇದ್ರ ಬಗ್ಗೆ ಮಾತನಾಡ್ತಿರ್ಬೇಕಾದ್ರೆ ನಾವು ಸ್ವಲ್ಪ ಹೆಚ್ಚು ಎಚ್ಚರ ವಹಿಸ್ಬೇಕು. ಯಾಕಂದ್ರೆ ಈ ಪ್ರಭಾವ ಮತ್ತು ಪ್ರೇರಣೆ, ಅನುಕರಣೆ ಇವುಗಳ ವ್ಯತ್ಯಾಸ ನಾವು ತಿಳ್ಕೊಂಡ್ರೆ ಆ ಬಗ್ಗೆ ಸ್ಪಷ್ಟ ತಿಳುವಳಿಕೆಯನ್ನು ಹೊಂದಲಿಕ್ಕೆ ಸಾಧ್ಯ. ಥ್ಯಾಂಕ್ ಯು ಸರ್. ಮಂಜುನಾಥ್ ಬಂದಿದ್ರೆ ಅವ್ರೊಂದು ಅಭಿಪ್ರಾಯ ಕೇಳಿ ನೀವು ಮುಗಿಸ್ಬೋದು ಏನೋ ನೋಡಿ. ಸರ್ ಅದೇನೋ ಕನೆಕ್ಷನ್ ಮಾತಾಡಿ, ವಿ ಆರ್ ವೇಟಿಂಗ್. ಕನೆಕ್ಷನ್ ಹೋತು. ಅದ್ ಏನು ಸೆಲೆಬ್ರೇಟಿಂಗ್ ದಿ ಆರ್ಡಿನರಿ ಅಂತೀವಿ, ಅದು ಇವತ್ತ ನೀವು ಆ ಬೆಕ್ಕು, ಈರುಳ್ಳಿ ಬಗ್ಗೆ ಏನು ಕವಿತೆಗಳನ್ನ ಅದು ಕನ್ನಡದಾಗ ಅನುವಾದ ಮಾಡಿ ಹೇಳಿದ್ರಲ್ಲ ಸರ್, ಅದು ನನಗೆ ಇವತ್ತ ಜಾಸ್ತಿ ಕ್ಲಿಯರ್ ಆತ್ರಿ. ಖುಷಿ ಆಯ್ತು. ಇದು ನೆರುಡನ್ ಮೇಲೆ ಇನ್ನೊಂದು ಲೆಕ್ಚರ್ ಇಟ್ಕೊಂಡು ಇನ್ನಷ್ಟು ನೀವು ಮಾತಾಡ್ಬೇಕು. ಅಷ್ಟ ನನ್ನ ಮಾತು ಬಹಳ ಇವತ್ತು ಮನಸ್ಸಿಗೆ ಒಂಥರ ಸಂತಸ, ಸಂಭ್ರಮ. ಅದು ಯಾಕಂದ್ರ ಕ್ಲಾಸ್ ರೂಮ್ನಾಗ ಕೂತಾಗ ಕೆಲವೊಮ್ಮೆ ಅದು ಧ್ಯಾನಸ್ಥರಾಗ್ತೀವಲ್ಲ, ಅದು ದಟ್ ಲೆಕ್ಚರ್ ಜಸ್ಟ್ ಎನ್ವಲಪ್ಸ್ ಯು. ಟುಡೇ ವಾಸ್ ಒನ್ ಸಚ್ ಲೆಕ್ಚರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಂಜುನಾಥ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮಾತಾಡೋಣ, ನೆರುಡನ್ ಬಗೆಗೆ ಮಾತಾಡೋಣ. ಮತ್ತೊಂದು ಸೀರೀಸ್ದಲ್ಲಿ ಮಾತಾಡೋಣ. ಧನ್ಯವಾದಗಳು ಸರ್. ಈಗ ಶ್ರೀಶೈಲ ಹುಬ್ಳಿ ಅನ್ನೋರು ಇದ್ರೆ ತಾವು ನೇರವಾಗಿ ಈ ಪ್ರಶ್ನೆನ ಕೇಳ್ಬೋದು. ಯಾಕಂದ್ರೆ ಇಲ್ಲಿ ಹಾಕಿರೋ ಪ್ರಶ್ನೆ ನನಗೆ ಓದ್ತೀನಿ ಸರ್. ನನ್ನದೊಂದು ಪ್ರಶ್ನೆ: ಎಲ್ಲ ಆಂಗ್ಲ ಕವಿಗಳು ಹಾಗೂ ಇತರರು ತಮ್ಮ ತಂದೆಯವರ ಮರಣಾನಂತರ ಎರಡನೇ ಮದುವೆ ಆದಾಗ ಎಲ್ಲ ಕವಿಗಳು ನಕಾರಾತ್ಮಕ ಸ್ವೀಕರಿಸಿದ್ರೋ ಅಥವಾ ಸಕಾರಾತ್ಮಕವಾಗಿ ಸ್ವೀಕರಿಸಿದ ಉದಾಹರಣೆಗಳಿವೆ? ಏಕೆಂದರೆ ಇದೆಲ್ಲ ಆಂಗ್ಲರಿಗೆ ಚಿರಪರಿಚಿತ ಸಂಪ್ರದಾಯ, ಭಾರತೀಯ ಸಂಸ್ಕೃತಿ ಸಂಪ್ರದಾಯಕ್ಕೆ ಹೋಲಿಸಿದಾಗ ಅಂತ ಇದೆ. ನಾವು ಈ ಬಗ್ಗೆ ನಮ್ಮಲ್ಲಿ ಒಂದು ರೀತಿಯ ತಪ್ಪು ತಿಳುವಳಿಕೆ ಇದೆ ಅಂತ ಅನ್ನಿಸ್ತದೆ. ನೀವು ಒಂದು 10 ದಿವಸ ಇಂಗ್ಲೆಂಡ್ಗೆ ಹೋದ್ರೆ ನಮ್ಮ ತಪ್ಪು ತಿಳುವಳಿಕೆ ಕಡಿಮೆ ಆಗ್ಬೋದೇನೋ. ಮೂಲಭೂತವಾದ ವ್ಯತ್ಯಾಸ ಏನಿಲ್ಲ. ಮದುವೆ, ಮರು ಮದುವೆ, 3ನೇ ಮದುವೆ, 4ನೇ ಮದುವೆ, ಇದು ಅವ್ರ ಮೇಲೂ ಕೂಡ ಬೇರೆ ಬೇರೆ ರೀತಿಯ ಪರಿಣಾಮ ಬೀರ್ತದೆ. ಏನ್ ಮೂರ್ತಿರಾವ್ ಅವರ ಒಂದು ಪ್ರವಾಸ ಕಥನ ಇದೆ, ಅಮೆರಿಕದ ಒಂದು ಪ್ರವಾಸ ಕಥನ ಇದೆ. ಅದನ್ನ ನೀವು ಓದಿದ್ರೆ ಈ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗ್ತದೆ. ಇವನ್ ದೇ ಆರ್ ನಾಟ್ ಹ್ಯಾಪಿ ವಿತ್ ಡಿವೋರ್ಸಸ್ ಅಂಡ್ ರಿಮ್ಯಾರೇಜಸ್ ಅನ್ನೋದು ಒಂದು.
ಎರಡನೇದ್ದು ಯಾವುದೇ ದೇಶದ ಮಕ್ಕಳು ಇರೋದಾರಲ್ಲ, ಮಲತಾಯಿಯನ್ನ ಸ್ವೀಕಾರ ಮಾಡುವುದು ಯಾವುದೇ ನಾಗರಿಕತೆಯಲ್ಲಿ ಸಂಸ್ಕೃತಿಯಲ್ಲಿ ಅದರ ಚಾನ್ಸಸ್ ಕಡಿಮೆ. ನಾವು ಭಾರತೀಯರು ಮಾತ್ರ ಸ್ವೀಕಾರ ಮಾಡಂಗಿಲ್ಲ ಅಂತ ಏನಲ್ಲ, ಅಲ್ಲೂ ಕೂಡ ಹಾಗೆ ಆಗೋದಿಲ್ಲ. ಆಮೇಲೆ ಮನುಷ್ಯ ಸ್ವಭಾವ ಏನಿದೆಯಲ್ಲ, ಬೇಸಿಕ್ ಮನುಷ್ಯ ಸ್ವಭಾವ ಏನಿದೆಯಲ್ಲ, ಎಲ್ಲಾ ಕಡೆ ಅದು ಹೆಚ್ಚು ಕಡಿಮೆ ಒಂದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಅದು ಬಹಳ ಮೂಲಭೂತ ವ್ಯತ್ಯಾಸ ಇರೋದಿಲ್ಲ. ಹೆಣ್ಮಕ್ಳ ಸಮಸ್ಯೆ ನೀವು ಭಾರತದಲ್ಲಿ ಎಷ್ಟೇ ಇದೆ, ಇಲ್ಲೇ ಇದೆಲ್ಲ ಪುರುಷ ಕೇಂದ್ರದ ಸಮಸ್ಯೆ ನಾವಂತೀವಿ. ನೀವು ಫ್ರೆಂಚ್ ಕೋರಿ, ಇಂಗ್ಲೆಂಡ್ ಕೋರಿ, ಅಲ್ಲೂ ಕೂಡ ಇದೆ, ಎಲ್ಲ ಕಡೆನೂ ಅದು ಇದೆ. ಸೊ ಈ ಅರ್ಥದಲ್ಲಿ ಮದುವೆ, ಮರುಮದುವೆ, ಮಲತಾಯಿ ಬಂದಾಗ ಮಕ್ಕಳ ಮೇಲೆ ಪರಿಣಾಮ ಹಾಗೆ ಆಗ್ತಿರ್ತದೆ. ಯಾವ ಮಗು ತನ್ನ ತಾಯಿ ಸ್ಥಾನದಲ್ಲಿ ಇನ್ನೊಬ್ಬಳನ್ನ ಸ್ವೀಕಾರ ಮಾಡೋದಿಲ್ಲ, ಬೇರೆಯವ್ರನ್ನ ಸ್ವೀಕಾರ ಮಾಡಬಹುದು. ತನ್ನ ತಂದೆಗೆ ಎರಡನೇ ಹೆಂಡತಿಯಾಗಿ ಬರುವ ಮಹಿಳೆಯನ್ನ ತನ್ನ ತಾಯಿಯ ಸ್ಥಾನದಲ್ಲಿ ಇಟ್ಟು ನೋಡುವ ಒಂದು ಉದಾಹರಣೆಗಳು ಬಹಳ ಕಡಿಮೆ, ನಿದರ್ಶನಗಳು ಬಹಳ ಕಡಿಮೆ. ಹೀಗಾಗಿ ಅದು ಪರಿಣಾಮ ಆಗ್ತಾ ಇತ್ತು. ಇಟ್ ವಾಸ್ ಪಾರ್ಟ್ ಆಫ್ ಲೈಫ್. ಇಟ್ ಈಸ್ ನೌ ಆಲ್ಸೋ ಇಟ್ ಇಸ್ ಪಾರ್ಟ್ ಆಫ್ ಲೈಫ್. ಹೀಗಾಗಿನೇ ನೋಡಿ, ಅಲ್ಲಿ ಅದಕ್ಕಾಗಿನೇ ಸಂಬಂಧಗಳು ಬರೋದಿಲ್ಲ. ತಂದೆ ಮಕ್ಕಳ ಮಧ್ಯೆ ಸಂಬಂಧಗಳು ಸ್ವರೂಪ ಬಹಳ ಕಡಿಮೆ ಆಗ್ತದೆ. ಇಲ್ಲೇನಿದೆ ನೋಡಿ, ಎಷ್ಟು ಜನ ಮಕ್ಕಳು ಪಾಲಕರನ್ನ ನೋಡ್ಕೋತಾರೆ. ವೃದ್ಧರ ಸಮಸ್ಯೆ ಭಾರತದಲ್ಲಿ ಅಲ್ಲಿಗಿಂತ ಜಾಸ್ತಿ ಇದೆ. ಯಾಕಂದ್ರೆ ಅಲ್ಲಿ ನಿಮಗೆ ಆ ದೇಶದಲ್ಲಿ ವೃದ್ಧರಿಗೆ ಇಲ್ಲಿ ಇರ್ತಕ್ಕಂಥ ಕಾನೂನುಗಳು, ಮಕ್ಕಳಿಗಾಗಿ ಕಾನೂನುಗಳಿವೆ, ಮಹಿಳೆಯರಿಗಾಗಿ ಕಾನೂನುಗಳಿವೆ, ವೃದ್ಧರಿಗಾಗಿ ಕಾನೂನುಗಳಿವೆ. ಇಂಗ್ಲೆಂಡ್ನಲ್ಲಿ ನೀವು ಯಾವುದೇ ಒಂದು ಮಗುವನ್ನು ಮುಟ್ಟೋ ಹಾಗಿಲ್ಲ. ಮುಟ್ಟಿದ್ರೆ ಕೇಸ್, ಫೋಟೋ ಗಿಡ ತೆಗೆಯಕ್ಕೆ ಹೋಗ್ಬಿಟ್ರೆ ನಿಮ್ಮ ಜೈಲಲ್ಲಿ ಹಾಕ್ಬಿಡ್ತಾರೆ. ಸೊ ಹಾಗೆಲ್ಲ ಇದೆ. ಅದೆಲ್ಲ ಇಲ್ಲಿ ಸಾಧ್ಯ ಇದೇನೆ. ಮಕ್ಕಳನ್ನ ಎಕ್ಸ್ಪ್ಲಾಯ್ಟ್ ಮಾಡೋದೇನಿದೆಯಲ್ಲ, ಎಸ್ಪೆಷಲಿ ಹೆಣ್ಣು ಮಕ್ಕಳನ್ನ ಎಕ್ಸ್ಪ್ಲಾಯ್ಟ್ ಮಾಡೋದೇನಿದೆಯಲ್ಲ, ಭಾರತದಲ್ಲಿ ಸಿಕ್ಕಾಪಟ್ಟೆ ಇದೆ. ಅದ್ರ ಬಗ್ಗೆ ಅಧ್ಯಯನಗಳು ಏನಾದ್ರೂ ಆದ್ರೆ ನಮ್ಮ ಸಮಾಜಕ್ಕೆ ಕೆಟ್ಟ ಹೆಸರು ಬರ್ತದೆ ಅದಕ್ಕೆ, ಅಲ್ವಾ? ಎಷ್ಟೋ ಜನರು ಯಾರು ಹೇಳೋದಿಲ್ಲ. ಸೊ ಹೀಗಾಗಿ ಹೀಗೆಲ್ಲ ನಾವು ಸ್ವೀಕಾರ ಮಾಡ್ಬೇಕು ಅದನ್ನ. ಅವ್ರ ಪ್ರಶ್ನೆಗೆ ಉತ್ತರ ನಾನು ಹೇಳಿದೆ ಅಂತ ಅನಿಸ್ತದೆ. ಎಸ್ ಸರ್. ಮಲ್ಲಿಕಾರ್ಜುನ್ ಮೇಟಿ ಅವರು ಇಲ್ಲಿ ಮೇನ್ ಸ್ಟ್ರೀಮ್ ಅಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಸರ್ ಮಾತಾಡ್ತೀರಾ ಸರ್? ನಮಸ್ತೆ ಮೇಡಮ್. ಮಾತಾಡೋದು ನಾನು ಕೇಳಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಮಾತಾಡೋದು ಅಂದ್ರೆ ಇಲ್ಲ, ಬಟ್ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್ ಬಸವರಾಜ್ ಸರ್. ಥ್ಯಾಂಕ್ ಯು ಸರ್. ತುಂಬಾ ಆಳದಲ್ಲಿ ಹೋಗ್ಬಿಟ್ಟಿದ್ದಾರೆ ನೆರೂಡ ನಿಮಗೆ ಇವತ್ತು. ನನಗೆ ಅಂದ್ರೆ ಈ ಮಹೇಂದ್ರ ಕಿರಣ್ ಗಾಜನೂರು ಅವರು ಮಾತಾಡಿದಾರಲ್ಲ, ಆ ಪ್ರಶ್ನೆಗಳಿಗೆ ನಿಮ್ದು ಬಹಳ ಸೂಕ್ತವಾಗಿತ್ತು ಉತ್ತರ. ಜೊತೆಗೆ ಈ ತೇಜಸ್ವಿ ನಿರಂಜನ್ ಅವರು ಅನುವಾದ ಮಾಡಿದ್ದಾರೆ, ಮರಳಿ ಬರುವೆ ಅನ್ನುವಂತ ಹೆಸರಿನಲ್ಲಿ ನೆರುಡನ ಕವನಗಳನ್ನ ಅನುವಾದ ಮಾಡಿದ್ದಾರೆ. ಅದರಲ್ಲಿ ಅವರು ಒಂದು ಚಿಕ್ಕದ ಒಂದು ನಿವೇದನೆ ಅಂತ ಬರೆದಿದ್ದಾರೆ. ಅದರಲ್ಲಿ ಒಂದು ಮಾತು ಹೇಳ್ತಾರೆ ಅವ್ರು, ಏನು ಅಂತಂದ್ರೆ, ನಿಜವಾದ ಕಾವ್ಯದಲ್ಲಿ ಇರಬೇಕಾದ ಗುಣಗಳು ಎರಡು. ಕವಿಗೆ ಹೇಳಲು ಏನಾದ್ರೂ ಇರಬೇಕು ಮತ್ತು ಹೇಳಲು ಬರಬೇಕು. ಇಷ್ಟು ಒಬ್ಬ ಕವಿಗೆ ಇರಬೇಕಾದ ಒಂದು ಗುಣಗಳಿವು. ಆಮೇಲೆ ಪ್ಯಾಬ್ಲಾ ನೆರುಡ ಸಮಕಾಲೀನ ಸಂಗತಿಗಳಿಗೆ ಅವನು ಸ್ಪಂದಿಸಿದ ಕರೆಕ್ಟು, ಬಟ್ ಆದ್ರೆ ಆ ಸಮಕಾಲೀನ ಸಂಗತಿ ಮತ್ತು ಸಾರ್ವಕಾಲಿಕತೆಯ ಕಲಾತ್ಮಕತೆ ಅವನಲ್ಲಿ ಮಿಶ್ರಣ ಆಗಿದೆ. ಹಾಗಾಗಿ ಅವನ್ನ ನಾವು ಮತ್ತೆ 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 ಓದ್ತಾ ಇದ್ವಿ. ನಾವು ಅಲ್ಲಮನ್ ಓದ್ತೀವಿ, ಅಕ್ಕನ್ ಓದ್ತೀವಿ, ಪಂಪನ್ ಓದ್ತೀವಿ, ಕುವೆಂಪು ಓದ್ತೀವಿ, ಬೇಂದ್ರೆ ಓದ್ತೀವಿ. ಅಂದ್ರೆ ಆಯಾ ಕಾಲಘಟ್ಟದಲ್ಲಿ ಮಾತ್ರ ಅವರು ಮುಖ್ಯರಲ್ಲ, ಆ ಕಾಲಘಟ್ಟದಲ್ಲಿ ಅವರು ಎಮರ್ಜ್ ಆಗಿದ್ದಾರೆ ಹೊರತಾಗಿ, ಬಟ್ ಆ ಕಾಲಘಟ್ಟದ ಬಿಕ್ಕಟ್ಟುಗಳಿಗೆ ಮಾತ್ರ ಅವರು ಸ್ಪಂದಿಸಿದ್ದಾರೆ ಅಂತ ಹೇಳಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಹಾಗಾಗಿ ಒಂದು ನಿರ್ದಿಷ್ಟ ತಾತ್ವಿಕತೆಗೆನೆ ಕವಿಗಳನ್ನ ಸೀಮಿತಗೊಳಿಸೋದು ಕೂಡ ಸರಿಯಾದದ್ದಲ್ಲ ಅಂತ ಅನ್ಸುತ್ತೆ. ಅಂದ್ರೆ ನಮಗ್ ಬೇಕಾದ ವಿಚಾರಗಳನ್ನ ನಾವು ಕಂಡ್ಕೋಬಹುದು ಅವರಲ್ಲಿ, ಅವನು ಗುರ್ತಿಸೋದು ಬಹುದು. ಆದ್ರೆ ಅವ್ರನ್ನ ಹಾಗೆ ಕಟ್ಟಿ ಹಾಕ್ಬಿಡೋದ್ರ ಸರಿಯಾಗತ್ತಾ ಅಂತ ಒಂದು ಸಮಸ್ಯೆ ಇದೆ. ಅಂದ್ರೆ ನಿಮ್ ಮಾತಲ್ಲಿ ಇರ್ಲಿಲ್ಲ ಅದು, ನಾನು ಹೇಳ್ತಾ ಇರೋದು ಈ ಚರ್ಚೆಯಲ್ಲಿ ಆ ತರದ ಒಂದು
ಪ್ರಶ್ನೆ ಬಂತು. ನಿಜ ನಿಜ ನಿಜ. ನಾನು ಅದನ್ನ ಹೇಳಿದೆ. ಅವರು ಒಂದು ಕಡೆ ಒಂದು ಕವಿತೆಯಲ್ಲಿ ಹೇಳ್ತಾರಲ್ಲ, ಯಾವಾಗೋ ಅಂದ್ರೆ ರಸ್ತೆಯಲ್ಲಿ ರಕ್ತ ಚೆಲ್ಲಿದೆ, ನಾನು ಗುಲಾಬಿಯನ್ನು ಕುರಿತು ಏನನ್ನು ಬರೆಯಲಾರೆ ಅಂತ ಹೇಳಿ ನಾನು ಉಚ್ಚೆ ಸೆಗಣೆ ಇದೆಲ್ಲವನ್ನೂ ಕುರಿತು ಬರೆಯಬಲ್ಲೆ ಅನ್ನುವ ಮಾತನ್ನು ಕೂಡ ಅವರು ಹೇಳ್ತಾರೆ. ಹಾಗಾಗಿ ಅದು ಮನುಷ್ಯನ ಘನತೆ ಮತ್ತು ಬದುಕಿನ ಒಂದು ಮಹತ್ವ ಮಾತ್ರ ಅಲ್ಲಿ ಮುಖ್ಯ ಆಗುತ್ತೆ ಹೊರತಾಗಿ ಅದು ನಾವು ಈ ಪೊಲಿಟಿಕಲ್ ಅಜೆಂಡಾಗಳನ್ನ ಇಟ್ಕೊಂಡು ಮಾತಾಡಕ್ ಹೋಗ್ಬಿಟ್ರೆ ಕವಿಗೆ ಏನೋ ಒಂದು ಅಪಚಾರ ಆಗತ್ತೇನೋ ಅಂತ ಅನ್ಸುತ್ತೆ ನನಗೆ. ನಿಜ 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 ನಿಜ. ಅಷ್ಟೇ ಸರ್. ಏನು ತಕ್ಷಣ ನೀವು ಹೇಳಿದ್ದು ಸರಿಯಾಗಿದೆ. ಯಾಕಂದ್ರೆ ಒಬ್ಬ ದೊಡ್ಡ ಲೇಖಕನನ್ನ ಒಂದೇ ಯಾವುದೇ ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿಟ್ಟು ನೋಡಿದ್ರೆ ಅವನ ಇಡೀ ಸೃಜನಶೀಲತೆಯನ್ನ ನಾವು ಒಂದು ಚೌಕಟ್ಟಿನಲ್ಲಿ ಬಂಧಿಸಿಟ್ಟ ಹಾಗೇನೆ ಆಗ್ತದೆ. ಹೌದು ಹೌದು. ಆಮೇಲೆ ಈಗ ಶೇಕ್ಸ್ಪಿಯರ್ ಅಂತ ಲೇಖಕನನ್ನ ನಾವು ಯಾವ ಒಂದು ಚೌಕಟ್ಟಿನಲ್ಲಿ ಇಡ್ಲಿಕ್ಕೂ ಆಗೋದಿಲ್ಲ. ಎಲ್ಲಾ ಸಂಗತಿಗಳು ಇವೆ ಅವನಲ್ಲಿ. ಅವನು 36 ನಾಟಕ ಬರೆದಿದ್ದಾನೆ, ಸುಮಾರು ವರ್ಷ ದಶಕಗಳ ಕಾಲ ಬರೆದಿರ್ತಾರೆ ಅವರು. ಅಂದ್ರೆ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮ್ಮಿಂದ ಈ ತರ ಹೊಸ ವಿಚಾರಗಳು ತಿಳಿದು ಬರುತ್ತೆ ಅನ್ನೋ ಕಾರಣಕ್ಕೇನೆ ನಾನು ನಿಮ್ ಹೆಸರನ್ನ ತಗೊಂಡಿದ್ದೀನಿ. ಧನ್ಯವಾದಗಳು ಸರ್. ಆ ತರ ಎಲ್ಲ ಆರೋಪ ಮಾಡಬೇಡಿ ಮೇಡಮ್, ಮತ್ತೆ ಮಾತಾಡಕ್ ಆಗಲ್ಲ ಮುಂದೆ ಯಾವತ್ತೂ. ಇಲ್ಲ ಸರ್, ಒಂದಿಷ್ಟು ಪ್ರಿಪೇರ್ ಆಗಿ ಬಂದೇನೆ ಮಾತಾಡ್ತೀರಿ ಅಂತ ನಿರೀಕ್ಷೆನೂ ಇಟ್ಕೊಂಡಿದೀವಿ. ಥ್ಯಾಂಕ್ ಯು ಸರ್. ನಾನು ಅವಾಗ್ಲೇ ಮಾತಾಡ್ಬೇಕಿತ್ತು, ಬಟ್ ನಾನು ಎಲ್ಲೋ ಡ್ರೈವ್ ಮಾಡ್ತಾ ಇದ್ದೆ. ಆ ಡ್ರೈವ್ ಅಲ್ಲಿ ನನ್ನ ಬ್ಲೂಟೂತ್ ಅಲ್ಲಿ ಕೇಳ್ಕೊಂಡು ಬರ್ತಾ ಇದ್ದೆ. ಈಗ ಮನೆಗೆ ಬಂದು ಹಾಗಾಗಿ ಹೇಳಿದೆ ನಾನು ಒಂದು. ಇಲ್ಲ ಸರ್, ಅದೇ ನನ್ಗೆ ಮೇನ್ ಸ್ಟ್ರೀಮ್ ಅಲ್ಲಿ ನಿಮ್ ಹೆಸರು ಕಾಣ್ತಾ ಇತ್ತು, ಹಾಗಾಗಿ obviously that is the true fact. Thank you sir. Thank you so much sir. Thank you sir. ಯಾವ ಪ್ರಶ್ನೆಗಳು ಇಲ್ಲ ಅಂತ ಅನ್ಕೊಳಕ್ ಆಗೋದಿಲ್ಲ. ಪ್ರಶ್ನೆಗಳನ್ನ ಹುಟ್ಟಿಸೋದೇನೆ ಈ ಚರ್ಚೆಯ ಮುಖ್ಯ ಉದ್ದೇಶ ಆಗಿರುತ್ತೆ, ಮತ್ತೆ ಉಪನ್ಯಾಸದ ಉದ್ದೇಶನೂ ಕೂಡ ಆಗಿರುತ್ತೆ. ಈವರೆಗೆ ಸುಮಾರು 2 ಗಂಟೆಗಳ ಕಾಲ ಚರ್ಚೆ ಮತ್ತೆ ಉಪನ್ಯಾಸವನ್ನ ಪ್ಯಾಬ್ಲೋ ನೆರೂಡನ ಕುರಿತಾಗಿ ಮಾತನಾಡಿದಂತ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಸಚಿವರು ಹಾಗೂ ಧಾರವಾಡ ಕಟ್ಟೆಯ ಅಧ್ಯಕ್ಷರು ಆದಂಥ ಪ್ರೊಫೆಸರ್ ಬಸವರಾಜ್ ಟೋನೂರ್ ಸರ್ಗೆ ನಾನು ಮೊದಲನೇದಾಗಿ ಧಾರವಾಡ ಕಟ್ಟೆಯ ಬಳಗದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ಹಾಗೆಯೇ ಈ ಇಡೀ ಉಪನ್ಯಾಸದಲ್ಲಿ ಸಾಕಷ್ಟು ಹಿರಿಯರಿದ್ರು. DM ಹಿರೇಮಠ್ ಸರ್, ಮಲ್ಲಿಕಾರ್ಜುನ್ ಮೇಟಿ, ಗಣೇಶ್ ಪವಾರ್ ಸರ್, ರಾಜಶ್ರೀ ಮೇಡಮ್, ಮಮತಾಜ್ ಬೇಗಂ, ಕಾಂಚನಾ ಗಾಂವ್ಕರ್ ಮೇಡಮ್, ಜಯದೇವಿ ಜಂಗಮ್ ಶೆಟ್ಟಿ, ಮಲ್ಲಿಕಾರ್ಜುನ್ ಮೇಟಿ ಸರ್, ಮಹೇಂದ್ರ ಪಂಪಾರೆಡ್ಡಿ, ಆಸ್ಪರಿ, ಸ್ಮಿತಾ ಶೆಟ್ಟರ್, ಆಶಾರಬ್ ಮೇಡಮ್, ಅವರೆಲ್ರಿಗೂ ಕೂಡ ನಾನು, ಅರವಿಂದ್ ಕುಲಕರ್ಣಿ ಸರ್ ಕೂಡ ಜಾಯ್ನ್ ಆಗಿದ್ರು. ಅವರೆಲ್ರಿಗೂ ಕೂಡ ನಾನು ಧಾರವಾಡ ಕಟ್ಟೆಯ ಬಳಗದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಚರ್ಚಿನಲ್ಲಿ ಭಾಗವಹಿಸಿದಂಥ ಕಿರಣ್ ಗಾಜನೂರ್ ಸರ್ಗೆ, ಹಾಗೆ ಮಲ್ಲಿಕಾರ್ಜುನ್ ಮೇಟಿ ಸರ್ಗೆ, ಆಮೇಲೆ ಮಹೇಂದ್ರ ಎಂ ಅವ್ರಿಗೆ, ಮತ್ತು ಮಂಜುನಾಥ್ ಹಿರೇಮಠ್ ಸರ್ಗೆ ವಿಶೇಷವಾದಂಥ ಧನ್ಯವಾದಗಳು. ಹಾಗೆಯೇ ಧಾರವಾಡ ಕಟ್ಟೆಯ ಕಾರ್ಯದರ್ಶಿ ಡಾಕ್ಟರ್ ಪ್ರಕಾಶ್ ಬಾಳಿಕಾಯಿ ಅವ್ರಿಗೆ, ಹಾಗೆ ಖಜಾಂಚಿಯಾದಂಥ ಪ್ರಕಾಶ್ ಬಾಳಿಕಾಯಿ ಧಾರವಾಡದವ್ರಿಗೆ, ಸದಸ್ಯ ಕಾರ್ಯದರ್ಶಿಗಳಾದಂಥ ಭಾಗ್ಯಶ್ರೀ ವಿರಕ್ತಮಠ್ ಹಾಗೂ ರಂಗಸ್ವಾಮಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ವಿಶೇಷವಾಗಿ ಪತ್ರಿಕಾ ವೃಂದದವರಿಗೆ, ಯಾಕಂದರೆ ಈ ಎಲ್ಲ ಕಾರ್ಯಕ್ರಮದ ವಿವರವನ್ನು ಪ್ರತಿ ವಾರನೂ ಕೂಡ ನಾಡಿನ ಮೂಲೆ ಮೂಲೆಗೆ ಅವರು ಕೊಂಡೊಯ್ತಾ ಇದ್ದಾರೆ. ಅವರೆಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಬರೋ ಶನಿವಾರ ನಾನು ಮೊದಲೇ ಹೇಳಿದ ಹಾಗೆ TS ಎಲಿಯಟ್ ಕುರಿತು ಪ್ರೊಫೆಸರ್ MG ಹೆಗ್ಡೆ ಸಾಹಿತಿಗಳು ಕುಂಟ ಅವರು ಮಾತನಾಡಲಿದ್ದಾರೆ. ಹೀಗೇನೆ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ, ಚರ್ಚೆನಲ್ಲಿ ಭಾಗವಹಿಸಿ ಮತ್ತೊಂದಿಷ್ಟು ಹೊಸ ಹೊಸ ವಿಚಾರಗಳನ್ನು ನಾವು ತಿಳ್ಕೊಳ್ಬಹುದು ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ನಾವು ಕೊನೆಗೊಳಿಸ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಶುಭರಾತ್ರಿ. Thank you very much, Vijaya madam and Basavaraj sir. Thank you very much. Thank you, ma'am. Thank you.